अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। गुरुभ्यः तद्गुरुभ्यश्च नमो वागमदीमहे वृणीमहे च तत्राद्यौ दम्पती जगदाम्पती स्वशेषभूतेन मया स्वीयैः सर्वपरिच्छदैः विधातुं प्रीतमात्मानं श्रीमान् प्रकमते स्वयं शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्य द्विरदवक्त्राद्याः पारिषद्याः परशतं विघ्नं निघ्नन्ति सततं विश्वक्सेनं तमाश्रये दिव्याकारं सरोजाक्षं शङ्खचक्रगदाधरं मुकुन्दद्वारनीलयं विश्वक्सेनमुपास्महे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकदादं तपोनिधिं व्यासाय विष्णुरूपाय व्यासरूपाय विष्णवे नमः वै ब्रह्मनिधये वासिष्ठाय नमो नमः। जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयममृतं जगत्पिबति नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलभद्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने नमोऽस्तु ते व्यासविशालबुद्धे प्रह्लारविन्दाय तपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च भीष्मद्रोणतटा जयद्रथचला गान्धार नीलोत्पल शल्यग्राहवती कृपेण महिनी कर्णेन वेलाकुलाम् अश्वत्थाम विकर्णघोरमकरा दुर्योधनावर्तिनिः सोत्तीर्णाः खलु पाण्डवहिरणनदी कैवर्तके केशवे धर्मे च अर्थे जगामे च मोक्षे च भरतर्षभ यदि हस्ति तदन्यत्र यन्नेहास्ति न तत्क्वचित् अष्टमहिषी समेत श्रीकृष्णाय परब्रह्मणे नमः। अथ श्रीमन्महाभारते भीष्मपर्वे भगवद्गीतापर्वे एकचत्वारिंशत् अध्यायः 41 अध्याय। अथ श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे मोक्षसन्न्यासयोगो नाम अष्टादशोऽध्यायः। ನಿನ್ನೆ ಈ ದಿನ ಶ್ರದ್ಧಾತ್ರಯ ವಿಭಾಗ, ಶ್ರದ್ಧೆ ಎಲ್ಲದರಲ್ಲೂ ಹೇಳಿದ ಸಾತ್ವಿಕ, ರಾಜಸ, ತಾಮಸ, ಜಪಗಳಲ್ಲಿ, ದಾನದಲ್ಲಿ, ಆಹಾರದಲ್ಲಿ, ಸ್ವಭಾವಗಳಲ್ಲಿ ಎಲ್ಲದನ್ನು ಹೇಳ್ತಾ ಬಂದಿದ್ದು. ಅದಕ್ಕೆ ಅದು ಶ್ರದ್ಧಾತ್ರಯ ಅಂತ. ಅರ್ಜುನ ಉವಾಚ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷೀಕೇಶ ಪೃಥಕ್ಕೇಶಿ ನಿಷೂದನ. ಹೇ ಮಹಾಬಾಹೋ, ಕೇಶಿಯನ್ನ ಕೊಂದವನೇ, ಪೃಥಕ್ಕೇಶಿ. ಕರ್ಮ ಸನ್ಯಾಸ ಮತ್ತು ಕರ್ಮದ ತ್ಯಾಗ ಇವೆರಡು ಸ್ವರೂಪವನ್ನು ಬೇರೆ ಬೇರೆಗೆ ತಿಳಿಯೋದಕ್ಕೆ ನಾನು ಅಪೇಕ್ಷೆ ಪಡ್ತೇನೆ ಅಂತ ಹೇಳ್ದ ಅವನು. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸಂನ್ಯಾಸಂ ಕವಿಯೋ ವಿದುಃ ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಅರ್ಜುನ, ಕೃಷ್ಣ ಹೇಳ್ತಾ ಇದ್ದಾನೆ, ಫಲಾಪೇಕ್ಷೆಯಿಂದ ನಡೆಸತಕ್ಕಂತಹ ಕಾಮ್ಯ ಕರ್ಮಗಳನ್ನು ಬಿಟ್ಟು ಬಿಡೋದು ಸನ್ಯಾಸ ಎಂದು, ಸರ್ವಕರ್ಮ ಫಲತ್ಯಾಗ ಎಂದು ಕೂಡ ವಿದ್ವಾಂಸರು ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂಥರ ಯಾವ್ಯಾವ ರೀತಿನಲ್ಲಿದೆ ಅರ್ಥಗಳು ಅನ್ನೋದು ಹೇಳ್ತಾ ಇದೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಜ್ಞಾನನಿಷ್ಠರಾದ ಕೆಲವರು ಎಲ್ಲಾ ಕರ್ಮಗಳು ರಾಗ ದ್ವೇಷಾದಿ ದೋಷಗಳಿಗೆ ಎಡೆಯಾದ್ದರಿಂದ ತ್ಯಾಜ್ಯಗಳೇ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಕೆಲವರು ಯಜ್ಞ ದಾನ ತಪಸ್ಸುಗಳೆಂಬ ಕರ್ಮಗಳನ್ನ ಎಂದು ಅದನ್ನ ತ್ಯಾಜ್ಯ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ. ಸಂದೇಹಕ್ಕೆ ಎಡೆಯಾದಂತ ಈ ವಿಚಾರದಲ್ಲಿ ನನ್ನ ನಿಶ್ಚಯ ಏನು ಹೇಳ್ತೀನಿ ಕೇಳೋ. ಕೃಷ್ಣ ಹೇಳ್ತಾ ಇದ್ದಾನೆ,
ತ್ಯಾಗದಲ್ಲಿ ಕರ್ಮತ್ಯಾಗ, ಫಲತ್ಯಾಗ, ಕರ್ತೃತ್ವ ತ್ಯಾಗ ಎಂಬ 3 ವಿಧಗಳಿದೆ. ನಾಹಂಕರ್ತ, ನೇದಂ ಮಮ ಕರ್ಮ, ಫಲಂ ಅಪಿ ನ ಮಮ. ಐ ಆಮ್ ನಾಟ್ ದ ಡೂಯರ್, ದಿಸ್ ಇಸ್ ನಾಟ್ ಮೈ ಕರ್ಮ, ದ ರಿಸಲ್ಟ್ಸ್ ಆರ್ ನಾಟ್ ಮೈನ್. 3 ವಿಧದ ತ್ಯಾಗಗಳು. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್. ಯಜ್ಞ, ದಾನ, ತಪಸ್ಸೆಂಬ ಕರ್ಮಗಳು ಅವಶ್ಯವಾಗಿ ಮಾಡಬೇಕಾದದ್ದೇ ಹೊರತು ಎಂದಿಗೂ ಬಿಡೋದಲ್ಲ. ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಈ 3 ಕೂಡ ಯಜ್ಞ, ದಾನ, ತಪ ಇವುಗಳೆಲ್ಲ ನಮ್ಮ ಅನೇಕ ಕೋಟಿ ಜನ್ಮಗಳಿಂದ ಮಾಡಿದಂತ ಪಾಪಗಳನ್ನ ಪರಿಹಾರ ಮಾಡೋದಕ್ಕೆ. ಧರ್ಮ ಅಂತ ಹೇಳಿದ್ರು ಅಷ್ಟೇ, ಧರ್ಮೇಣ ಪಾಪಂ ಅಪನುದತಿ ತಸ್ಮಾತ್ ಧರ್ಮಂ ಪರಮಂ ವದಂತಿ ಅಂತ ಆರಣ್ಯಕದಲ್ಲಿ ಬರುತ್ತೆ. ಒಂದೊಂದನ್ನೇ ಹಿರಿಮೀನ್ ಹೇಳ್ತಾ, ತಸ್ಮಾತ್ ದಾನಂ ಪರಮಂ ವದಂತಿ. ಹಾಗೆ ಅದರಿಂದ ಇದು ಅನಿಷ್ಟ ನಿವೃತ್ತಿ, ಭಗವಂತನ ಪ್ರಾಪ್ತಿಗೆ ಅಡ್ಡಿಯಾಗಿರುವ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹದ್ದು. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಈ ಕರ್ಮಗಳನ್ನು ಮಾಡಿದ್ರು ಕೂಡ ಆ ಕರ್ಮಗಳಲ್ಲಿ ತನ್ನದು ಎಂಬ ಅಭಿಮಾನವನ್ನ, ಅದರಲ್ಲಿ ಬರುವ ಫಲ ನನಗೆ, ಆ ಫಲಾಕಾಂಕ್ಷೆ, ಇವುಗಳನ್ನು ಬಿಟ್ಟು ನಡೆಸಬೇಕು ಅನ್ನೋದೇ ನನ್ನ ನಿಶ್ಚಯವಾದ ಮತ ಅಂತ ಹೇಳ್ತಾ ಇದ್ದ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಃ ತಾಮಸ ಪರಿಕೀರ್ತಿತಃ. ಅವಶ್ಯ ಕರ್ತವ್ಯಗಳಾದಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಬಿಡೋದು ಎಂದಿಗೂ ಯುಕ್ತವಲ್ಲ. ಅಜ್ಞಾನದಿಂದ ಅಂತ ಕರ್ಮಗಳನ್ನು ಬಿಟ್ರು ಅದು ತಾಮಸ ತ್ಯಾಗ ಅನ್ಸುತ್ತೆ. ಕರ್ಮ ಮಾಡದೇ ಇರ್ಲಿಕ್ಕಾಗೋದೇ ಇಲ್ಲ ಯಾರುವೆ. ಅದ್ ಹಿಂದೆನೆ ಹೇಳಿದ್ದಾಯ್ತು. ದುಃಖಮಿತ್ಯೇವ ಯತ್ ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಗತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಂ ಫಲಂ ಲಭೇತ್. ಶರೀರ ಶ್ರಮಕ್ಕಾಗಿ ಭಯಪಟ್ಟು ಕಷ್ಟ ಸಾಧ್ಯ ಅಂತ ತಿಳಿದು ಕರ್ಮಗಳನ್ನು ಬಿಡೋದು ರಾಜಸ ತ್ಯಾಗವಾಗುತ್ತೆ. ಅಂತ ತ್ಯಾಗದಿಂದ ತ್ಯಾಗದ ಪ್ರಯೋಜನ ದೊರೆಯೋಲ್ಲ. ಆಜ್ಞಾರೂಪವಾದ ಕೈಂಕರ್ಯಗಳು ಅನ್ನೋದು ಇದೇನೆ, ಭಗವಂತನ ಆಜ್ಞೆ. ಆ ಆಜ್ಞೆಯನ್ನ ಉಲ್ಲಂಘಿಸೋದು ಅವನ ನಿಗ್ರಹ ಸಂಕಲ್ಪಕ್ಕೆ ಕಾರಣವಾಗುತ್ತೆ. ಶಿಕ್ಷೆ ಭಗವಂತ ಯಾರಿಗೂ ಕೊಡ್ಬೇಕು ಅಂತ ಏನಿಲ್ಲ ಅವನಿಗೆ. ನಮೇ ಪ್ರಿಯೋ ಪ್ರಿಯೋಸ್ತಿ ನಮೇ ನ ದ್ವೇಷೋಸ್ತಿ ನಮೇ ಪ್ರಿಯ ಅಂತ ಹೇಳ್ತಾನೆ. ನನಗ್ ದ್ವೇಷಿಗಳು ಇಲ್ಲ, ಪ್ರಿಯರು ಇಲ್ಲ. ಯಾಕೆಂದ್ರೆ ನನಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಆದ್ರೆ ಲೋಕದ ಹಿತಕ್ಕಾಗಿ ಒಂದು ಡೂಸ್ ಅಂಡ್ ಡೌಟ್ಸ್, ವಿಧಿ ನಿಷೇಧಗಳನ್ನ ತಿಳಿಸಿದ್ದು ಶಾಸ್ತ್ರಗಳು. ಅದನ್ನ ಮಾಡಿದವನು ನಾನೇ. ಅದನ್ನು ಉಲ್ಲಂಘಿಸಿದ್ರೆ ಅವನ ನಿಗ್ರಹ ಸಂಕಲ್ಪ ಅಂದ್ರೆ ಶಿಕ್ಷೆಗೆ ಅವರು ಭಗವಂತ ಶಿಕ್ಷಿಸ್ಬೇಕು ಅಂತ ಸಂಕಲ್ಪ ಮಾಡೋದಕ್ಕೆ ಕಾರಣವಾಗುತ್ತೆ. ಅದರಿಂದ ನಿತ್ಯ ನೈಮಿತಿಕ ಕರ್ಮಗಳನ್ನು ಬಿಡೋದಲ್ಲ. ಕಾರ್ಯಮಿತ್ಯೇವ ಯತ್ ಕರ್ಮ ನೇತಂ ಕ್ರಿಯತೆ ಪುನಃ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ಕರ್ಮದಲ್ಲಿ ತನ್ನದು ಎಂಬ ಭಾವವನ್ನ, ಅದರಲ್ಲಿ ಫಲಾಕಾಂಕ್ಷೆಯನ್ನು ಬಿಟ್ಟು ಶಾಸ್ತ್ರ ವಿಧಿಗಳ ನಿತ್ಯ ನೈಮಿತಿಕ ಕರ್ಮಗಳನ್ನು ಮಾಡುವುದು ತನ್ನ ಕರ್ತವ್ಯ ಎಂಬ ಭಾವದಿಂದ ಮಾಡುತ್ತಾ ಆ ಕರ್ಮಗಳ ಫಲತ್ಯಾಗವೇ ಇದು ಸಾತ್ವಿಕ ತ್ಯಾಗ. ಸೊ ತಾಮಸ, ರಾಜಸ ಹಾಗೂ ಸಾತ್ವಿಕ ತ್ಯಾಗದ ಇವುಗಳಲ್ಲಿ ಕರ್ಮಗಳನ್ನ ನಡೆಸಬೇಕಾದ್ರೆ ಸಂಧ್ಯಾವನ್ನೇ ಮಾಡ್ಬೇಕು, ಎದ್ದು ಇಡ್ಬೇಕು, ಕೂತ್ಕೊಳ್ಬೇಕು, ಇದಿದೆ ಎಲ್ಲವನ್ನು ಮಾಡ್ಬೇಕು. ಬೆಳಗ್ಗೆ ನಿಂತೆ ಮಾಡ್ಬೇಕು, ರಾತ್ರಿ ಸಾಯಂಕಾಲ ಕುಳಿತೇ ಮಾಡ್ಬೇಕು. ಇವೆಲ್ಲ ದೇಹಕ್ಕೆ ಶ್ರಮ ಉಂಟಾಗೋದು. ಅದರಿಂದ ಸಂಧ್ಯಾವನ್ನೇ ಬಿಟ್ಕೊಳ್ಳೋಣ, ಇದಲ್ಲ. ಭಗವಂತನಿಗಾಗಿ ಮಾಡುವಂತದ್ರಲ್ಲಿ ಸ್ವಲ್ಪ ಶರೀರಕ್ಕೆ ಶ್ರಮಗಳಾದ್ರೂ ಸಹಿಸಬೇಕದ್ನ. ಅದಿರೋದು ಎಲ್ಲವೂ ಕೂಡ ಸುಖವಾಗಿ ಇದಿಗೆ ಇರೋದಲ್ಲ. ಈಗ ಧ್ಯಾನಕ್ಕೋ ತಪಸ್ಸಿಗೋ ಇಲ್ಲ ಭಗವಂತನ ನಾಮ ಸಂಕೀರ್ತನೆ, ಅಯ್ಯೋ ಕಂಟಿನ್ಯೂಸ್ ಅಷ್ಟೊತ್ತು ಹೇಳ್ಬೇಕಲ್ಲ, ಗಂಟ್ಲು ಒಣಗೋಗುತ್ತೆ, ಇಲ್ಲ ಅಷ್ಟೊತ್ತು ಕೂತ್ಕೋಬೇಕಲ್ಲ, ಈ ರೀತಿಯ ಇದು ಬರಬಾರದು. ಅವನಿಗೆ ಅದು ಕಷ್ಟ ಅಂತ ಅನ್ನಿಸ್ಬಾರದು. ಭಗವಂತನ ಭಜನೆಯನ್ನೋ, ಪೂಜೆಯನ್ನೋ, ಧ್ಯಾನವನ್ನೋ, ಹೋಮವನ್ನೋ ಮಾಡ್ಬೇಕಾದ್ರೆ ಅಯ್ಯೋ ಹೋಮ ಕೂತ್ಕೊಂಡ್ರೆ 3 ಗಂಟೆ ಕಾಲ, ಅಯ್ಯೋ ಅಷ್ಟೆಲ್ಲ ಆಗಲ್ಲ. ಭಗವಂತನಿಗಾಗಿ ನಡೆಸ್ತಾ ಇದ್ದೀನಿ ಅಂದಾಗ ಅದು ಸಂತೋಷವಾಗಿ ಮಾಡ್ಬೇಕಾದ್ರೆ ಅದು ಕಷ್ಟವಾಗಿ ಕಾಣಿಸೋಲ್ಲ. ಶರೀರಕ್ಕೆ ಶ್ರಮ ಒಂದ್ ಸ್ವಲ್ಪ ಆಗ್ಬೋದು, ಅದನ್ನ ಸಹಿಸ್ಬೇಕು ಅಂತಾರೆ.
ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ಯ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಪಾಪ ಕಾರ್ಯಗಳು ಎಂತ ದ್ವೇಷಿಸಬಾರದು, ಪುಣ್ಯ ಕಾರ್ಯಗಳು ಎಂದು ಅಕ್ಕರೇನೂ ಇಡಬಾರದು. ಅಂತಹ ಸ್ಥಿರ ಬುದ್ಧಿಯುಳ್ಳ ಜ್ಞಾನಿಯ ಸಾತ್ವಿಕ ತ್ಯಾಗಿ. ಇದು ಮಾಡಿದ ತಕ್ಷಣ ನನಗೇನೋ ಫಲ ಸಿಗತ್ತೆ, ಅದಕ್ಕಾಗಿ ಬಹಳ ಹೆಚ್ಚು ಆಸಕ್ತಿ, ಲೋಕದ ಆಸೆ, ಇದೆಲ್ಲ ಹೇಗೆ? ಏನೋ ಕೆಲಸ ಆಗ್ಬೇಕಾಗಿದೆ, ಮಗನಿಗೆ ಪರೀಕ್ಷೆಗೆ ಸೀಟ್ ಸಿಗ್ಬೇಕು, ಇಲ್ಲ ಮದ್ವೆ ಆಗ್ಬೇಕು ಮಗಳಿಗೆ, ಇನ್ನೇನೋ ಒಂದು ಆಗ್ಬೇಕು, ಪ್ರಧಾನವಾದಂತದ್ದು, ಅಯ್ಯೋ ತುಂಬಾ ಟರ್ನಿಂಗ್ ಪಾಯಿಂಟ್ ಜೀವನದಲ್ಲಿ. ಅದಕ್ಕೇನು ಅಂತಂದ್ರೆ, ಅವತ್ತಿನ ದಿವಸ ಎಲ್ಲಾ ದೀಪಗಳಿಗೂ ತುಪ್ಪ ಹಾಕಿ, ತುಪ್ಪದ ದೀಪ ಹಚ್ಚಿ, ಮಗನ ತೆಂಗಿನಕಾಯಿ ತಂದು ಹೊಡೆದು ಎಲ್ಲ ಮಾಡಿ. ಬೇರೆ ದಿವಸಗಳೆಲ್ಲ ಏನಿಲ್ಲ. ಈ ದೀಪದ ಎಣ್ಣೆ ಅಂತಿದೆ, ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್ ಅಂತ, ಆ ಎಣ್ಣೆ ದಿವಸ ಹಾಕೋದು. ಇವತ್ತು ಮಾತ್ರ ತುಪ್ಪದ ದೀಪ. ಯಾಕೆ? ಭಗವಂತನಿಗೆ ನಮ್ಮ ಕೆಲಸ ಇದು ಬಹಳ ಬಹಳ ಮುಖ್ಯವಾದದ್ದಾಗ್ಬೇಕು. ಅದಕ್ಕೆ ಇದು ಲೌಕಿಕವಾದ ರೀತಿ ನೀತಿಗಳು. ಭಗವನಿಗೆ ಏನೋ ಇವಾಗ ನೀವು ದೀಪದ ಎಣ್ಣೆ ಹಾಕ್ತಿರೋ ಇಲ್ಲ ತುಪ್ಪದ್ದೇ ಹಚ್ತಿರೋ, ಏನಾದ್ರು ವ್ಯತ್ಯಾಸ? ನಮ್ಗೇನನ್ಸುತ್ತೆ? ದೀಪ ತಾನೆ. ಏನೋ ಎಣ್ಣೆನಲ್ಲಿ ಮನೆಯಲ್ಲಿ ಏನೋ ಒಂದ್ ಮಾಡಿ ಇದ್ಕೊಂಡನೋ ಪಕಡೋ ಸುಟ್ಟೋಗಿದೆ ಎಣ್ಣೆ, ಅದೇನೋ ಚೆಲ್ವದೆ, ದೀಪಕ್ಕೆ ಹಾಕ್ಬಿಟ್ರಾಯ್ತು. ಈ ಆಟಿಟ್ಯೂಡ್ ಇದೆಯಲ್ಲ, ನಗ್ತಾನೆ ಭಗವಂತ. ಏನು ಆ ಸುಟ್ಟ ಎಣ್ಣೆನಲ್ಲಿ ಹಾಕಿದ್ದೋ ಅಥವಾ ಪಾಮಾಯಿಲ್ಲೋ ಇಂಥದ್ರಲ್ಲಿ ನನಗೆ, ಆದ್ರೆ ನಿನಗ್ ಬೇಕಾಗಿರೋದೆಲ್ಲ ನಿನಗೆ ಬಹಳ ಶ್ರೇಷ್ಠವಾದದ್ದೇ ಬೇಕು. ಅದು ಏನು ಇವಾಗ ಆರ್ಗ್ಯಾನಿಕ್, ಪ್ರತಿಯೊಂದು ಹಾಲು ಅಷ್ಟೇ ಅಥವಾ ಇದು ಅಷ್ಟೇ, ಯಾವುದು ಕಲುಷಿತ ಇಲ್ಲ, ಕಲಬೆರಕೆ ಇಲ್ಲ ಅಂತ ಬಹಳ ಉತ್ತಮವಾದದ್ದೇ ಬೇಕು. ಅಕ್ಕಿ ತಗೊಂಡ್ಬರ್ಬೇಕಾದ್ರೆ ಸೋನಾ ಮಸೂರಿ ಅದ್ದು ಇದ್ದು ಎಲ್ಲ. ಇಲ್ಲಿ ಪುಣ್ಯಕ್ಕೆ ಅಕ್ಕಿ ಇಡಿ ಅಂದ್ರೆ ರೇಷನ್ ಅಂಗಡಿಯಿಂದ ತಗೊಂಬನ್ನಿ, ಅದಕ್ಕೆ ಆ ಕಾರ್ಡು ಇಟ್ಕೊಂಡು ಚೀಪಾಗಿ ಇರೋದನ್ನ ತಗೊಂಡು. ಇಲ್ಲ ಅಂಗಡಿಗೆ ಹೋದ್ರೆ ಯಾವ್ದು ಲೋಯೆಸ್ಟ್ ಇದೆಯಪ್ಪ ನಿಂದು ಅದನ್ನ ಕೊಡು. ಯಾಕಿದು? ಇವ್ರ ಮನಸ್ಸಿನಲ್ಲಿ ಪುರೋಹಿತರು ಕೊಡೋದು, ದೇವರಿಗೆಲ್ಲ. ಈ ರೀತಿ ಅಸಡ್ಡೆ ಇವುಗಳೆಲ್ಲ ನಮ್ಮ ಬಯಕೆಗಳು, ಇವುಗಳ ಮೇಲೆ ಭಗವಂತನಲ್ಲಿ ಮಾಡುವಂತ ತರ ತಮ ಎಲ್ಲ ರೀತಿಯ. ನಹಿ ದೇಹ ಭೃತಾಂ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ. ದೇಹ ಉಳ್ಳವನಿಗೆ ಕರ್ಮಗಳನ್ನು ನಿಶ್ಶೇಷವಾಗಿ ಬಿಡುವುದೇನು ಸಾಧ್ಯವೇ ಇಲ್ಲ. ನಹಿ ದೇಹ ಭೃತಾಂ ಶಕ್ಯಂ ತ್ಯಕ್ತುಂ ಕರ್ಮಾಣಿ ಅಶೇಷತಃ. ಯಾರು ಕರ್ಮವನ್ನು ಮಾಡದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಕೈ ಕಾಲು ಕಟ್ಕೊಂಡು ಕುತ್ಕೊಂಡ್ಬಿಡೋದು ಕಣ್ಣು ಮುಚ್ಕೊಂಡು, ನಾನೇನು ಕೆಲಸ ಮಾಡ್ತಿಲ್ಲ ಅಂತ. ಕೆಲಸ ಮಾಡೋದು ಬರೀ ಕೈ ಕಾಲು ಎರಡಿಂದಾನೇನಾ? ಇಲ್ಲ, ಮಾತು ಆಡಲ್ಲ. ಮನಸ್ಸನ್ನು ಇದಕ್ಕೆ ನಿರ್ಬಂಧಿಸಿ ಯಾವುದ್ರಲ್ಲೂ ಯೋಚನೆ ಮಾಡಲ್ಲ ಅಂತ ಸಾಧ್ಯನೋ? ಈ ರೀತಿ ಮಾನಸಿಕವಾಗಿ ಆದ್ರೂ ಕೂಡ ಅದರಿಂದ ಭಗವಂತನ ಸಂಕಲ್ಪದಲ್ಲಿ ಯಾರೂ ಅಷ್ಟೇ. ಲೋಕದಲ್ಲಿ ಪ್ರತಿಯೊಬ್ಬರು ಅದು ಒಳ್ಳೇದೋ ಕೆಟ್ಟದ್ದೋ ಅಂತೂ ಕೆಲಸದಲ್ಲಿ ಕರ್ಮದಲ್ಲಿ ತೊಡಗಿದ್ದಾರೆ. ಅವರುಗಳಿಗೇನು ಅಂದ್ರೆ ಆಯಾ ಬಯಕೆಗಳು ಇದೆಲ್ಲ. ಈ ಕಗ್ಗದಲ್ಲಿ ಒಂದು ಇದನ್ನ ಕೊಡ್ತಾನೆ, ಕುಡಿಮ ಗಾರ್ಧವ ನೀನು ಅಂತ. ಕತ್ತೆಯನ್ನ ಗಾಣದ ಎಣ್ಣೆ ಇದಕ್ಕೆ ಕಟ್ಬಿಟ್ಟದ್ನ ಅದಕ್ಕೆ ತಲೆ ಹತ್ರ ಮುಂದಕ್ಕೆ ಒಂದು ಕೋಲನ್ನ ಇಟ್ಟು ಅದ್ರಲ್ಲಿ ಒಂದು ಕ್ಯಾರೆಟ್ ಹಾಕಿ ಸಿಗಿಸ್ಬಿಡೋದು. ಅದು ಬಾಯಿಗೆ ಸಿಗೋಲ್ಲ. ಆ ರೀತಿನಲ್ಲಿ ಇಟ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದು. ಏನು ಹೊಡಿಬೇಕಾಗಿಲ್ಲ, ಹೋಗು ಅಂತ ಹೇಳ್ಬೇಕಾಗಿಲ್ಲ. ಆ ಕ್ಯಾರೆಟ್ ತಿನ್ಬೇಕು ಅಂತ ಅದ್ ನಾಲ್ಗೆ ಹಿಂಗ್ ಅನ್ಕೊಂಡ್ ಹೆಜ್ಜೆ ಇಡ್ತಾ ಹೋಗುತ್ತೆ. ಕ್ಯಾರೆಟ್ ಅಂತೂ ಸಿಗೋಲ್ಲ. ಇದು ಸುತ್ತೋದು ನಿಲ್ಲೋಲ್ಲ. ಇವನ್ ಕೆಲ್ಸ ಆಯ್ತು. ಭಗವಂತ ಹಿಂಗೆ ಪ್ರತಿಯೊಬ್ರು ಕೂಡ ಕರ್ಮದಲ್ಲಿ ಮಾಡೋ ಕುಣಿವ ಗಾರ್ಧವ ನೀನೋ ಮಂಕುತಿಮ್ಮ ಅಂತಾರೆ. ಮೋಹದಿಂದ, ಅಯ್ಯೋ ನನ್ನ ಹೆಂಡತಿಗಾಗ್ಯೋ, ನನ್ನ ಮಕ್ಕಳಿಗಾಗ್ಯೋ, ಇಲ್ಲ ನನ್ನ ಮೊಮ್ಮಕ್ಕಳಿಗಾಗ್ಯೋ, ಅವ್ರಿಗೋ ಇವ್ರಿಗೋ ಏನೋ ಒಂದು ಅಂತೂ ಕೆಲಸ ಕರ್ಮದಲ್ಲಿ ತೊಡಬೇಕು. ಅದು ನಿಮ್ಮ ಉದ್ದೇಶಗಳು ಏನೋಗುತ್ತೆ, ಒಳ್ಳೇದೋ ಕೆಟ್ಟದ್ದೋ. ಹೀಗೆ ಆದ್ದರಿಂದ ಕರ್ಮಗಳಲ್ಲಿ ಫಲವನ್ನು ಬಿಡ್ತಕ್ಕನೇ ನಿಜವಾದ ತ್ಯಾಗ. ರಿಸಲ್ಟ್ ಓರಿಯೆಂಟೆಡ್. ಲೋಕದಲ್ಲಿ ಯಾರು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಿಂದ ನನಗೆ ಏನ್ ಸಿಗುತ್ತೆ, ಆ ಫಲ ಸಿಗದೆ ಇದ್ರೆ ನಿನ್ಗೆ ಅದ್ ಸಿಗೋಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾರೇನು? ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಸಂಬಳ ಕೊಡಲ್ಲ ಅಂತ. ಸರಿ ಬೇಡ ಸಂಬಳ,
ಹಾಗೆ ಮಾಡ್ತೀನಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ? ಕೆಲಸ ಎಲ್ಲ ಮಾಡ್ತೀನಿ, ಸಂಬಳ ಇಲ್ಲ ನನಗೆ. ಎದ್ದೆದ್ದು ಬೀಳುತ್ತೀಹೆ, ಗುದ್ದಾಡಿ ಸೋಲುತ್ತಿವೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತೀಹೆ, ಉದ್ಧರಿಸುವೆನು ಲೋಕವ ಎನ್ನುವ ಸಗನೆ. ನಿನ್ನ ಉದ್ಧಾರ ಎಷ್ಟಾಯ್ತು? ಸೊ ಲೋಕವೆಲ್ಲ ಫಲದಲ್ಲಿ ಉದ್ದೇಶ ಇಟ್ಕೊಂಡೇ ಮಾಡುವಂತಹದ್ದು. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಫಲದಲ್ಲಿ ಆಸಕ್ತಿ ಬಿಟ್ಬಿಡು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಗದಾಚನ. ಈಗ ಹೇಳಿದ ತಕ್ಷಣ ಫಲದಲ್ಲಿ ಆಸಕ್ತಿ ಇಲ್ವಲ್ಲ, ಏನೋ ಒಂದ್ ಮಾಡಿ ಬಿಸಾಕ್ತಾ ಆಯ್ತು, ಹಾಗೆ ಸಾಧ್ಯವಾಗುತ್ತೋ ಅಂದ್ರೆ ಇಲ್ಲ. ಶ್ರದ್ಧೆಯಿಂದ ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು, ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ. ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ ಮಾಡ್ಬೇಕು. ಮಾಡಿ ಫಲ ನನಗೆ ಬೇಡ ಅಂತ ಹೇಳ್ಬೇಕು. ಯಾಕೆಂದ್ರೆ ಫಲ ಕೊಡುವಂತವನು ಭಗವಂತ, ಅದರಿಂದ ಅದನ್ನ ಪಡೆಯೋನು ಅವನೇ. ಅಹಂ ಭೋಕ್ತಾ ಚ ಪ್ರಭುರೇವ ಚ ಅಂತ ಹೇಳ್ತಾನೆ. ಎಲ್ಲ ಕರ್ಮಗಳಲ್ಲಿಯೂ ಕೂಡ ಪ್ರಭು ನಾನೇ, ಭೋಕ್ತಾ ಅದನ್ನ ಅನುಭವಿಸುವನು ನಾನೇ. ಪ್ರತಿಯೊಂದು ಅಷ್ಟೇ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮೈವ ತೇನ ಗಂತವ್ಯಂ. ಬ್ರಹ್ಮ ಕರ್ಮ ಸಮಾಧಿನ ಪ್ರತಿ ಒಬ್ಬ ಅವನೇನೆ. ಇದು ಎಲ್ಲ ಕಡೆನೂ ಯಜ್ಞೇಶ್ವರೋ ಹವ್ಯ ಸಮಸ್ತ ಕವ್ಯಾವ್ಯಯ ಈಶ್ವರ ಎಲ್ಲ ಕೂಡ ಇದ್ರಲ್ಲೇ ಬರುವಂತದ್ದು. ಬೇರೆ ಕಡೆನಲ್ಲಿ ಕರ್ಮಯೋಗಗಳು ಬರಬೇಕಾದ ಯಜ್ಞದಲ್ಲಿರುವ ಸಮಸ್ತ ಸಲಕರಣೆಗಳು ನಾನೇನೆ. ಅದರಲ್ಲಿ ಅಗ್ನಿಯೂ ನಾನೇ, ಮಾಡುವನು ನಾನೇ, ಸೌಟು ನಾನೇ, ತುಪ್ಪವೂ ನಾನೇ, ಬೆಂಕಿಯೂ ನಾನೇ, ಕಡೆಗೆ ಇದರಿಂದ ಬರುವಂತ ಫಲ ಅದನ್ನು ಪಡೆಯೋನು ನಾನೇ. ಹೀಗೆ ಸಮಸ್ತವೂ ಅವಂದೇನೆ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಕರ್ಮಗಳಲ್ಲಿ ಇಷ್ಟ ಪ್ರಾಪ್ತಿ ಅನಿಷ್ಟ ಪ್ರಾಪ್ತಿ ಇವೆರಡರ ಮಿಶ್ರಣ ಅಂದ್ರೆ ದುಃಖ ಪ್ರಚುರವಾದ ಸಂತಾನಾದಿ ಸುಖಗಳು. ಹೀಗೆ ಮೂರು ಬಗೆಯ ಫಲ ಉಂಟು. ಒಂದು ಇಷ್ಟ ಪ್ರಾಪ್ತಿಗಾಗಿ, ಇನ್ನೊಂದು ಅನಿಷ್ಟ ನಿವೃತ್ತಿಗಾಗಿ, ಅಥವಾ ಇವೆರಡರ ಮಿಶ್ರಣವಾಗಿ. ಫಲತ್ಯಾಗ ಮಾಡಿದವರಿಗೆ ಇವು ಮರಣಾಂತದಲ್ಲಿ ಉಂಟಾಗುತ್ತೆ, ತ್ಯಾಗ ಮಾಡಿದವರಿಗೆ ಯಾವಾಗ್ಲೂ ಬರೋದಿಲ್ಲ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣ. ಹೇ ಮಹಾಬಾಹೋ, ಸಮಸ್ತ ಕರ್ಮಗಳ ಸಿದ್ಧಿಗಾಗಿ ತತ್ವಜ್ಞಾನ ರೂಪವಾದ ಸಿದ್ಧಾಂತದಲ್ಲಿ ಹೇಳಿದ 5 ಕಾರಣಗಳನ್ನು ಹೇಳ್ತೇನೆ ಕೇಳು. ಅಧಿಷ್ಠಾನಂ ತಥಾ ಕರ್ತ ಕಾರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಆತ್ಮನಿಗೆ ಸ್ಥಾನವಾದಂತಹ ದೇಹ ಒಂದೊಂದು ಉಂಟು, ಅದೊಂದು ಅಂದ್ರೆ ಈ ಶರೀರ. ಕರ್ತ ಎನಿಸಿದಂತ ಒಳಗಿರುವ ಜೀವಾತ್ಮ, ಬೇರೆ ಬೇರೆ ಕರ್ಮ ಇಂದ್ರಿಯಗಳು, ಪ್ರಾಣಾಪಾನಾದಿ ವಾಯು ವ್ಯಾಪಾರಗಳು. 5ನೇ ಇದು ದೈವ ಅಂದ್ರು, ಅಂತರ್ಯಾಮಿಯಾದ ಪರಮಾತ್ಮ. ಹೀಗೆ ಇವೆಲ್ಲದರ ಒಟ್ಟು ಇವುಗಳಿಂದ ಕಾರ್ಯ ಸಾಧನೆ ಆಗ್ಬೇಕಾದ್ರೆ ದೈವಂ ಅತ್ರ ಪಂಚಮಂ. ಭಗವಂತನ ಸಂಕಲ್ಪ ಇದ್ದೇ ಏನು ನಡೆಯಲ್ಲ. ಭಗವಂತನೇ ಎಲ್ಲದನ್ನು ಮಾಡ್ಲಿ, ನಾನು ಅವ್ನಿಗೆ ನಮಸ್ಕಾರ ಮಾಡ್ಬಿಟ್ಟಿದ್ದೀನಿ, ತೆಂಗಿನಕಾಯಿ ಹೊಡೆದ್ ಬಿಟ್ಟಿದ್ದೀನಿ ಅಂತಂದ್ರೆ ಅವನು ಬಂದು ಕುಳಿತುಕೊಂಡು ಪರೀಕ್ಷೆನಲ್ಲಿ ಬರೀತಾನೇನೋ ಭಗವಂತ? ಭಗವಂತನ ಸಂಕಲ್ಪ ಇಲ್ಲದೆ ನೀವು ನಡ್ಸಕ್ಕಾಗುತ್ತೋ? ಇವೆಲ್ಲ ಬಹಳ ಹಿಂದಿನ ಉಪನ್ಯಾಸಗಳಲ್ಲೂ ಕೂಡ ಎಲ್ಲ ಹೇಳಿದ್ದು. ಈಗ ಒಬ್ಬ ಹುಡುಗ ಇದ್ದಾನೆ, ಅವನು ಬಹಳ ಬ್ರಿಲಿಯಂಟ್, ಚೆನ್ನಾಗಿ ಇದ್ದಾನೆ, ಒಳ್ಳೆ ಮೇಧಾಶಕ್ತಿ ಚೆನ್ನಾಗಿದೆ. ಯಾವುದೇ ಪ್ರಶ್ನೆಗೂ ಅವನ ಹತ್ರ ಉತ್ತರ ಇಲ್ಲ ಅಂತಿಲ್ಲ. ಒಂದು ಪರೀಕ್ಷೆನಲ್ಲಿ ಆನ್ಸರ್ ಬರೆದ್ರೆ 100 ಬರೋದು, ಅದಕ್ಕೆ ಕಡಿಮೆ ಇಲ್ವೇ ಇಲ್ಲ. ಅಷ್ಟೆಲ್ಲ ಇರೋನು, ಎಲ್ಲ ಅವನದೇನೆ ಬುದ್ಧಿಶಕ್ತಿ ಎಲ್ಲ. ಪರೀಕ್ಷೆಗೆ ಹೋಗೋ ದಿವಸ ಅವನಿಗೆ ಬೆಳಗ್ಗೆ ಜೋರ ಏನು ಗೆದ್ದು ಕೂತ್ಕೊಳ್ಳೋಕೆ ಆಗೋಲ್ಲ, ಎಲ್ಲ ಇವನ್ ಪ್ರಯತ್ನದಿಂದಾನೇ ಆಗ್ಬಿಡತ್ತೋ. ಇನ್ನೊಂದು ಇದೆ, ಅವನು ಬಹಳ ದೈವ ಭಕ್ತಿ ಇದೆ ಅಂತ, ಇಲ್ಲ ನಾನ್ ಮೇಲ್ಕೋಟೆನಲ್ಲಿ 350 ತೆಂಗಿನಕಾಯಿ ಹೊಡೆದು ಬಿಡ್ತೀನಿ ನರಸಿಂಹನಿಗೆ, ಮೆಟ್ಲು ತೆಂಗಿನಕಾಯಿ ಅಂತ. ಸೊ ನರಸಿಂಹ ಬಂದು ಕೂತ್ಕೊಂಡು ಪರೀಕ್ಷೆನಲ್ಲಿ ಆನ್ಸರ್ ಬರೀತಾನೆ. ಇದು ಎರಡೂ ತಪ್ಪು. ಪೂರಾ ಭಗವಂತನೇ ಮಾಡೋಲ್ಲ, ನಿಮ್ಮ ಪಾಲಿನ ಕೆಲಸ ನೀವು ಮಾಡಿದ್ರು. ಕಾಯ ವಾಚ ಮನಸ, ವಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್, ಮನುಷ್ಯ ಪ್ರಯತ್ನದಲ್ಲಿ ಎಷ್ಟು ಸಾಧ್ಯವೋ ಅದರಲ್ಲಿ ಎಲ್ಲೂ ಲೋಪದೋಷ ಇಲ್ವೇ? ಹಾಗೆ ನೀವು ಮಾಡಿ ಭಗವಂತನಿಗೆ ಆದ್ರೆ ಫಲವನ್ನ ಅವನು ಖಂಡಿತ ಕೊಟ್ಟೆ ಕೊಡ್ತಾನೆ. ನೆಲದ ಬೇಸಾಯ ಒಳ್ಳಿತಾಗಿರಿ ನಿನಗೆ ಫಲ ಮಾಗುವುದೆಂಬ ಚಿಂತೆ ಉಂಟೆ, ಒಳಿತರೊಳೆ ನೀ ಬಾಳು ಪರ ಎಂತಿರ್ದೊಡೆ ಇಳೆಯ ಬಾಗಿಲು ಪರಕ್ಕೆ ಮಂಕುತಿಮ. ಪ್ರತಿದಿನ ನೀವು ಚೆನ್ನಾಗಿ ಬಾಳಿದ್ರೆ ಅರ್ಥಪೂರ್ಣವಾಗಿ
ಬೇರೆಯವರಿಗೆ ಹಿಂಸೆಯಿಂದ ಮಾಡದೆ ಪರೋಪಕಾರಾರ್ಥಂ ಲೋಕಕ್ಕೆ ಹಿತ ಲೋಕಹಿತಂ ಮಮ ಕರಣೀಯಂ ಅಂತ ಪ್ರತಿದಿನ ನಡೆಸಿದ್ದೆ ಆದ್ರೆ ಅಂತ್ಯವೂ ಕೂಡ ಅನಾಯಾಸವಾಗಿ ಸಿಗುತ್ತೆ, ಮೋಕ್ಷ ಸಾಮ್ರಾಜ್ಯವೂ ಸಿಗುತ್ತೆ. ಇಳೆಯ ಬಾಗಿಲು ಪರಕೆ ಇಲ್ಲಿ ನಡೆಸುವಂತದ್ದು. ಹಾಗಾಗಿ ಬರೀ ದೇವರಲ್ಲ, ಇಲ್ಲ ಬರೀ ಇವನು ಪ್ರಯತ್ನ ಅಲ್ಲ, ಅದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದು. 5 ವಿಷಯಗಳು ಇಲ್ಲಿ. ಶರೀರ ಸರಿಯಾಗಿರ್ಬೇಕು. ಈಗ ಅವನಿಗೆ ಬುದ್ಧಿ ಚೆನ್ನಾಗಿದೆ, ಆನ್ಸರ್ ಬರೆಯೋಕಾಗುತ್ತೆ, ಆದ್ರೆ ಶರೀರಕ್ಕೆ ವ್ಯಾಧಿನೋ ಮತ್ತೊಂದೋ ಬಂತು, ಹೇಳೋಕೆ ಆಗೋಲ್ಲ, ಪರೀಕ್ಷೆ ಬರೀತಾನೇನೋ ಅವನು. ಹೀಗೆ ಶರೀರವಾಂಗ್ ಮನೋಭಿ ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಮನುಷ್ಯನು ಮನೋವಾಕಾಯಗಳಿಂದ ತ್ರಿಕರಣ ಇದನ್ನೇ ಕಾಯ ವಾಚ ಮನಸ ಆರಂಭಿಸಕ್ಕಂತ ಕರ್ಮಗಳು ಧರ್ಮ ಸಮ್ಮತವಾಗಿದ್ರು ಕೂಡ ಅಥವಾ ಅದಕ್ಕೆ ವಿರುದ್ಧವಾಗಿದ್ರು ಅವುಗಳ ಆರಂಭಕ್ಕೆ ಈ ಮೇಲಿನ 5 ಕಾರಣಗಳೇ. ಒಳ್ಳೇದೋ ಕೆಟ್ಟದ್ದೋ, ಬಂಧನಕ್ಕೆ ಮಾಡ್ತಿರೋ ಇಲ್ಲ ನಿವೃತ್ತಿಗೆ ಮಾಡ್ತಿರೋ, ಎಲ್ಲದರಲ್ಲೂ ಕೂಡ ಈ 5 ಮುಖ್ಯ. ಏನೋ ಹೇಳಿದ್ದಾರೆ ನಡೆಸ್ಬೇಕು, ಸಂಧ್ಯಾವನ್ನೇ ಮಾಡ್ಬೇಕು ಟೈಮಿಗೆ, ಮಾಡ್ದ, ಅದ್ರಲ್ಲಿ ಆಸಕ್ತಿನೂ ಇಲ್ಲ, ಮನಸ್ಸು ಇಲ್ಲ, ಅದು ಸಾಧ್ಯ ಆಗುತ್ತೇನೋ? ಈ 5 ಕಾರಣ ಸೇರ್ಬೇಕಲ್ಲಿ. ದೈವ ಮಾತ್ರ ಪಂಚಮ, ಅವನು ಇವನಿಗೆ ಬುದ್ಧಿಯನ್ನು ಕೊಡ್ಬೇಕು, ಅವಕಾಶ ಆಗ್ಬೇಕು, ಇವನಿಗೆ ಇನ್ನೇನು ಅಡ್ಡಿ ಬರಬಾರ್ದು ಆ ಸಂದರ್ಭದಲ್ಲಿ. ಎಲ್ರಿಗೂ ಸಾಮಾನ್ಯವಾಗಿ ಒಂದ್ ಸಂದೇಹ, ಅಯ್ಯೋ ಮಕ್ಕಳು ಇದ್ರ ಬಗ್ಗೆ ಏನು ತಿಳಿಯೋದೇ ಇಲ್ಲ, ಎಲ್ಲ ಬಿಟ್ಬಿಡ್ತಾರೆ, ಇದ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಧ್ಯಾತ್ಮ ಅಥವಾ ಈ ಆಚರಣೆಗಳು, ಶಾಸ್ತ್ರೋಕ್ತವಾದಂತಹ ವಿಧಿಯಲ್ಲಿ ನಡೆಸುವಂತಹದ್ದು. ಇನ್ ಕೆಲವ್ರಿಗೆ ಮಾಡ್ಬೇಕು ಅಂತ ಇಷ್ಟ ಆದ್ರೆ ಟೈಮ್ ಸರಿಯಾಗಿಲ್ಲ, ಅಯ್ಯೋ ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ಬೇಕು. ಇತ್ತೀಚೆಗೆ ಒಬ್ರು ಭೇಟಿಯಾಗಿದ್ದೆ ನಾನು, ಎಲ್ಲ ರಿಟೈರ್ಮೆಂಟ್ ಆಗಿದೆ, 60 ವರ್ಷ ಇದ್ರದ್ದೆಲ್ಲ ಆಗಿದೆ, ಆದ್ರೂ ಇನ್ನೇನೋ ಕೆಲ್ಸಾನೋ ಮತ್ತೊಂದೋ ಮಾಡ್ಬೇಕು. ಅಯ್ಯೋ ಎಲ್ಲಿ ಸಂಧ್ಯಾ ವಂದನೆಗಾಗ್ಲಿ ವೇದಕ್ಕಾಗ್ಲಿ ನೀವೇನೋ ಮಾಡ್ತೀರಪ್ಪ, ಇವಕ್ಕೆಲ್ಲ ನಮ್ಗೆ ಎಲ್ಲಿ ಬಿಡುಗಡೆ? ಹಾಗಾದ್ರೆ ಬಿಡುಗಡೆ ಯಾವಾಗ? ಈ ಶರೀರ ಬಿಟ್ಟ ಮೇಲ? ಯಾವಾಗ್ಲೋ ಇದ್ ಬರುತ್ತೆ, ಏನೋ ಅದು ಪ್ರೈವೇಟ್ ಕೆಲಸ, ಅಲ್ಲೆಲ್ಲೋ ಹೋಗ್ಬೇಕು, ಇನ್ನೇನೋ ಮಾಡ್ಬೇಕು, ಒಂದು ನಿಯತಿ ಇಲ್ಲ. ಅವ್ರು ಕರೆದಿದ ತಕ್ಷಣ ಇದ್ ಮಾಡ್ಬೇಕು, ಹೊಟ್ಟೆ ಪಾಟ್ ನೋಡ್ಬೇಕಲ್ಲ, ಈಗಲೂ ಜೀವನ ಸಂಸಾರ ಮತ್ತೊಂದು ಅದು ಏನೋ ಒಂದು ಎಕ್ಸ್ಕ್ಯೂಸ್ಗಳನ್ನ ಹೇಳ್ಕೊಂಡು ಯಾವಾಗ ಮನಸ್ಸಿಲ್ವೋ ಅವಾಗ ಈ ರೀತಿ ಹೇಳುವಂತದ್ದು ಯಾವ್ಯಾವ್ದು. ನೀವು ಬಿಡಿಪ್ಪ, ನೀವು ನಡೆಸ್ತೀರಿ, ನಮ್ಗೆ ಎಲ್ಲಿ ಅದೆಲ್ಲ ಆಗೋಲ್ಲ ಅಂತ. ನಮಗೆಲ್ಲ ಆಗುತ್ತೆ, ಸಾಧ್ಯ ಆಗತ್ತೆ. ಅಯ್ಯೋ ಅಷ್ಟೆಲ್ಲ ದುಡ್ಡಿಲ್ಲ ತುಳಸಿ ಪುಷ್ಪನ ತಗೊಂಬರೋಕೆ ಅಂತ. ಮನೇಲಿ ಅವಳೊಂದು ಪಾಡಿಟ್ಕೊಂಡ್ ಚೂರು ನೀರ್ ಹಾಕಿದ್ರೆ ಗಿಡ ಬೆಳೆಯಲ್ವೋ? ಮನಸ್ಸಿದ್ರೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಯಾವುದನ್ನೋ ಪರಿಸರವೋ ಮತ್ತೊಂದು ಹೇಳಿ ನುಡಿಸ್ಕೊಳ್ಳೋಕೆ ಮಾರ್ಗಗಳು. ಮನಸ್ಸು ಮಾಡಿದ್ರೆ ಎಲ್ಲದಕ್ಕೂ ಎ ಬಿಸಿ ಪರ್ಸನ್ ಕ್ಯಾನ್ ಮೇಕ್ ಟೈಮ್ ಫಾರ್ ಎವ್ರಿಥಿಂಗ್, ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಯಾರು ಬ್ಯುಸಿಯಾಗಿರ್ತಾರೋ ಅಂತವ್ರು ಎಲ್ಲದಕ್ಕೂ ಸಮಯ ಮಾಡ್ಕೊಳ್ಳೋಕ್ ಸಾಧ್ಯ. ಮನಸ್ಸು ಇಲ್ದಿದ್ರೆ ಯಾಕೆ ಮನಸ್ಸಿಲ್ಲ ಅವ್ರಿಗೆ? ಯಾಕೆಂದ್ರೆ ಅವ್ರ ಕರ್ಮ ಕಳ್ದಿಲ್ಲ, ಅದಕ್ಕಾಗಿ ಅಷ್ಟೇ. ಅಯ್ಯೋ ನಮ್ಮ ಮಕ್ಕಳು ಏನು ಇದ್ರಲ್ಲೇ ಇಲ್ಲ, ಅವನೇನೋ ಅದ್ರಲ್ಲೇ ಬಿಸಿ, ಅದ್ರಲ್ಲಿ ಅಯ್ಯೋ ನಮ್ಮ ಮಗಳಿಗೆ ಟೈಮೇ ಸಿಗೋಲ್ಲ ರೀ ಅವ್ರಿಗೆ, ಅವ್ರ ಪಾಪ ಏನು ಅವ್ರು ನೋಡಿದ್ರು ತುಂಬಾ ಇದಾಗತ್ತೆ, ಹಂಗೆ ಎಲ್ಲ ಪೂಸ್ಕೊಳ್ಳೋದು ಇವ್ರುಗಳು. ಅವನಿಗೆ ಬೇರೆ ಎಲ್ಲದಕ್ಕೂ ಟೈಮ್ ಆಗತ್ತೆ, ಶಾಸ್ತ್ರೋಕ್ತವಾದ ಕೆಲಸಗಳನ್ನ ಮಾಡೋಕ್ ಮಾತ್ರ ಸಮಯ ಸಿಗೋಲ್ಲ. ಶಾಸ್ತ್ರದ ಬಗ್ಗೆ ಎಷ್ಟು ಗೌರವ ಇದೆ. ಯಾಕೆ ಹಿಂಗಾಯ್ತು? ಯಾಕೆಂದ್ರೆ ನಾವು ಬೆಳೆಸಿದ ರೀತಿನೂ ಅದಕ್ಕೆ ಕಾರಣ. ಓದು ನೀನು ಪರೀಕ್ಷೆ, ದುಡ್ಡು, ನೀನ್ ಎಜುಕೇಶನ್, ನಾವು ಬೇರೆ ಏನಿದೆ? ಅದಕ್ಕಾಗಿ ಎಲ್ಲವನ್ನು ಬಿಟ್ಬಿಡು, ಸ್ನಾನನೂ ಬೇಡ, ಸಂಧ್ಯಾವನ್ನಂತೂ 8-9ಕ್ಕೆ ಬಂದಿದ ತಕ್ಷಣ ಎಲ್ಲ ಕ್ಲೋಸ್ ಮನೆಯಲ್ಲಿ. ಇವ್ರುಗಳೇ ನಿಲ್ಸ್ಬಿಡ, ಅದೆಲ್ಲ ಬೇಡ ಕಣೋ, ಇವೆಲ್ಲ ಯಾವ್ದು ಬೇಡ, ನೀನ್ ಬರೀ ಓದು. ಅವ್ನ್ ಬರೀ ಓದ್ತಾ ಕೂತ್ಕೊಳ್ತಾನೇನು? ಮೊಬೈಲ್ ಇಟ್ಕೊಂಡ್ರೆ ಇದೇನ್ ಮಾಡ್ತಾನೆ? ಮಕ್ಕಳಿಗೆ ಅದನ್ನ ಅವುಗಳಿಗೆಲ್ಲ ಸಮಯ ಸಿಗುತ್ತೆ, ಅದ್ ಇಟ್ಕೊಂಡ್ ಕೂತ್ ಬಿಟ್ರೆ ಎಷ್ಟು ಗಂಟೆ ಹೋಗಿದ್ದು ಅಂತಾನೆ ಗೊತ್ತಾಗಲ್ಲ. ಹೀಗೆ ಸ್ವಲ್ಪವಾಗಿ ಆಗಿದೆ. ಯಾವ್ದೋ ಫಂಕ್ಷನ್ಗೆ ಇವ್ರು ಅಟೆಂಡ್ ಮಾಡ್ಬೇಕು, ಮಕ್ಳನ್ನು ಕರ್ಕೊಂಡು ಹೋಗ್ಬೇಕು, ಅವನೇನೋ ಆಸಕ್ತಿಯಿಂದ ಏನೋ ಮಾಡ್ಬೇಕು ಅಂತ್ಕೊಂಡ್ರೆ ಅದೆಲ್ಲ ಬೇಡ, ಇವಾಗ ಹೋಗೋಣ, ಲೇಟ್ ಆಗ್ಬಿಡುತ್ತೆ, ನಾವು ತುಂಬಾ ಲೇಟ್ ಆಗೋದ್ರೆ ಸರಿಯಾಗಲ್ಲ ಅಲ್ಲಿ.
ಅಲ್ಲೋಗಿ ಸುಮ್ನೆ ಹರಟೆ ಹೊಡಿತಾ ಕೂತಿರೋದು. ಇಲ್ಲಿ ಇವನು ಸಂಧ್ಯಾವನ್ನೇ ಮುಗಿಸ್ ಬರ್ತೀನಿ ಅಂದ್ರೆ ಬೇಡ. ಅಂದ್ರೆ ನಿಮ್ಗೆ ಎಷ್ಟು ಆಸಕ್ತಿ ಇತ್ತು ಸಂಧ್ಯಾವನ್ನೇ ಅವನ್ ಮಾಡೋದ್ರಲ್ಲಿ. ಚೆಕ್ ಯುವರ್ ಪ್ರಿಮಿಸಸ್ ಅಂತಾಳೆ ಇನ್ನೊಂದು ಇದ್ರಲ್ಲಿ ಐನ್ ರ್ಯಾಂಡ್. ಎಲ್ಲಿ ತಪ್ಪದ್ವಿ, ಯಾವುದಕ್ಕೆ ಇಂಪಾರ್ಟೆನ್ಸ್ ನಾವು ಜೀವನದಲ್ಲಿ ಕೊಟ್ವಿ, ಅವ್ರ ತಲೆಗೆ ಏನು ತುಂಬಿದ್ವಿ. ದುಡ್ಡು ಮಾಡೋದೇ ಬಹಳ ಮುಖ್ಯವಾದದ್ದು, ಹೇಗಾರು ಆಗ್ಲಿ, ಅದು ಪ್ರಯಾರಿಟಿ. ಅದರ ಪರಿಣಾಮಗಳು ಇವೆಲ್ಲ. ಸೊ ಮೂಲತಃ ಎಲ್ಲಿ ದೋಷ ಅದನ್ನ ಕಂಡಿಡಿ. ಯತ್ನೇ ಕೃತೆ ಯದಿ ನ ಸಿದ್ಧ್ಯತಿ ಕಹ ಅತ್ರ ದೋಷಃ, ವೇರ್ ಯು ವೆಂಟ್ ರಾಂಗ್, ಅದನ್ನ ನೋಡ್ಬೇಕಾದ್ದು. ಅದರಿಂದ ಸರಿಯಾಗಿ ತಿಳಿಬೇಕಾದದ್ದು 5 ವಿಷಯಗಳು. ಯಾವುದೇ ಒಂದು ಕೆಲಸ ಸಫಲವಾಗ್ಬೇಕಾದ್ರೆ, ಲೌಕಿಕವೋ ವೈದಿಕವೋ ಯಾವುದೇ ಕರ್ಮ, ಆಫೀಸ್ ಕೆಲಸವೋ ಮನೆ ಕೆಲಸವೋ, ಎಲ್ಲದಕ್ಕೂ ಕೂಡ ಇದು 5 ಕಾರಣ. ಇದರ ಸರಿಯಾದ ಜ್ಞಾನ ಇಲ್ಲದವರು ಅಂತವನು ತಿಳಿದವನೇ ಆಗ್ತಾನೆ. ಯಸ್ಯ ನಾಹಂಕೃತೋ ಭಾವ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ನಿಬಧ್ಯತೆ. ಯಾವನಿಗೆ ತಾನೇ ಕರ್ತ ಎಂಬ ಅಹಂಭಾವದ ಬುದ್ಧಿ ಇಲ್ವೋ, ಯಾವನ ಬುದ್ಧಿಯು ಕರ್ಮ ಫಲಗಳಲ್ಲಿ ಅಂಟೋದಿಲ್ವೋ, ಅವನು ಲೋಕಗಳನ್ನೆಲ್ಲ ಕೊಂದ್ರು ಕೂಡ ಕೊಂದವನಾಗೋದಿಲ್ಲ. ಆ ಕರ್ಮ ಅವನು ಮನ್ಸೋಲ್ಲ. ಪ್ರಪತ್ತಿ ಪಂಚಿನೊಟ್ಟಿಗಿರೋ ಎನ್ನ ಪಣ್ಣಾಕು ಪೆರ್ಮ ಸ್ವೀಕಾರ ಪಂಡ್ರ. ಸೊ ಯಾರಿಗೋ ಮೋಸ ಮಾಡಿ ಯಾರ್ದೋ ತಲೆ ಹೊಡಿರಿ. ಈ ಶ್ಲೋಕದಲ್ಲಿ ಹೇಳಿದೇನು ಅಂದ್ರೆ, ಅಹಂಕಾರ ಮತ್ತೆ ಇದು ಎಲ್ಲವನ್ನು ಬಿಟ್ಟು ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಕೊಂದ್ರು ಅಂತಂದ್ರು. ಕೊಲ್ಲೋದಾಗ ಒಳ್ಳೇದಾ? ಹತ್ವಾಪಿ ಸ ಇಮಾನ್ ಲೋಕಾನ್ ನಹಂತಿ ನ ಬಿದ್ಯತೆ. ಅವ್ನು ಕೊಂದ್ರು ಕೂಡ ಅವ್ನು ಕೊಲೆಗಾರನಾಗೋಲ್ಲ ಅಂದ್ರೆ ಅಷ್ಟ್ರ ಮಟ್ಟಿಗೆ ಇವನು ಡಿಟರ್ಮಿನೇಷನ್. ಇವನ್ ಕೊಲ್ಬೇಕು ಅಂತಲ್ಲ ಉದ್ದೇಶ ಅಲ್ಲಿ ಶ್ಲೋಕದ ಅರ್ಥ. ನಾಹಂಕರ್ತ ನೇದಮ್ಮಮ ಕರ್ಮ ಫಲಮಪಿ ನಮಮ ಅಂತ ಹೇಳಿದಾಗ ಅವನ ಮನಸ್ಸು ಪ್ರಶಾಂತವಾಗಿದೆ. ಮಾಡುವಂತದ್ದು ಭಗವದ್ ಅರ್ಪಿತವಾಗಿ ಮಾಡ್ತಾ ಇದ್ದಾನೆ, ಪ್ರೀತಿಯಿಂದ ಮಾಡ್ತಾನೆ. ಪ್ರೀತಿಯಿಂದ ಮಾಡಿ ಭಗವಂತನಿಗೆ ಅರ್ಪಿಸೋದು ಅಂತ ಮಾಡದ ಮೇಲೆ ಭಗವಂತನಿಗೆ ಮನಸ್ಸಿಲ್ಲದಂತ ಕೆಲಸನೂ ಮಾಡ್ಬಿಟ್ಟು ಅದನ್ನ ಸಮರ್ಪಣೆ ಮಾಡಕ್ಕಾಗತ್ತೆ. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ತಿಳಿಬೇಕಾದದ್ದು. ಕೆಟ್ಟ ಕೆಲಸ ಖಂಡಿತ ಅವನು ಮಾಡೋಲ್ಲ. ಕರ್ಮ ಅವನಿಗೆ ಬಂಧಿಸೋದಿಲ್ಲ ಅಂತ ಹೇಳಿದ್ರೆ ಅವನು ಎಲ್ಲವನ್ನೂ ಕೂಡ ಭಗವದ್ ಅರ್ಪಿತವಾಗಿ ಮಾಡ್ತಿದ್ದಾನೆ. ಎಲ್ಲ ಮಾಡಿದ್ರು ಕೂಡ ಏನು ಮಾಡದಂತಾನೆ ಇಲ್ಲ ಅಂತ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ ಜ್ಞೇಯ ಪರಿಜ್ಞಾತ ಅಂದ್ರೆ ತಿಳುವಳಿಕೆ, ತಿಳಿಯಬೇಕಾದ ಕರ್ಮ, ತಿಳಿಯತಕ್ಕವನು. ಇವುದು ಕರ್ಮಗಳ ಪ್ರೇರಣೆ, ಇನ್ಸ್ಟಿಗೇಷನ್. ಈ 3 ಬಗೆಯಾಗಿದೆ. ಕರಣ, ಕರ್ಮ, ಕರ್ತುಗಳು ಎಂದು ಕರ್ಮ ಸಂಗ್ರಹ 3 ವಿಧ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣ ಭೇದತಃ ಪ್ರೋಚ್ಯತೆ ಗುಣ ಸಂಖ್ಯಾನೆ ಯಥಾವತ್ ಶೃಣುತಾನ್ಯಪಿ. ಇವುಗಳಲ್ಲಿ ಜ್ಞಾನ, ಕರ್ಮ, ಕರ್ತೃಗಳು ಕೂಡ ಸತ್ವಾದಿ ಗುಣಭೇದಗಳಿಂದ 3 ಬಗೆಯಾದದ್ದು. ಆಯಾ ಗುಣ ವಿಮರ್ಶನೆಯಿಂದ ಕಂಡು ಬರುವಂತ ಆ ಭೇದವನ್ನ ನಾನು ಯಥಾವತ್ತಾಗಿ ತಿಳಿಸ್ತೇನೆ ಕೇಳು. ಕರ್ಮದಲ್ಲಿ, ಮಾಡೋನಲ್ಲಿ, ಆ ಮಾಡುವ ಕರ್ಮದಲ್ಲಿ ಎಲ್ಲದರಲ್ಲೂ ಬಗೆಗಳು: ಸಾತ್ವಿಕ, ರಾಜಸ, ತಾಮಸಗಳು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ದೇವ ಮನುಷ್ಯಾದಿ ರೂಪಗಳಿಂದ ಪ್ರತ್ಯೇಕಿಸಲ್ಪಟ್ಟಂತೆ ತೋರಿದ್ರು ಕೂಡ ಆತ್ಮನು ವಾಸ್ತವವಾಗಿ ಆ ವಿಭಾಗಗಳಲ್ಲಿಲ್ಲದೆ ನಾಶರಹಿತನಾಗಿಯೋ ಸಮಸ್ತ ಭೂತಗಳಲ್ಲಿಯೂ ಏಕರೂಪನಾಗಿ ಇರುವುದನ್ನ ತಿಳಿದವನ ಜ್ಞಾನ ಸಾತ್ವಿಕವಾದದ್ದು. ಎಲ್ಲರಲ್ಲೂ ಆತ್ಮನನ್ನ ಕಾಣು. ಆ ಶರೀರವನ್ನೇ ಆತ್ಮ ಅಂತ ಪಡಿಬೇಡ. ಫಸ್ಟ್ ನಮಗೆ ಆತ್ಮ ಭ್ರಮೆ, ಬೇರೆ ಎಲ್ಲರೂ ಅಷ್ಟೇ. ಆತ್ಮರೋನ ಅಂತ ಅಂದ್ರೆ ಜನಗಳು ಬೇಕಾದಷ್ಟು ಪಾಪ್ಯುಲೇಷನ್ ಸೆನ್ಸಸ್ ಮಾಡಿ ಇಟ್ಟಿದ್ದಾರೆ, ಅದ ಲೆಕ್ಕ. ಬರೀ ಮನುಷ್ಯರದ ಲೆಕ್ಕ ಆಯ್ತು, ಬೇರೆ ಎಲ್ಲ. ಪತಂಜಲಿ ಯೋಗ ಸೂತ್ರದಲ್ಲಿ 84 ಲಕ್ಷ ಜನ್ಮಗಳು, ಬರೀ ಒಂದ್ ಕ್ಯಾಟಗರಿ ಅಲ್ಲ. ಈಗ ಬರೀ ಒಂದ್ ಎಮ್ಮೆ ಅಂತ ತಗೊಂಡ್ರೆ 84 ಲಕ್ಷ ಇದೆ ಅಂತಾನೆ. ಎಮ್ಮೆ ಅನ್ನೋದು ಒಂದಾದ್ರೆ ಹಸು, ಕಿವಿ, ಬೇರೆ ಬೇರೆ ಪ್ರಾಣಿಗಳು ಒಂದೊಂದು ಜನ್ಮಗಳು. ಹಾಗೆ ತಗೊಂಡ್ರೆ 84 ಲಕ್ಷ ಜನ್ಮಗಳು. ಹಂತವಾಗಿ ಎಲ್ಲ ಅಷ್ಟೆಲ್ಲ ಮುಗಿಸಿ ಬಂದ ಮೇಲೆ ಮನುಷ್ಯ ಜನ್ಮ ಸಿಕ್ಕಿರೋದು ಅಂತ ಪತಂಜಲಿ ಯೋಗ ಸೂತ್ರ. ಇಲ್ಲಿ ಹೇಳುವುದೇನು ಅಂತಂದ್ರೆ, ದೇವ, ಮನುಷ್ಯ, ಸ್ಥಾವರ, ಕ್ರಿಮಿ, ಕೀಟ, ಗಿಡ, ಮರ, ಇವೆಲ್ಲ ಹೊರಗಿನ ಇದು ನೋಡೋದು.
ಆದ್ರೆ ಒಳಗಡೆ ಇರುವಂತ ಆತ್ಮ ಎಲ್ಲರಲ್ಲಿರೋದು ಅದು ಸಮ ಅಂತ ತಿಳಿಯುವಂತ ಆ ತಿಳಿದವನ ಜ್ಞಾನ ಇದೆಯಲ್ಲ ಅವನು ಸಾತ್ವಿಕ. ಪೃಥಕ್ತ್ವೇನದು ಯಜ್ಞಾನಂ ನಾನಾ ಭಾವಾನ್ ಪೃಥಕ್ ವಿಧಾನ್ ವೇತ್ತಿ ಸರ್ವೇಶು ಭೂತೇಶು ತಜ್ಞಾನಂ ವಿದ್ಧಿ ರಾಜಸಂ. ಆಗಿಲ್ಲದೆ ಆತ್ಮನು ಆಯಾ ಶರೀರಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರ ಗುಣಗಳು ಉಳ್ಳದ್ದು ಅಂತ ತಿಳಿಯುವ ಜ್ಞಾನ ಯಾವ್ದಿದೆಯೋ ಅದು ರಾಜಸ ಜ್ಞಾನ. ಭಗವದ್ಗೀತೆಗೆ ಬರೆದಿದ್ದು ರಾಜಸ ವ್ಯಾಖ್ಯಾನ. ಇರುವೆಯಲ್ಲಿ ಇರುವ ಆತ್ಮ ಸಣ್ಣಕ್ಕಿದೆ, ಆನೆಯಲ್ಲಿರುವ ಆತ್ಮ ದೊಡ್ಡದಾಗಿದೆ, ಈಗೂ ವ್ಯಾಖ್ಯಾನಗಳಿದೆ. ಸೈಜ್ ಆಫ್ ದಿ ಬಾಡಿ ಅದ್ರ ಪ್ರಕಾರ ಅದರಲ್ಲಿರುವಂತಹದ್ದು ಅಂತ. ಅಂಗುಷ್ಟ ಮಾತ್ರ ಪುರುಷ ಹೃದಯೇ ಸುಪ್ರತಿಷ್ಠಿತ. ಅಂಗುಷ್ಟ ಮಾತ್ರ ಆ ಹೃದಯದಲ್ಲಿರುವ ಧಾರಾಕಾಶ ಈ ಹೊರಗಿನ ಆಕಾಶದಷ್ಟೇ ವಿಶಾಲವಾಗಿದೆ ಅಂತಾರೆ. ಏನೇನೋ ಹೇಳ್ತಾರೆ. ಹೊರಗಿನ ಆಕಾಶದಷ್ಟು ಹೃದಯ ಎಷ್ಟು ಸೈಜು? ಅವರವರ ಕೈನಲ್ಲಿ ಮುಷ್ಟಿ, ಅದು ದ ಸೈಜ್ ಆಫ್ ದಿ ಹಾರ್ಟ್. ಅದ್ರೊಳಗಡೆ ಇರುವಂತ ಸ್ಪೇಸು ಆಕಾಶ, ಅದು ದಹರಾಕಾಶ. ಈ ದಹರ ವಿದ್ಯೆ ಉಪನಿಷತ್ತಿನಲ್ಲಿ ಕೊಂಡಾಡ್ಬೇಕಾದ್ರೆ ಹೇಳುವಂತ ಮಾತು. ಹೀಗೆ ಒಂದಕ್ಕೊಂದು ಕನ್ಯೆಯ ಅನ್ವಯ ಅನ್ನೋದನ್ನ ನೋಡ್ಬೇಕಲ್ಲಿ. ಹಾಗೆ ಶರೀರದ ಸೈಜ್ಗಳ ಮೇಲೆ ಆತ್ಮನ ಸೈಜು, ರೂಪ, ಆಕಾರಗಳು ಎಲ್ಲ ಬರುತ್ತೆ ಅಂತಂದ್ರೆ ಅದು ರಾಜಸ ಜ್ಞಾನ. ಯತ್ತು ಕೃತ್ಸ್ನವದೇ ಕಸ್ಮಿನ್ ಕಾರ್ಯೇ ಸಕ್ತ ಮಹಾಯಿತುಕಂ ಅತತ್ವಾರ್ಥ ಅಲ್ಪಂಚ ತತ್ತಾಮಸಮುದಾಹೃತಂ. ಒಂದೇ ಕಾರ್ಯದಲ್ಲಿ ತಾನು ಸಮಸ್ತ ಫಲಗಳನ್ನು ನಿರೀಕ್ಷಿಸುವಂತೆ ಅತಿ ಆಸಕ್ತಿಯನ್ನು ಇಡುತ್ತಾ ವಾಸ್ತವವಲ್ಲದ ಪ್ರಯೋಜನವನ್ನ ಬಯಸಿ ಅಲ್ಪ ಫಲಕ್ಕೆ ಆಸೆ ಪಟ್ಟು ಸಾಧನವಲ್ಲದನ್ನ ಸಾಧನ ಅಂತ ತಿಳಿಯುವ ಜ್ಞಾನ ಇದೆಯಲ್ಲ, ಇದು ತಾಮಸ ಜ್ಞಾನ. ಕೇನೋಪಾಯ ನೆಲಗುಣ ವಿಷ್ಣು ನಾಮ ಸಹಸ್ರಗ. ಅಯ್ಯೋ, ತುಂಬಾ ಸುಲಭ ಮಾಡ್ಕೊಟ್ಬಿಟ್ಟಿದ್ದಾಳೆ ಈಶ್ವರ ಪಾರ್ವತಿ. ಅವಳಿಗೂ ಗೃಹಗತ್ಯ ಪಾಪ. ಮನೆಯಲ್ಲಿ ಅಲ್ಲಿ ಕುಕ್ಕರ್ ಇಡ್ಲಿ ಇಲ್ವೋ ಕೈಲಾಸದಲ್ಲಿ ಅಡುಗೆ ಕೆಲಸಕ್ಕೇನೆ ದಿವಸ ಎಲ್ಲ ಪುರ ಬೇಕು. ಅದರಿಂದ ನನಗೆ ಟೈಮೇ ಇಲ್ಲ ಈಶ್ವರ, ನನಗೆ ಬಹಳ ಲಘುವಾದದ್ದನ್ನು ಹೇಳ್ಕೊಟ್ಟು ಬಿಡೋದು. ಶ್ರೀರಾಮ ರಾಮ ರಾಮೇತಿ ಆ ಶ್ಲೋಕನು ಪೂರ ಹೇಳೋದಕ್ಕೂ ಟೈಮ್ ಇಲ್ಲ. ಬರೀ ಸುಮ್ನೆ ಶ್ರೀರಾಮ ರಾಮ ರಾಮ ಹೇಳ್ಬಿಟ್ಟಿದ್ದಾಳಲ್ಲ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮಗ್ ಫಲ ಸಿಕ್ಬೇಕು. ಶ್ರೀರಾಮ ರಾಮ ರಾಮ 3 ಸಲ ಹೇಳ್ಬಿಡ್ತೀವಿ. ಸಹಸ್ರನಾಮ ಪೂರ್ಣವಾಗಿ ಹೇಳಿದ್ರೆ 30 ನಿಮಿಷ 28 ನಿಮಿಷ. ಅದು ಅಷ್ಟೊತ್ತು ಹೇಳಿದ್ರೆ ಏನ್ ಪುಣ್ಯ ಸಿಗುತ್ತೋ ಅದು ನಮ್ಗೆ ಪೂರ್ಣ ಸಿಕ್ಬಿಡ್ಲಿ. ನಮ್ ಪ್ರಯತ್ನ ಇಷ್ಟೇ ಇರ್ಲಿ. ಮನುಷ್ಯನಿಗೆ ಒಂದು ಚೂರು ಶ್ರಮ ಆಗ್ಬಾರ್ದು, ಟೈಮ್ ಜಾಸ್ತಿ ಆಗ್ಬಾರ್ದು. ಯಾಕೆ ಟಿವಿ ನೋಡೋದೋ ಇಲ್ಲ ಮೊಬೈಲ್ ನೋಡೋಕೋ ಟೈಮ್ ಆಗ್ಬೇಕು. 30 ನಿಮಿಷ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳೋದೆ ಅಷ್ಟು ದೀರ್ಘವಾಗಿ. ಏನಾದ್ರು ಲಘು ಉಪಾಯ ಇದ್ರೆ ಹೇಳ್ಬಿಡಿ. ಸುಮ್ನೆ ಇನ್ನು ಕಡಿಮೆ ಏನಾದ್ರು ಇದ್ರೆ ಬರೀ ಒಂದೇ ಒಂದು ಅಕ್ಷರ. ಪ್ರಯತ್ನ ಅತ್ಯಂತ ಅಲ್ಪವಾಗಿರ್ಬೇಕು, ಫಲ ಮಾತ್ರ ಪೂರ್ಣವಾಗಿ ನಿಮಗೆ ಸಿಗಬೇಕು. ಈ ಜ್ಞಾನ ಇದೆಯಲ್ಲ, ಇದು ತಾಮಸ. ನಿಯತಂ ಸಂಗರಹಿತಂ ಅರಾಗದ್ವೇಷ ದಗ್ಗತಂ ಅಫಲ ಪ್ರೇಪ್ಸುನ ಕರ್ಮ ಎತ್ತತ್ ಸಾತ್ವಿಕ ಮುಚ್ಚತೆ. ಹೀಗೆ ಕರ್ಮಗಳಲ್ಲಿಯೋ ಮನುಷ್ಯನು ಯಾವ ಕರ್ಮದಲ್ಲಿ ತಾನು ಕರ್ತ ಎಂಬ ಅಭಿಮಾನವನ್ನ ಇಡದೆ ರಾಗದ್ವೇಷಗಳನ್ನ ತೊರೆದು ಫಲಾಕಾಂಕ್ಷೆಯೂ ಇಲ್ಲದೆ ಅದನ್ನು ನಡೆಸ್ತಾನೋ ಅದು ಸಾತ್ವಿಕ ಕರ್ಮ. ಎತ್ತು ಕಾಮೇಪ್ಸುನ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಯಾವ ಕರ್ಮವನ್ನು ನಡೆಸುವಾಗ ಮನುಷ್ಯನು ಅದಕ್ಕೆ ತಾನೇ ಕರ್ತ ಎಂಬ ಭಾವವನ್ನು ಇಟ್ಕೊಂಡು ಅದರಲ್ಲಿ ಫಲಾಪೇಕ್ಷೆಯಿಂದ ಅದಕ್ಕಾಗಿ ಬಹಳ ಪ್ರಯಾಸ ಪಟ್ಟು ಮಾಡ್ತಾನೋ ಅದು ಕರ್ಮ ರಾಜಸ. ನಾನೇ ಎಲ್ಲ ಮಾಡ್ತೀನಿ, ಅದಕ್ಕೆಲ್ಲ ಬಹಳ ಸಿದ್ಧತೆ ಮಾಡಿಕೊಂಡು ಕೆಲಸ ಏನೋ ಮಾಡಿದ್ರು, ಆದ್ರೆ ಎಲ್ಲ ಅವ್ರು ಮಾಡಿದ್ದು. ಅವ್ರು ಕೇಳಿ, ಇದಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ನಾನು, ಅದಕ್ಕೆ ಹಾಕಿರೋ ಆ ಪ್ರಯತ್ನ ನಿಮಗೆ ಗೊತ್ತಿಲ್ಲ. ನೋ ಬಡಿ ಕ್ಯಾನ್ ಡೂ ದಟ್ ಮಚ್. ನಾನು ಮಾಡದಂತೆ ಇದು ರಾಜಸ. ನಾನು ಸಾಧಿಸಿದೆ ನೋಡಿ, ಎಷ್ಟೆಲ್ಲ ಶ್ರಮ ಇವುಗಳೆಲ್ಲ ಮಾಡಿ ಬಹಳ ಪ್ರಯಾಸ ಪಟ್ಟು ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ ಚ ಪೌರುಷಂ ಮೋಹಾದ್ ಆರಭ್ಯತೆ ಕರ್ಮ ಯತ್ತತ್ ತಾಮಸ ಮುಚ್ಯತೆ. ತಾನು ಆರಂಭಿಸುವ ಕರ್ಮದ ಪರ್ಯಾವಸಾನವನ್ನ ಎಂಡು, ಅದರಿಂದ ತನಗೂ ಇತರಿಗೂ ಹಾನಿಯನ್ನ, ಅದನ್ನ ಸಾಧಿಸೋದ್ರಲ್ಲಿ ತನಗಿರುವ ಶಕ್ತಿಯನ್ನು ಕೂಡ ಯೋಚಿಸದೆ ಅಜ್ಞಾನದಿಂದ ಆರಂಭಿಸುವ ಕರ್ಮ ಅದು ತಾಮಸ ಎನಿಸುತ್ತೆ. ಬೇರೆಯವ್ರಿಗೆ ಏನಾಗುತ್ತೆ ಅದರಿಂದ? ಏನಿಲ್ಲ, ತನಗೆ ಇದಾದ್ರೂ ಸಿಕ್ಕಿದ್ರೆ ಸಾಕು, ತಾನೊಬ್ಬ ಚೆನ್ನಾಗಿದ್ರೆ ಸಾಕು. ಅದು ಯಾರಿಗೇನಾರು ಆಗ್ಲಿ, ಐ ಡೋಂಟ್ ಕೇರ್. ಇದು ತಾಮಸ.
ಮುಕ್ತ ಸಂಗೋನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ ಸಿದ್ಧೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಕರ್ಮಗಳದಾಯ್ತು. ಈಗ ಯಾವನು ಕರ್ಮದ ಫಲಾಪೇಕ್ಷೆ ಇಲ್ಲದೆ ತಾನು ಅದಕ್ಕೆ ಕರ್ತ ಎಂದು ತಿಳಿಯದೆ ಕಾರ್ಯ ಸಿದ್ಧಿ ಆದ್ರೂ ಕೂಡ ಅಥವಾ ಆಗದೆ ಹೋದ್ರು ಧೈರ್ಯ ಉತ್ಸಾಹಗಳಿಂದ ಮನಸ್ಸು ಕಲಗದೆ ಇರುತ್ತಾನೋ ಅವನು ಸಾತ್ವಿಕ ಕರ್ತ. ಎಲ್ಲ ಭಗವಂತನ ಇಚ್ಛೆಯಂತೆ ಅವನಿಗಾಗಿ ನಡೆಸಿದ್ದು, ಫಲ ಅಫಲಗಳು ಅವನಿಗೆ ಬಿಟ್ಟದ್ದು. ಅವನಿಗೇನು ಇಲ್ಲ, ಎಲ್ಲ ಸಿಕ್ತು ಅಂತಂದಾಗ ಸಂತೋಷವೂ ಇಲ್ಲ, ಮಾಡದಿದ್ದೆ ಏನೋ ಅದು ಫಲಕಾರಿಯಾಗ್ಲಿಲ್ಲ ದುಃಖನೂ ಇಲ್ಲ. ಯಾಕೆಂದ್ರೆ ಅವನೆಲ್ಲ ಮಾಡಿದ್ದು ಅನುಸಂಧಾನ ಮೊದಲಿಂದ ಹಾಗೇನೆ. ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತ ಕರ್ತ ರಾಜಸ ಪರಿಗೆತ್ತಿದ. ಫಲಕ್ಕೂ ಯಶಸ್ಸಿಗೂ ಆಸೆ ಪಟ್ಟು ಲೋಭ ಬುದ್ಧಿಯಿಂದ ಉಚಿತ ದ್ರವ್ಯವನ್ನು ವೆಚ್ಚ ಮಾಡಲಾರದೆ ಪರರನ್ನ ಪೀಡಿಸಿ ಅಶುಚಿಯಾಗಿ ಕಾರ್ಯಸಿದ್ಧಿಯಲ್ಲಿ ಸಂತೋಷಕ್ಕೂ ಅಸಿದ್ಧಿಯಲ್ಲಿ ದುಃಖಕ್ಕೂ ಈಡಾಗುವನೋ ರಾಜಸಿ. ಚೆನ್ನಾಗಾಯ್ತಾ, ಏನು ಅವನ ಸಂತೋಷಕ್ಕೆ ಮೇಲೇನೇ ಇಲ್ಲ. ಹಾಗೆ ಹೋಯ್ತಾ ಕೆಲ್ಸ ಕೆಡ್ತಾ, ಅಯ್ಯೋ ನನಗ್ ತಲೆ ಎತ್ಕೊಂಡು ಸಮಾಜದಲ್ಲಿ ಹೇಗಿರ್ಲಿ, ಏನೋ ಮಾಡ್ತೀನಿ ಅಂತ ಹೊರಟೆ, ಈಗ ಎಲ್ಲರೂ ಅಂದ್ ಬಿಡ್ತಾರೆ ಏನೋ ದೊಡ್ಡದಾಗಿ ಶುರು ಮಾಡ್ದ, ಏನಾಯ್ತು? ಅದನ್ನ ಹೇಗೆ ಎದುರಿಸೋದು? ಇದು ರಾಜಸಿಗೆ ಇವೆಲ್ಲ ಬರುವಂತ. ಮಾಡೋ ಕೆಲಸ ಶ್ರದ್ಧೆಯಿಂದ ತನ್ನಿಂದ ಎಲ್ಲೂ ಯಾವ ರೀತಿಯ ತಪ್ಪು ನಡೆಯದಂತೆ ಸಾಧಕ ಬಾಧಕಗಳನ್ನ ನೋಡಿ ಅದು ಭಗವದ್ ಅರ್ಪಿತವಾಗಿ ಲೋಕ ಹಿತಕ್ಕಾಗಿ ಅಂತ ಮಾಡೋದು ಸಾತ್ವಿಕವಾಗತ್ತೆ. ಇದು ರಾಜಸ. ಅಯುಕ್ತ ಪ್ರಾಕೃತ ಸ್ತಬ್ಧ ಶಠೋ ನೈಕೃತಿಕೋ ಅಲಸಃ ವಿಷಾದಿ ದೀರ್ಘ ಸೂತ್ರೀ ಚ ಕರ್ತ ತಾಮಸ ಉಚ್ಯತೆ. ಕರ್ಮಕ್ಕೆ ತಾನು ಅನರ್ಹ, ಜ್ಞಾನಹೀನನು, ಸೋಮಾರಿಯೋ, ವ್ಯಭಿಚಾರಾದಿ ಶೂನ್ಯ ಕೃತ್ಯಗಳಲ್ಲಿ ರುಚಿ ಉಳ್ಳವನು, ವಂಚನಾಶೀಲನು, ಚಟುವಟಿಕೆ ಇಲ್ಲದವನು, ಅನುತ್ಸಾಹಿಯಾದವನು ತಾಮಸ ಕರ್ತ ಅಂತ ಅನಿಸ್ಕೊಳ್ತಾನೆ. ಸೊ ಮಾಡುವಂತಹ ಕರ್ತ ಯಾರಿದ್ದಾನೆ ಅವನಲ್ಲೂ ಮೂರು ಕೆಟಗರಿ: ಸಾತ್ವಿಕ, ರಾಜಸ, ತಾಮಸ. ಮುಂದಕ್ಕೆ ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಹೇ ಅರ್ಜುನ, ಜ್ಞಾನ ಧೈರ್ಯಗಳೆರಡರಲ್ಲೂ ಹಾಗೆಯೇ ಸತ್ವಾದಿ ಗುಣ ಭೇದಗಳಿಂದ ಬೇರೆ ಬೇರೆ ಮೂರು ವಿಧ ಉಂಟು. ಅದನ್ನು ಸಮಗ್ರವಾಗಿ ತಿಳಿಸ್ತೇನೆ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯ ಕಾರ್ಯೇ ಭಯ ಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನ, ಕಾರ್ಯ ಕಾರ್ಯಗಳನ್ನ, ಭಯ ಅಭಯಗಳನ್ನ, ಸಂಸಾರ ಮೋಕ್ಷಗಳನ್ನ ವಿವೇಚನೆಯಿಂದ ತಿಳಿದು ನಡೆಸುವಂತ ಬುದ್ಧಿ ಅದು ಸಾತ್ವಿಕವಾದ ಬುದ್ಧಿ. ಯಯಾ ಧರ್ಮಮ ಧರ್ಮಂಚ ಕಾರ್ಯಂಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಧರ್ಮಗಳನ್ನ, ಕಾರ್ಯ ಕಾರ್ಯಗಳನ್ನ ಯಥಾವತ್ತಾಗಿ ತಿಳಿಯಲಾರದೆ ಬುದ್ಧಿ ಇರೋನು ಯಾವುದೋ ಅದು ರಾಜಸ ಬುದ್ಧಿ ಆಗತ್ತೆ. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ ಬುದ್ಧಿ ಸಾ ಪಾರ್ಥ ತಾಮಸಿ. ಯಾವ ಬುದ್ಧಿಯನ್ನು, ಯಾರಿಗೆ ಬುದ್ಧಿ ಹೇಗೆ ಧರ್ಮವನ್ನೇ ಅಧರ್ಮ ಅಂತ ತಿಳಿಯೋದು, ಅಧರ್ಮವನ್ನೇ ಧರ್ಮ ಅಂತ, ಹೀಗೆ ಅಜ್ಞಾನದಿಂದ ಎಲ್ಲ ವಿಷಯಗಳಲ್ಲೂ ವಿಪರೀತವಾಗಿ ವರ್ತಿಸೋದು ಯಾವ್ದಿದೆಯೋ ಅದು ತಾಮಸ ಬುದ್ಧಿ. ಧೃತ್ಯಾಯ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿ ಸಾ ಪಾರ್ಥ ಸಾತ್ವಿಕಿ. ಹೇ ಪಾರ್ಥ, ಯೋಗ ಸಿದ್ಧವಾದ ಯಾವ ಧೈರ್ಯದಿಂದ ಮನುಷ್ಯನು ಪ್ರಾಣ ಇಂದ್ರಿಯ ಮನೋವ್ಯಾಪಾರಗಳನ್ನೆಲ್ಲ ವಶಗಳಿಸಿಕೊಂಡು ತಡೆಯಬಲ್ಲನೋ ಅದು ಸಾತ್ವಿಕವಾದಂತಹ ಧೈರ್ಯ. ಇಂದ್ರಿಯಗಳ ನಿಗ್ರಹ, ಶರೀರಕ್ಕೆ ಒಂಚೂರು ಶ್ರಮ ಆಗುತ್ತೆ ಕೂತ್ಕೊಂಡು ಮಂಡಿಸ್ಬೇಕಾದ್ರೆ ಅಂದ್ರೆ ಅದನ್ನು ಸಹಿಸುವಂತವನು. ಅವನಿಗೆ ಅದು ಶ್ರಮ ಅಂತಾನೆ ಕಾಣಿಸೋಲ್ಲ. ಯಾಕೆ? ಅದು ಭಗವದ್ ಅರ್ಪಿತವಾಗಿ ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ಯಾರೋ ತುಂಬಾ ಆತ್ಮೀಯರು ನಿಮಗೆ ಬಂದಾಗ ನೀವು ಕೆಲಸ ಮಾಡಿದಾಗ ನಿಮ್ಗೆ ಶ್ರಮ ಅಂತ ಅನ್ಸುತ್ತೋ? ಅಯ್ಯೋ ನೋಡಿ ನೀವು ಬಂದ್ರಿ, ನಿಮಗಾಗಿ ನಾನು ಇದೆಲ್ಲ ಮಾಡಿದೆ, ಬೆವರ್ತಾ ಇದ್ದೀನಿ, ನಿಮ್ಗೆ ಅಷ್ಟೊಂದು ಅವ್ರ ಮುಂದೆ ಯಾರು ಹೇಳ್ತಾರೆ ಇದ್ದ, ಅಥವಾ ಮಾನಸಿಕವಾಗ್ಲೂ ಅನ್ಕೊಳ್ಳಲ್ಲ ಅವನು. ಯಾಕೆ ಅಂದ್ರೆ ಅವನು ಸಂತೋಷ. ಯಾಕೆ? ಇವನು ಹೋದಾಗ ಅವ್ರ ಮನೆಯಲ್ಲೆಲ್ಲ ಮಾಡಿದ್ದ, ಏನೋ ಒಂದು ಕಾರಣ ಇರಬಹುದು. ಪ್ರತಿಯಾಗಿ ನಾನು ಚೆನ್ನಾಗಿ ಅವರನ್ನ ಆಧರಿಸ್ಬೇಕು. ಹೀಗೆ ಸಾತ್ವಿಕವಾದದ್ದು. ಯಯಾತು ಧರ್ಮ ಕಾಮಾರ್ಥ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಅತಿ ಆಶೆಯಿಂದ ಫಲಗಳನ್ನ ಕೋರಿ ಧರ್ಮ ಅರ್ಥ ಕಾಮ ಸಾಧಕಗಳಾದ ಪ್ರಾಣ ಇಂದ್ರಿಯ ಮನೋವ್ಯಾಪಾರಗಳನ್ನ ಗುರಿಗೊಳಿಸುವ ಧೈರ್ಯ ಯಾವುದೋ ಅದು ರಾಜಸ ಎನಿಸುತ್ತೆ.
ನಾನು ಮಾಡ್ತಾ ಇದ್ದೀನಿ, ನನಗೆ ಇದನ್ನು ಚೆನ್ನಾಗಿ ಮಾಡ್ಬಿಟ್ರೆ ಫಲ ಅಷ್ಟು ಸಿಗತ್ತೆ, ರಿಟರ್ನ್ಸು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಹೇ ಪಾರ್ಥ, ಯಾವ ಧೈರ್ಯದಿಂದ ಮನುಷ್ಯನು ನಿದ್ರೆ, ಭೀತಿ, ದುಃಖ, ಚಿಂತೆ, ಮದ ಮುಂತಾದವನ್ನ ಬಿಡದೆ ಕುಬುದ್ಧಿಯಿಂದ ವರ್ತಿಸ್ತಾನೋ ಆ ಧೈರ್ಯ ತಾಮಸ ಧೈರ್ಯ ಅನಿಸುತ್ತೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಮುಂದಕ್ಕೆ, ಹೇ ಭರತಶ್ರೇಷ್ಠ, ಮನುಷ್ಯನ ಅಭ್ಯಾಸ ಬಲದಿಂದ ಯಾವುದರಲ್ಲಿ ತೃಪ್ತಿ ಹೊಂದಿ ದುಃಖವನ್ನು ನೀಗ್ತಾನೋ ಅಂತಹ 3 ಬಗೆಯ ಸುಖವನ್ನು ನಿನಗೆ ಹೇಳ್ತೇನೆ ಕೇಳು. ಅಭ್ಯಾಸ ರಮತೆ ಯತ್ರ ದುಃಖಾಂತಂಚ ನಿಘಚ್ಚತಿ. ದುಃಖವನ್ನ ನೀಗುಕೊಂಡು ಮಾಡುವಂತಹದ್ದು ಸುಖ. ಅದರಲ್ಲಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಂ. ಯಾವುದು ಕೆಲಸ ಮೊದಲು ಅಭ್ಯಾಸ ಕಾಲದಲ್ಲಿ ವಿಷ ಅಂತ ತೋರ್ತಾ ಪರಿಣಾಮದಲ್ಲಿ ಅಮೃತದಂತಿದೆಯೋ ಅಂತಹ ನಿರ್ಮಲವಾದ ಆತ್ಮಜ್ಞಾನದಿಂದ ಉಂಟಾಗುವ ಸುಖ ಅದು ಸಾತ್ವಿಕವಾದ ಸುಖ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜ ಸಂಸ್ಮೃತಂ. ವಿಷಯಗಳೊಡನೆ ಇಂದ್ರಿಯಗಳ ಸಂಬಂಧ, ಇದರಿಂದ ಉಂಟಾಗುವ ಯಾವ ಸುಖ ಮೊದಲು ಅಮೃತದಂತೆ ಪ್ರಿಯವಾಗಿ ಕೊನೆಗೆ ಪರಿಣಾಮದಲ್ಲಿ ವಿಷದಂತಾಗುತ್ತೋ ಅದು ರಾಜಸ ಸುಖ ಎನಿಸುತ್ತೆ. ಯತ್ತದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಯಾವುದು ಮೊದಲು ಆರಂಭದಲ್ಲಿ ಪರಿಣಾಮದಲ್ಲಿಯೋ ತನ್ನ ಬುದ್ಧಿಗೆ ಮೋಹವನ್ನು ಉಂಟು ಮಾಡಿ ನಿದ್ರೆ, ಆಲಸ್ಯ, ಪ್ರಮಾದಗಳಿಂದ ಕೂಡಿದೆಯೋ ಅದು ತಾಮಸ ಸುಖ ಅನಿಸುತ್ತೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿ ಜೈರ್ಮುಕ್ತಂ ಯದೇಭಿ ಸ್ಯಾದ್ಭಿರ್ಗುಣೈ. ಭೂಮಿಯಲ್ಲಾಗ್ಲಿ ಸ್ವರ್ಗದಲ್ಲಾಗ್ಲಿ ದೇವತೆಗಳಲ್ಲಾಗ್ಲಿ ಮೇಲೆ ಹೇಳಿದ ಸತ್ವ, ರಜಸ್ಸು, ತಮಸ್ಸುಗಳೆಂಬ 3 ಪ್ರಕೃತಿಯ ಗುಣಗಳಿಂದ ಬಿಡಲ್ಪಟ್ಟ ಪ್ರಾಣಿ ಯಾವುದೂ ಇಲ್ಲ. ಈ ಲೀಲಾ ವಿಭೂತಿಯಲ್ಲಿ 14 ಲೋಕಗಳು, ಅಲ್ಲಿರುವಂತ ಎಲ್ಲಾ ಚೇತನಗಳು, ದೇವತೆಗಳು, ರಾಕ್ಷಸರೋ, ದಾನವರೋ, ಸಿದ್ಧರೋ, ಕಿಂಪುರುಷರೋ, ಗಂಧರ್ವರೋ, ಅಪ್ಸರರೋ, ರಾಕ್ಷಸರೋ, ಪ್ರೇತಗಳು, ಕ್ರಿಮಿನೋ, ಕೀಟೋ, ಯಾವುದೇ ಲೋಕದಲ್ಲಿರು, ಮೇಲಿನ 7 ಲೋಕ, ಕೆಳಗಡೆ 7 ಲೋಕ, ಇವುಗಳಲ್ಲಿ ಈ ತ್ರಿಗುಣಾತ್ಮಕವಾದಂತಹ ಕೆಲಸಗಳನ್ನು ನಡೆಸ್ತಾರಲ್ಲ, ಇದನ್ನು ಬಿಟ್ಟಂತ ಪ್ರಾಣಿ ಯಾವುದೂ ಇಲ್ಲ. ಎಲ್ಲರೂ ಕೂಡ ತ್ರಿಗುಣಾತ್ಮಕವಾದ ಜಗತ್ತಿನಲ್ಲಿ ಬ್ರಹ್ಮನಿಂದ ಹಿಡಿದು ಒಂದು ಕೀಟದವರೆಗೆ ಪ್ರತಿ ಒಬ್ರು ಕೂಡ ಇವುಗಳಿಂದ ಸೇರಿದವರೇ ಆಗ್ತಾರೆ. 3 ಗುಣಗಳು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಹೇ ಪರಂತಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆಲ್ಲ ಅವರವರಿಗೆ ಜನ್ಮ ಕಾರಣಗಳಾದಂತಹ ಪೂರ್ವ ಕರ್ಮಗಳಿಂದ ಉಂಟಾದ ಗುಣಗಳಿಗೆ ತಕ್ಕಂತೆ ಕರ್ಮಗಳು ಬೇರೆ ಬೇರೆಯಾಗಿ ವಿಭಾಗಿಸಲ್ಪಟ್ಟಿದೆ. ಬ್ರಾಹ್ಮಣನ ಧರ್ಮ ಬೇರೆ, ಕ್ಷತ್ರಿಯ ಧರ್ಮ, ರಾಜಸ, ವರ್ಣ, ಆಶ್ರಮ ಧರ್ಮಗಳು ಒಂದು ಇದೆ. ನನಗೆ ಕರ್ಮಗಳನ್ನ ಬಿಟ್ಟವನಿಗೆ ಶಿಕ್ಷೆ, ಅದರಲ್ಲೂ ಕೂಡ ಬ್ರಾಹ್ಮಣನಾದವನು ತಪ್ಪು ಮಾಡಿದ್ರೆ ಸಿವಿಯರ್ ಪನಿಷ್ಮೆಂಟ್. ಯಾಕೆಂದ್ರೆ ಇವನು ಲೋಕಕ್ಕೆ ಮಾರ್ಗದರ್ಶನ ಮಾಡೋನು. ಅವನೇ ತಪ್ಪು ಮಾಡುವ, ಅಯ್ಯೋ ಅವರೇನೆ ಶ್ರೋತ್ರಿಯರಾದವರು ಅವರೇ ಮಾಡ್ತಾರೆ, ಇನ್ ನಮ್ಗೇನ್ ಪರವಾಗಿಲ್ಲ ಅಂತ ಅನ್ಕೊಳ್ಳೋದು. ಲೋಕಕ್ಕೆ ಮಾರ್ಗದರ್ಶನ. ಹಾಗಾಗಿ ಪ್ರತಿ ಒಂದ್ರಲ್ಲೂ ಕೂಡ ಅಷ್ಟೇ ಅವರವರ ಗುಣಗಳು, ಅವರವರ ಜನ್ಮ ಎರಡಕ್ಕೂ ಸೇರಿದಂತೆ ಕರ್ಮಗಳು ಬೇರೆ ಬೇರೆಯಾಗಿ ವಿಭಾಗಿಸಲ್ಪಟ್ಟಿದೆ. ಶಮೋ ದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಮ, ದಮ ಅಂತರಿಂದ್ರಿಯ ಬಹಿರಿಂದ್ರಿಯಗಳ ನಿಗ್ರಹ. ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಾವುದು ಇಂದ್ರಿಯ ನಿಗ್ರಹ. ತಪಸ್ಸು, ಶೌಚ, ಎಲ್ಲ ರೀತಿಯ ಶುಚಿ. ಎಲ್ಲದರಲ್ಲೂ ಕೂಡ ಬರೀ ಸ್ನಾನ, ಒಳ್ಳೆ ಸೋಪ್ ಹಾಕೊಂಡು ತೊಳ್ಕೊಂಡ್ಬಿಟ್ಟಿವಿ ಅಂತ ಅಷ್ಟೇ ಅಲ್ಲ, ಮನಸ್ಸಿನ ಕಲ್ಮಶವನ್ನು ತೊಳಿಬೇಕು. ಅದಕ್ಕೆ ಯದುಚ್ಚಿಷ್ಟಂ ಅಭೋಜಂ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಂ ಆಪಹ. 3 ಹೊತ್ತು ಸಂಧ್ಯಾ ವಂದನೆಯಲ್ಲಿ ತೀರ್ಥ ಪ್ರಾಶನದಲ್ಲಿ ಮಾಡೋದು ರೌಂಡ್ ದ ಕ್ಲಾಕ್ ನಿಮ್ಮ ಶರೀರ, ಆತ್ಮ ಎರಡನ್ನು ಶುದ್ಧವಾಗಿಡುವಂತ ಕ್ರಿಯೆ. ಬಿಟ್ರೆ ಅವನು ಯಾವಾಗ್ಲೂ ಅಶುಚಿ. ಸಂಧ್ಯಾ ವಿಹೀನ ಅಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು ಅನ್ಫಿಟ್ ಟು ಪರ್ಫಾರ್ಮ್. ಯಾವುದೇ ಕರ್ಮಗಳನ್ನ ಬ್ರಾಹ್ಮಣನಿಗೆ ವಿಧಿ. ಹೀಗೆ ಅದರ ಜೊತೆ ಶೌಚ, ತಾಳ್ಮೆ, ರುಜುತ್ವ, ಜ್ಞಾನ, ವಿವೇಚನೆ, ಯಾವ್ದು ಸರಿ ಯಾವ್ದು ಸಾರದಡಿಗೆಯ ವಿಚಾರದಲ್ಲಿ ಮಾಡು. ಸುಮ್ನೆ ಕುರಿಗಳಂತೆ ಅವ್ರು ಮಾಡೋದು ಅಂತ ನೀನು ಮಾಡಕ್ ಹೋಗ್ಬೇಡ.
ಆಸ್ತಿಕ್ಯ, ವೇದದಲ್ಲಿ ವೇದ ತಿಳಿಸಿದಂತ ಇದರಲ್ಲಿ ಕೆಲಸಗಳನ್ನ, ಕರ್ಮಗಳಲ್ಲಿ ಶ್ರದ್ಧೆ, ಆಸ್ತಿಕ್ಯ ಬುದ್ಧಿ ಇವೆಲ್ಲ ಬ್ರಾಹ್ಮಣನಿಗೆ ಜನ್ಮ ಸಿದ್ಧವಾದ ಕರ್ಮಗಳು. ಮುಂದಿಂದು ಶೌರ್ಯಂ ತೇಜೋ ಧೃತಿರ್ಧಾರ್ಕ್ಷಂ ಯುದ್ಧೇ ಚಾಪಿ ಅಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ಧೈರ್ಯ, ಸಾಮರ್ಥ್ಯ, ಯುದ್ಧದಲ್ಲಿ ಭಯಪಟ್ಟು ಓಡದೆ ಧೈರ್ಯವಾಗಿ ಎದುರಿಸುವಂತಹದ್ದು. ದಾನ, ಅಧಿಕಾರ, ಶಕ್ತಿ ಇವೆಲ್ಲ ಕ್ಷತ್ರಿಯರಿಗೆ ಜನ್ಮ ಸಿದ್ಧವಾದ ಕರ್ಮಗಳು. ಕೃಷಿ, ಗೋ ರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ, ಪಶು ಸಂಪಾದನೆ, ಡೈರಿಗಳನ್ನ ಇಟ್ಕೊಳ್ಳೋದು, ವಾಣಿಜ್ಯ, ಬಿಸ್ನೆಸ್, ವರ್ತಕ, ವ್ಯಾಪಾರ ಇವೆಲ್ಲ ವೈಶ್ಯರಿಗೆ ಜನ್ಮ ಸಿದ್ಧವಾದ ಕರ್ಮಗಳು. ಶೂದ್ರರಿಗೆ ಈ 3 ವರ್ಣದವರ ಪರಿಚರ್ಯೆಯು ಸಭಾಸಿದ್ಧವಾದ ಕರ್ಮ ಅನ್ನಿಸಿದೆ. ಇವೆಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ಯಾರ್ಯಾರಿಗೆ ಏನೇನ್ ಕೆಲಸಗಳು ಅಂತ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಶೃಣು. ಈ ಕರ್ಮಬದ್ಧಗಳು ಹೇಗಿದ್ರು ಕೂಡ ಮನುಷ್ಯನು ತನಗೆ ವಿಹಿತವಾದ ಕರ್ಮಗಳನ್ನು ನಡೆಸೋದ್ರಿಂದಲೇ ಉತ್ತಮವಾದ ಸಿದ್ಧಿಯನ್ನ, ಪರಮ ಪದವನ್ನು ಪಡಿತಾನೆ. ಶೂದ್ರನಾಗ್ಲಿ ವೈಶ್ಯನಾಗ್ಲಿ ಅವನವನ ಧರ್ಮವನ್ನ ಶ್ರದ್ಧೆಯನ್ನ ನಡೆಸಿದ್ದೆ ಆದ್ರೆ ಅವನ ಉದ್ಧಾರಕ್ಕೆ ಅದು ಕಾರಣವಾಗತ್ತೆ. ಆತ್ಮದ ಉದ್ಧಾರ ಅಂದ್ರೆ ಊರ್ಧ್ವಲೋಕವನ್ನ ಪಡೆಯೋದು ಎಲ್ಲದಕ್ಕೂ ಕಾರಣವಾಗತ್ತೆ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾವನಿಂದ ಎಲ್ಲ ಭೂತಗಳ ಉತ್ಪತ್ತಿಯೋ, ಯಾವನಿಂದ ಲೋಕವೆಲ್ಲ ವ್ಯಾಪ್ತವಾಗಿದೆಯೋ ಆ ಪರಮ ಪುರುಷನನ್ನ ಮನುಷ್ಯರು ತಮ್ಮ ತಮ್ಮ ಕರ್ಮಗಳಿಂದಲೇ ಆರಾಧಿಸಿ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಅವ್ರವ್ರು ಮಾಡ್ಬೇಕಾದ ಕೆಲಸ ಅವ್ರವ್ರು ನಡೆಸ್ಬೇಕಂತ. ಈಗ ಶುದ್ಧ ಕುತ್ಕೊಂಡು ಓದ್ತೀನಿ, ಇಲ್ಲ ನಾನು ಪೂಜೆ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಅಂತಂದ್ರೆ ಸರಿಯಾಗುತ್ತೋ? ಅವರವರಿಗೆ ಸಹಜವಾದಂತ ಕರ್ಮಗಳೇನಿದೆ ಜನ್ಮ ಸಿದ್ಧವಾದದ್ದು ಅವುಗಳನ್ನು ನಡೆಸಿದ್ರೆ ಶ್ರೇಯಸ್ಸು. ಅದು ಬಿಟ್ಟು ಬೇರೆಯವ್ರದಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತಾದೆ ಸ್ವಭಾವನೀತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಸ್ವಧರ್ಮದಲ್ಲಿ ಗುಣ ಇಲ್ಲ ಎಂದು ತೋರಿದ್ರು ಇತರ ಧರ್ಮಗಳನ್ನೇ ಚೆನ್ನಾಗಿ ಅನುಷ್ಠಿಸುವುದಕ್ಕಿಂತ ಸ್ವಧರ್ಮವನ್ನು ಅನುವರ್ತಿಸುವುದೇ ಬಹಳ ಶ್ರೇಯಸ್ಕರ. ತನಗೆ ಸಹಜವಾದ ಕರ್ಮಗಳನ್ನು ಮಾಡದವಗೆ ಅದರಿಂದ ಏನು ಪಾಪ ಇಲ್ಲ. ಅವರವರಿಗೆ ವಿಹಿತವಾದ ಧರ್ಮಗಳು ನಡೆಸುವಂತಹ ಕರ್ಮಗಳು. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತ. ತಮಗೆ ಸಹಜವಾದಂತಹ ಕರ್ಮವು ದೋಷವುಳ್ಳದ್ದಾಗಿದ್ರು ಅದನ್ನು ಬಿಡಬಾರದು. ಬೆಂಕಿ ಹೊಗೆಯಿಂದ ಆವರಿಸಲ್ಪಟ್ಟಿರುವಂತೆ ಸಮಸ್ತ ಕಾರ್ಯದ ಆರಂಭಗಳು ಕಾಯ ಕ್ಲೇಶಾದಿ ದುಃಖದಿಂದ ಆವೃತವಾಗಿ ಇದೆ. ಎಲ್ಲ ಕರ್ಮಗಳು ಕೂಡ ಕಾಯ ಅಂದ್ರೆ ಶರೀರಕ್ಕೆ ಶ್ರಮ, ಇವುಗಳು ಇದ್ದೇ ಇದೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಯಂ ಸಿದ್ಧಿಂ ಪರಮಾಂ ಸನ್ಯಾಸೇನಾದಿ ಗಚ್ಚತಿ. ಯಾವ ವಿಷಯದಲ್ಲಿಯೂ ಆಸಕ್ತಿ ಇಲ್ಲದ ಬುದ್ಧಿಯಿಂದ ಮನಸ್ಸನ್ನ ಜಯಿಸಿ ನಿಸ್ಪೃಹನಾಗಿ ಹಿಂದೆ ಹೇಳಿದಂತೆ ಸಾತ್ವಿಕ ತ್ಯಾಗ ಫಲತ್ಯಾಗದೊಡನೆ ಕರ್ಮವನ್ನು ನಡೆಸಿದವನು ಕರ್ಮ ತ್ಯಾಗದಿಂದಾಗುವ ಉತ್ತಮ ಸಿದ್ಧಿಯನ್ನೇ ಪಡಿತಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಹೇ ಕೌಂತೆಯ, ಸಿದ್ಧಿಯನ್ನು ಹೊಂದಿರುವನು ಜ್ಞಾನಕ್ಕೆ ಮುಖ್ಯ ಪ್ರಾಪ್ಯವಾದ ಬ್ರಹ್ಮವನ್ನು ಹೇಗೆ ಸೇರುವುದು ಎಂಬುದನ್ನು ಕೂಡ ಸಂಗ್ರಹವಾಗಿ ತಿಳಿಸ್ತೇನೆ ಕೇಳು. ಬುದ್ಧ್ಯ ವಿಶುದ್ಧೆಯ ಯುಕ್ತ್ಯ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂ ತ್ಯಕ್ತ್ವಾ ರಾಗದ್ವೇಷೌ ವ್ಯುಧಸ್ಯ ಚ ಆಗಿದೆ. ಶುದ್ಧವಾದ ಆತ್ಮಜ್ಞಾನದೊಳಗಡೆ ಧೈರ್ಯದಿಂದ ಮನಸ್ಸನ್ನ ನಿಗ್ರಹಿಸಿ ಶಬ್ದಾದಿ ವಿಷಯಗಳನ್ನು ತೊರೆದು ಇಂದ್ರಿಯ ನಿಗ್ರಹ, ರಾಗದ್ವೇಷಗಳಿಗೆ ತನ್ನಲ್ಲಿ ಅವಕಾಶ ಕೊಡದೆ ಇರತಕ್ಕಂಥವನು. ಮತ್ತೆ ವಿವಿಕ್ತ ಸೇವಿ ಲಗ್ವಾಶಿ ಯಥಾ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತ. ನಿರ್ಜನವಾದ ವಿವಿಕ್ತ ಸ್ಥಳದಲ್ಲಿ ವಾಸ ಮಾಡ್ತಾ ಲಘುವಾದ ಆಹಾರಗಳನ್ನೇ ಭುಜಿಸುತ್ತಾ ಮನೋವಾಕ್ಕಾಯಗಳನ್ನು ತನ್ನ ವಶದಲ್ಲಿ ಅಡಗಿಸಿಟ್ಟುಕೊಂಡು ಧ್ಯಾನ ಯೋಗಪರನಾಗಿ ವೈರಾಗ್ಯವನ್ನು ಹಿಡಿದವನು. ಅಹಂಕಾರಂ ಬಲಂ ದರ್ಪಂ ಕಾಮಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತಃ ಬ್ರಹ್ಮಭೂಯಾಯ ಕಲ್ಪದೆ. ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ, ಮೋಹ, ಮಮತೆ ಈ ಎಲ್ಲವನ್ನು ಬಿಟ್ಟು ಶಾಂತ ಚಿತ್ತನಾಗಿ
ಧ್ಯಾನ ಯೋಗವನ್ನು ಹಿಡಿದವನು ಬ್ರಹ್ಮ ಭಾವವನ್ನು ಹೊಂದಲು ಅರ್ಹನಾಗ್ತಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಶು ಭೂತೇಶು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಬ್ರಹ್ಮತ್ವವನ್ನು ಹೊಂದಿದವನು ಬ್ರಹ್ಮ ಇವಸನ್ ಬ್ರಹ್ಮಾಪ್ನೋತಿ ಇಂದ ಉಪನಿಷತ್ತುಗಳು. ರಾಗ ದ್ವೇಷಗಳನ್ನು ಬಿಟ್ಟು ಇಂದ್ರಿಯ ನಿಗ್ರಹ ಮಾಡಿ ಮಾಡುವುದೆಲ್ಲವೂ ಭಗವಂತನಿಗೆ ಅಂತ ಹೇಳಿ ಸಾತ್ವಿಕ ತ್ಯಾಗದೊಡನೆ ಎಲ್ಲವನ್ನು ಮಾಡಿ ಮನಸ್ಸನ್ನ ಯಾವಾಗ್ಲೂ ಪ್ರಶಾಂತವಾಗಿ ಇಟ್ಕೊಂಡವನು ಶುದ್ಧಾತ್ಮ ಉಳ್ಳವನಾಗಿ ಯಾವುದನ್ನು ಆಶಿಸೋದಿಲ್ಲ, ಯಾವುದಕ್ಕೂ ಶೋಕಿಸೋದಿಲ್ಲ, ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿ ಉಳ್ಳವನಾಗಿ ನನ್ನಲ್ಲಿ ಪೂರ್ಣ ಭಕ್ತಿಯನ್ನ ಹೊಂದುತ್ತಾನೆ. ಆತ್ಮರೆಲ್ಲರೂ ಸಮ, 4 ವಿಧದ ಎಲ್ಲ ಗೀತಾ ಭಾಷ್ಯದಲ್ಲಿ ಭಕ್ತಿಯ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಹೇ ಅರ್ಜುನ, ನಾನು ಯಾರು ಮತ್ತು ಎಂಥವನು ಎಂಬುದನ್ನ ಭಕ್ತಿಯಿಂದಲೇ ಅವನು ಯಥಾವತ್ತಾಗಿ ತಿಳಿದುಕೊಳ್ತಾನೆ. ಹೀಗೆ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡ ಮೇಲೆ ಆ ಭಕ್ತಿಯಿಂದಲೇ ನನ್ನಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ ಪ್ರಸಾದಾದ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ಎಲ್ಲ ಕರ್ಮಗಳನ್ನು ಯಾವಾಗಲೂ ನನ್ನನ್ನೇ ಉದ್ದೇಶಿ ಮಾಡತಕ್ಕವನು ನನ್ನ ಅನುಗ್ರಹದಿಂದ ಶಾಶ್ವತವಾದ ಮತ್ತು ಸಂಪೂರ್ಣವಾದ ಉತ್ತಮ ಪದವನ್ನು ಹೊಂದ್ತಾರೆ. ಅದಕ್ಕೆ ಎಲ್ಲವನ್ನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಏನೇ ಕೆಲಸ ಆರಂಭ ಮಾಡಬೇಕಾದ್ರೂ ಸ್ವಯಮೇವ ಕಾರಯತಿ ಕಾರಿತವಾನ್, ಸಾತ್ವಿಕ ತ್ಯಾಗದೊಂದಿಗೆ. ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಂ ಸತತಂ ಭವ. ಆದ್ರಿಂದ ಅರ್ಜುನ, ನೀನು ಸಹ ಈಗ ಸರ್ವಕರ್ಮಗಳನ್ನು ನನಗೆ ಅರ್ಪಿತ ಎಂದು ನಿಶ್ಚಯಿಸಿ ನನ್ನನ್ನೇ ಪರಮ ಪ್ರಯೋಜನವಾಗಿ ತಿಳಿದು ಕರ್ಮಗಳನ್ನು ನಡೆಸುತ್ತಾ ಜ್ಞಾನ ಯೋಗವನ್ನ ಹಿಡಿದು ಯಾವಾಗಲೂ ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿರು. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯಸಿ. ನೀನು ನನ್ನಲ್ಲಿಯೇ ಮನಸ್ಸಿಟ್ಟು ನಂಬಿದ್ದೆ ಆದರೆ ನನ್ನ ಅನುಗ್ರಹದಿಂದ ಸಮಸ್ತ ದುಃಖಗಳನ್ನು ದಾಟ್ತೀಯ. ಹಾಗಿಲ್ಲಿದೆ ಇನ್ನೂ ನೀನು ಅಹಂಭಾವದಿಂದ ನಾನು ಮಾತು ಕೇಳದ ಇದ್ರೆ ಕೆಟ್ಟೋಗ್ತೀಯ. ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿಗೂ ಅಷ್ಟೇ ಹೇಳ್ಬೇಕು ಅವ್ರಿಗೆ, ನಿಮ್ಮ ದಾರಿ ನಿಮ್ಮದು, ನಮ್ಮ ದಾರಿ ನಮ್ಮದು. ನೀವು ನಮ್ಮ ದಾರಿಗೆ ಬಂದ್ರೆ ನಿಮಗೆ ತುಂಬಾ ಒಳ್ಳೇದು, ಇಲ್ದಿದ್ರೆ ಹಾಳಾಗಿ ಅದು ಏನಿದೆಯೋ ಅನುಭವಿಸಿ. ಆಮೇಲೆ ಯಾರು ಬಯಸೋದಿಲ್ಲ ಮಕ್ಕಳು ಹಾಳಾಗ್ಲಿ ಅಂತ. ಆದ್ರೆ ಅವನದಕ್ಕೆ ವಿರುದ್ಧವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾನು ಹೇಳುದಂತೆ ಕೇಳುದು ಅಂತ ಅಂದ್ಬಿಟ್ಟಲ್ಲ ಅಲ್ಲಿ ಅರ್ಥ. ಶಿಷ್ಟಾಚಾರ ಯಾವುದು ಸರಿ ಅನ್ನೋದನ್ನ ಹಿಂದಿನಿಂದ ನೋಡಿ ಅದನ್ನ ಸರಿಯಾಗಿ ತಿಳಿದು ಸ್ವಯಂ ಆಚೆ. ಲೋಕಃ ತದನು ವರ್ತದೆ, ಹಿಂದೆನೆ ಬಂದಾಯ್ತು ಈ ಶ್ಲೋಕ. ನಾನು ಯಾಕೆ ಮಾಡ್ಬೇಕು? ನಿನ್ನ ಸಾರಥಿಯಾಗಿ ಸಾರಥಿಯ ಧರ್ಮವನ್ನೆಲ್ಲ ನಡೆಸಿ ತೋರಿಸ್ದ ಅವನು. ಯಾಕೆ? ಅದನ್ನು ನೋಡಿ ಅನುಸರಿಸೋದಿದ್ದಾರೆ ಲೋಕ. ಅದರಿಂದ ಲೋಕ ಸಂಗ್ರಹಕ್ಕಾಗಿ ಎಲ್ಲವನ್ನೂ ನಡೆಸಬೇಕು. ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡಕ್ ಹೋಗಬಾರದು. ಲೋಕ ಸಂಗ್ರಹ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯದಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ನೀನು ಅಹಂಭಾವದಿಂದ ನನ್ನ ಮಾತನ್ನು ಕೇಳದಿದ್ರೆ ಇದ್ರೆ ನೀನ್ ಕೊಟ್ಟೋಗ್ತೀಯ ಅಂತ. ಯದಹಂಕಾರಮಾಶ್ರಿತ್ಯ ನ ಯೋತ್ಸೈತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷತೆ. ಅರ್ಜುನ, ಈಗಲೂ ನೀನು ನಾನು ಎಂಬ ಅಹಂಕಾರದಿಂದ ಯುದ್ಧ ಮಾಡಬಾರದೆಂದು ಒಂದು ಯೋಚನೆ ಮಾಡೋದಾದ್ರೆ ಆ ನಿನ್ನ ನಿಶ್ಚಯ ಸುಳ್ಳಾಗದೆ ಹೊರತು ನಡೆಯುವುದಿಲ್ಲ. ನಿನ್ನನ್ನು ಕಟ್ಟಿರುವ ಪ್ರಕೃತಿಯೇ ನಿನ್ನಿಂದ ಆ ಕಾರ್ಯವನ್ನು ಮಾಡಿಸುತ್ತೆ. ಕರ್ಮ ಪಾಶೇಣ ಪ್ರಗ್ರತಿತಃ ಅಂತ ಬರುತ್ತೆ ಒಂದ್ ಮಾತು. ನಾವೆಲ್ಲ ಕರ್ಮದಿಂದ ಬಂಧಿಸಲ್ಪಟ್ಟವರು. ಹೇಗೆ ಅಂದ್ರೆ ಬಿಗಿಯಾಗಿ ಅಳ್ಳಾಡೋಕ್ಕಾಗಲ್ಲ, ಅದನ್ನ ಬಿಡಿಸ್ಕೊಳಕ್ಕಾಗಲ್ಲ. ಈಗ ಎತ್ತು ಬಹಳ ಶಕ್ತಿಶಾಲಿ ಎಲ್ಲಾನು, ಅದನ್ನ ನೊಗಕ್ಕೆ ಹಾಕಿ ಆ ಕಡೆ ಈ ಕಡೆ ಕಟ್ಟಿ ಮೂಗ್ದಾರನು ಹಾಕ್ಬಿಟ್ಟು ಮುಂದಿಂದ ದಾರ ಇಟ್ಕೊಳ್ತಾನಲ್ಲ, ಇದೇನ್ ಕುಣಿಯಕ್ಕಾಗೋದಿಲ್ಲ. ಅವಾಗ ಬಲವಾಗಿ ಇಂದ್ರಿಯಗಳನ್ನ ಹಾಗೆ ಬಂಧಿಸಿ ಹಿಡಿದಿರ್ಬೇಕು ಮನಸ್ಸಿನ ವಿವೇಕದಿಂದ. ಮನಸ್ಸಲ್ಲಿ ಲಗಾಮಿಲ್ಲದ ಕುದುರೆ ಆಗಬಾರದು. ಕುದುರೆಯನ್ನ ವಾಹನವಾಗಿ ಉಪಯೋಗಿಸ್ಬೇಕಾದ್ರೆ ಆ ಕಣ್ಣಿಗೆ ಪಟ್ಟಿ ಕಟ್ಟಬೇಕು, ಅದು ನೇರವಾಗಿ ನೋಡ್ಬೇಕು. ಆ ಜೀನ್ ಇದೆಯಲ್ಲ ಅದನ್ನ ಹಿಡ್ಕೋಬೇಕು, ಸರಿಯಾದ ಮಾರ್ಗದಲ್ಲಿ ನಡೆಸ್ಬೇಕು.
ಇಂದ್ರಿಯಗಳನ್ನ ವಿಷಯಗಳಿಂದ ಬಿಡಿಸಿ ನೇರವಾದ ಮಾರ್ಗ. ಹಾಗೆ ನಾವುಗಳು ಕೂಡ ಈಗೆಲ್ಲ ಸವಾರರಾಗಬೇಕಾದ್ರೆ ಕಲಿಬೇಕು ಕುದುರೆ ಸವಾರಿ. ಯದಹಂಕಾರಮಾಶ್ರಿತ್ಯ ನಯೋತ್ಸೇದಿ ಮನ್ಯಸೆ, ಅದಾಯ್ತು. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೆಚ್ಛಸಿ ಯನ್ಮೋಹಾತೆ ಕರಿಷ್ಯಸ್ಯ ವಶೋಪಿತತೆ. ಏ ಕೌಂತೆಯ, ಕ್ಷತ್ರಿಯ ಜಾತಿಗೆ ಸಹಜವಾದಂತಹ ಶೌರ್ಯ, ಆ ಕರ್ಮದಿಂದ ಕಟ್ಟಲ್ಪಟ್ಟಿರುವ ನೀನು ಅಜ್ಞಾನದಿಂದ ಆ ಕಾರ್ಯವನ್ನು ಮಾಡಲು ಇಷ್ಟವಿಲ್ಲದೆ ಹಿಂತೆಗೆದರೂ ಕೂಡ ನಿನ್ನ ಸ್ವಾಧೀನವಿಲ್ಲದೆಯೇ ನೀನು ಅದನ್ನು ಮಾಡಿಯೇ ತೀರ್ತೀಯ. ಗೊಂಬೆ ಆಟವಯ್ಯ, ಎಲ್ಲ ಜಗನ್ನಾಟಕ ಸೂತ್ರಧಾರ, ಸೂತ್ರ ಅವನ ಕೈನೂ ಇದೆ, ಅವನ ಆಡಿಸಿದೆ ಅಂತೆ ನಾವು. ಅಜ್ಜಿ ಮೊಮ್ಮಕ್ಕಳನ್ನೆಲ್ಲ ಕುರಿಸಿ ಆಟ ಆಡೋಕೆ ಕರೆದಿದ್ದಾಳೆ, ನಿಮ್ಗೆಲ್ಲ ಕಣ್ಮುಚ್ಚಾಲೆ ಆಟಕ್ಕೆ, ನಾನು ಬರೋದಿಲ್ಲ ಅಂದ್ರೆ ಬಿಡೋದಿಲ್ಲ. ಹಾಗೆ ವಿಧಿ ಅಲ್ಲಿ ಅಜ್ಜಿಯೋ ಅಂತಂದ್ರು. ಯಾವುದೋ ಒಂದು ಫಲದಲ್ಲಿ ನಿನಗೆ ಆಸಕ್ತಿಯನ್ನು ಇದನ್ನು ಉಂಟು ಮಾಡಿ ಆ ಕೆಲಸವನ್ನ ನಿನ್ನಿಂದ ಮಾಡಿಸ್ತಾ ಇರೋದು. ಹಾಗಾದ್ರೆ ಎಲ್ಲ ಭಗವಂತನೇ ಮಾಡಿಸೋದಾ? ನಮಗೇನು ವಿವೇಕವೇ ಇಲ್ಲ ಅಂದ್ರೆ ಅದು ತಪ್ಪು. ಈ ಎಲ್ಲ ಇವನೇ ಮಾಡ್ತೀನಿ ಅಂದ್ರೆ ಅದು ತಪ್ಪು. ಇವನಿಗೆ ಆ ಪರ್ಟಿಕ್ಯುಲರ್ ದೇಹ, ಶರೀರ, ಆ ಸಂದರ್ಭ, ಆ ಕೆಲಸ ಇವುಗಳನ್ನು ಕೊಡಬೇಕಾದ್ರೆ ಒಂದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಕ ಕೊಟ್ಟಿದ್ದಾನೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ವಿಚಾರ ಮಾಡಿ, ಸಾಲದಡುಗೆ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ, ನೂರಾರು ಮತವಿರುವುದು ಲೋಕದ ಉಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿ ಒಪ್ಪುದನ್ ಸಾರದಡುಗೆಯ ವಿಚಾರದಲ್ಲಿ ಮಾಡು. ಯಾವುದೇ ಕೂಡ ಅಷ್ಟೇ, ಧಾರ್ಮಿಕ ಕೆಲಸಗಳನ್ನ ನಡೆಸ್ಬೇಕಾದ್ರೂ ಅರ್ಥಪೂರ್ಣವಾಗಿ ತಿಳಿದು ಅದನ್ನ ಆಚರಣೆ ಮಾಡಿ. ಕಣ್ಣು ಮುಚ್ಕೊಂಡು ಯಾರೋ ಮಾಡಿದ್ರು ಅಂತ ನೀವು ಮಾಡಕ್ ಹೋಗ್ಬೇಡಿ. ದೇವಸ್ಥಾನಕ್ಕೆ ಹೋದ್ರು, ಎಲ್ರು ಅವ್ರವ್ರಿಗೆ ಸುತ್ತಿದ್ರು, ಓ ಎಲ್ರು ಸುತ್ತಾ ಇದ್ದಾರೆ ನಾನು ಸುತ್ತಬೇಕು ನನಗೆ ಅಂತ ಯಾಕೆ ಮಾಡ್ತಿದ್ದಾರೆ ಏನಾದ್ರು ಕೇಳಿದ್ರ ನೀವು? ಇಲ್ಲ ಅವ್ರಿಗೆ ಗೊತ್ತಾ? ಹೋಗ್ಲಿ. ಅದು ಅದ್ವೈತ. ಸೋಹಂ ಭಾವೇನ ಪೂಜೆಯತೆ, ನನ್ನನ್ನೇ ನಾನು ದೇವರು ಅಂತ ತಿಳ್ಕೊಂಡು ನನಗ್ ನಾನೇ ಪೂಜೆ ಮಾಡ್ಕೊಳ್ತೀನಿ, ನನಗ್ ನಾನೇ ಪ್ರದಕ್ಷಿಣೆ ಮಾಡ್ಕೊಳ್ತೀನಿ. ಇದು ನಮ್ಮ ಸಿದ್ಧಾಂತಕ್ಕೆ ಪೂರ್ವ ವಿರುದ್ಧ ಇದು. ಅಯ್ಯೋ ಇಲ್ಲ ಅವರೆಲ್ಲ ಮಾಡ್ತಿದ್ದಾರೆ, ಅವ್ರ ಜೊತೆ ನಾನ್ ಮಾಡದೇ ಇದ್ರೆ ಏನೋ ಅನ್ಬಿಡ್ಕು ಅನ್ಕೊಂಡ್ಬಿಡ್ತಾ. ಏನು ಅನ್ಕೊಳಲ್ಲ, ನಿಮ್ದು ನಿಮಗೆ, ಅವ್ರದ್ದು ಅವ್ರಿಗೆ. ನಿಮ್ಗೆ ಯಾಕೆ ಆ ಭಯ? ಎಲ್ರು ತರ ನಾನು ಮಾಡ್ಬೇಕು? ಮೂರ್ಖರಾಗ್ತಾರೆ ಅಷ್ಟೇ. ಕುರಿಗಳು ಸರ್, ಕುರಿಗಳು. ನಮ್ಮ ಕಾಯುವ ಕುರುಬರು ಶಾನುಭೋಗ ಸಿರಿಸ್ತೇದಾರರು ಅಂತ ಚೆನ್ನಾಗಿದೆ ಅದು. ಕುರಿಗಳಾಗಬಾರ್ದು ನಾವು. ಏನೇ ಕೆಲಸ ಮಾಡ್ಬೇಕಾದ್ರು ಯಾಕೆ ಮಾಡ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಂಚೂರು ಯೋಚನೆ ಬರ್ಲಿ. ಅಯ್ಯೋ ಇಲ್ಲೇ ತಿನ್ನೋ ಬಂಕೇಣಿಂದ ನಮ್ಮನೆ ಸಂಪ್ರದಾಯ ಇದು, ಅದನ್ನೇ ತಮಾಷೆ ಮಾಡೋದವ್ರು. ಬೆಕ್ತಂದು ಕಟ್ಟು ಶ್ರಾದ್ದದಲ್ಲಿ ಮಾಡಿದ್ರು ಅಂತ ಎಲ್ಲಾ ಕಡೆನೂ ಪ್ರಸಿದ್ಧವಾದ ಉದಾಹರಣೆ ಕೊಡೋದು. ಯಾಕೆ ಮಾಡ್ತಿದ್ರು, ಯಾಕೆ ಮಾಡ್ಬೇಕು, ಇದ್ರ ವಿವೇಕ ಬೇಡವೆ? ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು, ಬೇರೆ ಮತಿ ಬೇರೆ ಮತ. ಎಲ್ಲವನ್ನು ಸಂದೇಹ ದೂಸು ಅಂತ ಹೇಳ್ತಾ ಇಲ್ಲ, ಸಂಶಯಾತ್ಮ ವಿನಶ್ಯತಿ. ಆದ್ರೆ ಯಾವ್ದಕ್ ಮಾಡ್ತಾ ಇದ್ರು, ಏನು ಅದ್ರ ಸರಿಯಾದ ಅರ್ಥವನ್ನ ಗ್ರಹಿಸಿ ಶ್ರದ್ಧೆಯಿಂದ ಅರ್ಥಪೂರ್ಣವಾಗಿ ನಡೆಸುವಂತಹದ್ದು ಕೆಲಸಗಳನ್ನು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಹೇ ಅರ್ಜುನ, ಹೇಗೆ ಅಂತ ಕೇಳ್ತೀಯೇನೋ? ಸರ್ವೇಶ್ವರನ ಎಲ್ಲ ಪ್ರಾಣಿಗಳ ಹೃದಯದಲ್ಲೇ ಇದ್ಕೊಂಡು ದೇಹ ಯಂತ್ರದಲ್ಲಿ ಅವುಗಳನ್ನ ಏರಿಸಿ ತನ್ನ ಮಾಯಿಂದ ಅವುಗಳನ್ನ ತನ್ನ ಇಷ್ಟ ಬಂದ ಹಾಗೆ ಸೂಚಿಸ್ತಾ ಇದ್ದಾನೆ. ಕುಣಿವಾಗಾರ್ಧವ ನೀನು. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ. ಆದ್ದರಿಂದ ಹೇ ಭಾರತ, ನೀನು ಸರ್ವ ವಿಧದಿಂದಲೂ ಅವನನ್ನೇ ಶರಣು ಹೊಂದು, ಅವನ ಅನುಗ್ರಹದಿಂದಲೇ ನೀನು ಉತ್ತಮವಾದ ಮನಃಶಾಂತಿಯನ್ನ, ಅದರ ಮೇಲೆ ಉತ್ತಮವಾದ ಪರಮ ಪದವನ್ನು ಹೊಂದುತ್ತೀಯ. ಆ ಪರಬ್ರಹ್ಮ ನಾನೇ, ಅದನ್ನ ಸರಿಯಾಗಿ ತಿಳ್ಕೊ. ಇದಿದೆ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ನೋಡಿ, ಸಾರದಡುಗೆ ಎಲ್ಲ ಮಾಡಿ ಅಂತ ಹೇಳ್ತಲ್ಲ, ಅಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಆ ಮಾತಿಲ್ಲಿದೆ. ಅರ್ಜುನ, ನಿನಗೆ ಎಲ್ಲ ರಹಸ್ಯಕ್ಕಿಂತಲೂ ರಹಸ್ಯವಾದಂತಹ ಕರ್ಮ, ಜ್ಞಾನ, ಭಕ್ತಿ ಆ ಸ್ವರೂಪಗಳನ್ನೆಲ್ಲವನ್ನು ತಿಳಿಸಿದ್ದಾಯ್ತು. ಇದನ್ನೆಲ್ಲ ಸಮಗ್ರವಾಗಿ ಆಲೋಚಿಸಿ ವಿಚಾರ ಮಾಡಿ ಅದರ ಮೇಲೆ ನಿನ್ಗೆ ಇಷ್ಟ ಬಂದಂತೆ ನೀನ್ ನಡ್ಸು. ನಾನು ಹೇಳಿದ್ದನ್ನೇ ಮಾಡ್ಬೇಕು, ಇಲ್ಲ ಅಲ್ಲಿ ಹೇಳಿದೆ ಅದಕ್ಕಾಗಿ ಮಾಡ್ಬೇಕು ಅಂತಲ್ಲ. ಯಥೇಚ್ಛಸಿ ತಥಾ ಗುರು. ಕೃಷ್ಣ ಯಾರಿಗೂ ಬಲವಂತ ಮಾಡ್ತಾ ಇಲ್ಲ, ನಿಮ್ಗಷ್ಟೇ. ದೇವಸ್ಥಾನಕ್ಕೆ ಬೇಕಾ? ಬಂದ್ರೆ ನೋಡಿ, ನಿಮ್ ಕರ್ಮಗಳೆಲ್ಲ ಕಲಿಯುತ್ತೆ. ಎಲ್ಲ ಭಗವಂತನ್ ನೋಡಿ ಮನಸ್ಸು ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ.
ನನ್ನನ್ನು ಪಡೆಯುವುದಕ್ಕೆ ಕಾರಣವಾಗತ್ತೆ. ಅಥವಾ ಹೊರಗಡೆ ಹೋಗಿ ಮಾಲ್ ಸುತ್ತಿ, ಲೂಲು ಲೂಲು ಮಾಲು ಏನೋ ಇದೆ ಅಲ್ಲಿ, ನಾನ್ ನೋಡಿಲ್ಲ ಇನ್ನ. ಓ ಬಹಳ ಚೆನ್ನಾಗ್ ಮಾಡಿದ್ದಾರೆ, ಅದಿದೆ ಇದಿದೆ ಎಲ್ಲ, ಹೋಗಿ ಒಂದಷ್ಟು ಸುತ್ತಿ ಮಾಡಿ ಅದರಲ್ಲೇ ಸಂತೋಷ ಇದೆ. ಏನಿದು ದೇವಸ್ಥಾನಕ್ಕೆ ಹೋಗೋದು, ಪ್ರದಕ್ಷಿಣೆ ಹಾಕೋದು, ಎರಡಕ್ಕೂ ನಿಮ್ಗೆ ಸ್ವಾತಂತ್ರ್ಯ. ಲೂಲು ಮಾಲ್ಗಾರು ಹೋಗಿ, ಇಲ್ಲ ದೇವಸ್ಥಾನಕ್ಕಾರು ಹೋಗಿ. ಬಲವಂತ ಏನಾದ್ರು ಇದೆಯಾ ನೀನ್ ಅಲ್ಲಿಗೆ ಬರ್ಲೇಬೇಕು ಅಂತ? ಈಗ ದೇವಸ್ಥಾನದಲ್ಲಿ ಒಂದು ಅಟೆಂಡೆನ್ಸ್ ರಿಜಿಸ್ಟರ್ ಇಟ್ಬಿಟ್ಟು ನೀವು ಅಲ್ಲಿ ಹೋಗಿ ಅಟೆಂಡೆನ್ಸ್ ಮಾಡದಿದ್ರೆ ನಿಮಗೆ ಏನ್ ಯಾವ್ದು ಇದೆ ಸಿಗೋದಿಲ್ಲ, ಸವಲತ್ತುಗಳು ಮತ್ತೊಂದು ಅಂತ ಬಲವಂತ ಇದೆಯೋ? ಎಲ್ರು ಪ್ರಪತ್ತಿ ಮಾಡ್ಕೊಳ್ಳೇಬೇಕು, ಏನ್ ಕಂಡೀಷನ್ ಇಲ್ಲ, ಬೇಕಾ ಮಾಡಿ, ಇಲ್ಲ ನಾನು ಇರ್ತೀನಿ ಇನ್ನೊಂದಷ್ಟು ಮುಂದಿನ ಜನ್ಮದಲ್ಲಿ ಆ ದುಬೈನಲ್ಲಿ ನಾನು ಒಬ್ಬ ಆ 7 ಜನ ಇದ್ದಾರಲ್ಲ ರಾಜರು ಅವರುಗಳು, ಆ ಸ್ಥಿತಿನಲ್ಲಿದ್ದು ಬಚ್ಚಲ್ ಮನೆಗೆ ಚಿನ್ನದ್ದು ನಲ್ಲಿ ಹಾಕಿಸ್ಕೊಂಡು ಆ ಚಿನ್ನದ ನೀರಿನಲ್ಲಿ ಬಾಯಿ ಮುಕ್ಕಳಿಸ್ಬೇಕು ಅನ್ನೋ ಬಯಕೆ ಇದ್ರೆ ಆಗ್ಬೋದು. ಯಾರಿಗೂ ಬಲವಂತ ಇಲ್ಲ. ಮುಖ್ಯವಾಗಿ ಹೇಳೋದು ಅಂದ್ರೆ ಇದೇನೆ ಬಹಳ ಮೂಲತಃ ಇದು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಭಗವಂತನ ಸ್ಟ್ಯಾಂಡ್ ಏನು ನಮ್ದೇನು ಅನ್ನೋದು ಗೊತ್ತಾಗತ್ತೆ. ನಿಮಗ್ ಬುದ್ಧಿ ಕೊಟ್ಟಿದ್ದೇನೆ, ಶಾಸ್ತ್ರ ಜ್ಞಾನ ಕೊಟ್ಟಿದ್ದೇನೆ, ಇದು ಮಾಡಿದ್ರೆ ಅದರಿಂದ ರಿವಾರ್ಡು, ಇದಕ್ ವಿರುದ್ಧವಾಗಿ ನಡೆದ್ರೆ ಅದಕ್ಕೆ ಪನಿಷ್ಮೆಂಟ್ ಅಂತ ಆಳಿಸ್ಕೊಳ್ಳೋದಕ್ಕೆ ನಿಮಗೆ ಚಾಯ್ಸ್ ಕೊಟ್ಟಿದ್ದೀನಲ್ಲ. ಅದರಿಂದ ನಾನು ಹೊಣೆಗಾರ ಆಗೋದಿಲ್ಲ ಯಾವುದಕ್ಕೂ ಕೂಡ. ನೀವ್ ಯಾವ್ದನ್ನ ಆರಿಸ್ಕೊಂಡ್ರೆ ಅದಕ್ಕೆ ಎಲ್ಲ ಬೇಕಾದದನ್ನೆಲ್ಲ ನಾ ಮಾಡ್ತೀನಿ. ಅದಕ್ಕೆ ಫಲ ಕೊಡುವಂತದ್ದು, ಅದಕ್ಕೆ ಬರೋ ರಿವಾರ್ಡ್ಸೋ ಏನೋ, ಇಲ್ಲ ಅದರಿಂದ ಇನ್ನೇನಾದ್ರು ಆಯ್ತು ಅಂದ್ರೆ ಅದಕ್ಕೆ ಬರೋ ಪನಿಷ್ಮೆಂಟ್ ಎಲ್ಲವನ್ನೂ ನೀವು ಅನುಭವಿಸಿದ್ವಾಗಿರ್ಬೇಕು. ಯಾಕೆ? ಡಿಸಿಷನ್ ವಾಸ್ ಟೇಕನ್ ಬೈ ಯು, ನಾಟ್ ಬೈ ದಿ ಗಾಡ್, ನನ್ನಿಂದಲ್ಲ. ಅದರಿಂದ ವಿಮೃಶ್ಯ ಏತತ್ ಅಶೇಷೇಣ ಯಥಾ ಇಚ್ಛಸಿ ತಥಾ ಗುರು. ಇವೆಲ್ಲವನ್ನು ನೋಡು. ಯಾವ್ದು ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ರೆ ಏನಾಗುತ್ತೆ, ಮಾಡಿದ್ರೆ ಏನ್ ಫಲ, ಇವೆಲ್ಲ ವಿಚಾರ ಮಾಡಿ ಆಮೇಲೆ ಡಿಸಿಷನ್ ತಗೊಂಡು ನಡ್ಸು. ನೀನೇನ್ ಡಿಸಿಷನ್ ತಗೊಳ್ತೀಯೋ ಅದಕ್ಕೆ ನಾನು ಪೂರಕವಾಗ್ತೇನೆ. ಅಲ್ಲೂ ಕೂಡ 5 ಅಂಶಗಳು ಅಲ್ಲಿ. ಈ ಕಳ್ತನ ಮಾಡೋವನಿಗೂ ಕೊಟ್ಟೆ ದೈವ ಮಾತ್ರ ಪಂಚಮ. ಅವನ ಸಂಕಲ್ಪನೂ ಇದೆ, ಇವನು ಕಳ್ತನ ಮಾಡ್ಬೇಕಾದ್ರೆ ಸರಿ ಇಲ್ಲ, ಆಮೇಲೆ ಅದ್ರ ಬರುತ್ತಲ್ಲ ಫಲ ಅನುಭವಿಸ್ಬೇಕಾದ್ರೆ ಅವನು ಜೈಲ್ಗೆ ಹೋಗ್ಬೇಕು ಅಂತಂದಾಗ ಭಗವಂತ ಬರೋಲ್ಲ. ಇವನ್ ಬಹಳ ಬುದ್ಧಿ ಉಪಯೋಗಿಸಿ ಯಾರಿಗೂ ಸಿಗದಂತೆ ಮಾಡಿದ. 2 ದಿವಸ ಇದ್ರು ಕೂಡ ಯಾವತ್ತೋ ಒಂದ್ ದಿವ್ಸ ಗಾದೆ ಒಂದಿದೆಯಲ್ಲ, ಕಳ್ಳನ ಹೆಂಡ್ತಿ ಯಾವತ್ತಿದ್ರು ವಿಧವೆ ಅಂತ. ಹಾಗೆ ಅಕರ್ಮಗಳನ್ನು ನಡೆಸಿದ್ರೆ ಫಲ ಬಂದಾಗ ಇದು ಹಾಕಿದ್ದು ಬೇವಿನ ಬೀಜ, ಎಕ್ಸ್ಪೆಕ್ಟ್ ಮಾಡೋದು ಮಾವಿನ ಹಣ್ಣು ಸಾಧ್ಯವೇ? ಏನನ್ನ ಹಾಕಿದ್ದೀರೋ ಅದನ್ನೇ ಪಡೀತೀರಿ. ನೀವೇನ್ ಕರ್ಮ ಮಾಡಿದ್ರೋ ಅದಕ್ಕೆ ಸರಿಯಾದ ಫಲವನ್ನ ಪಡಿತೀರಿ. ಅದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಎಲ್ಲ ರಹಸ್ಯಗಳಿಂದಲೂ ರಹಸ್ಯತಮವಾದ ಮತ್ತೊಂದು ಮಾತನ್ನ ನಿನಗೆ ತಿರುಗಿ ಹೇಳ್ತಾ ಇದ್ದೇನೆ ಕೇಳು. ನೀನು ನನಗೆ ದೃಢವಾದ ಮಿತ್ರ ಎಂದು ತಿಳಿದು ನಿನ್ನ ಹಿತಕ್ಕಾಗಿ ಆ ಭಕ್ತಿ ಯೋಗದ ಸಾರವನ್ನ ನಿನಗೆ ತಿಳಿಸಿದ್ದೇನೆ. ಮನ್ಮನಾ ಭವ, ಇದು ತಿಳಿಸ್ತಾ ಇದ್ದೇನೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ನೀನು ನನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ನನ್ನಲ್ಲಿಯೇ ಭಕ್ತಿಯನ್ನು ಇಟ್ಟು ನನ್ನನ್ನೇ ಆರಾಧಿಸು, ನನ್ನನ್ನೇ ನಮಸ್ಕರಿಸು, ಆಗ ನನ್ನನ್ನೇ ನೀನು ಸೇರ್ತೀಯ. ನೀನು ನನಗೆ ಪ್ರಿಯನಾದ್ದರಿಂದ ಇದು ಸತ್ಯ ಎಂದು ನಿನಗೆ ನಾನು ಪ್ರತಿಜ್ಞೆ ಮಾಡಿಕೊಡ್ತಾ ಇದ್ದೆ. ಏನು ಈ ತರ ಅವನಿಗೇನೇನವ್ರು ನೀವು ನನಗೆ ಓಟ್ ಹಾಕ್ಬಿಡಿ ನಾನೇ ಎಲ್ಲ ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾರಲ್ಲ, ಆ ತರ ಕೃಷ್ಣನ್ಗೂ ಏನಾದ್ರು ಬೇಕಿತ್ತ? ಎಲ್ರು ಪೂಜೆ ಮಾಡಿ ನನ್ನನ್ನು ಸ್ತೋತ್ರ ಮಾಡಿ ಅದರಿಂದ ನನಗೇನ್ ಸಿಗುತ್ತೆ? ಇಲ್ಲ ನೀವೆಲ್ಲ ಮಾಡಿದ್ರೆ ನಾನೇ ದೊಡ್ಡವನು. ಈ ಲೌಕಿಕವಾಗಿ ನೋಡ್ತೀವಲ್ಲ ಆ ರೀತಿಯ ಅರ್ಥದಿಂದ ನಾನು ಹೇಳ್ತಾ ಇರೋದು ಇಲ್ಲಿ ಇದ್ರೆ ಅಲ್ಲ. ಸರಿಯಾಗಿ ತಿಳಿ, ಎಲ್ಲದಕ್ಕೂ ನಾನೇ ಮೂಲ ಕಾರಣ. ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ. ಎಷ್ಟು ಸುಂದರವಾಗಿದೆ. 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಲ್ಲಿ ಕೊಟ್ಟಿದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸಮಸ್ತ ಧರ್ಮಗಳನ್ನು ಬಿಟ್ಟು ಪಾಪಕ್ಕೂ ಹೆದರದೆ ನನ್ನೊಬ್ಬನ್ನೇ ಶರಣ ಹೊಂದು. ಇಲ್ಲಿ ಸಮಸ್ತ ಧರ್ಮಗಳನ್ನು ಬಿಟ್ಟು ಒಂದು ಸುಮ್ನೆ ಅದಕ್ಕೆ ಪರಿತ್ಯಜ್ಯ ಅಂದಿದ್ದು ಕರ್ಮವನ್ನೇ ಬಿಟ್ಬಿಡು ಅಂತಲ್ಲ ಅರ್ಥ ಇಲ್ಲಿ.
ಇದನ್ನೇ ಎಲ್ಲ ವಿವರಣೆ ಎಲ್ಲ ನೋಡ್ಬೇಕಾದ್ರೆ ಇಲ್ಲಿ ಸಂಗ್ರಹವಾಗಿ ಹೇಳ್ಬೇಕಾದ್ರೆ ಅಷ್ಟು ಕೇಳಿದ್ದು. ಕರ್ಮವನ್ನು ಬಿಟ್ಟು ಯಾರು ಇರ್ಲಿಕ್ಕೆ ಆಗೋಲ್ಲ. ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಿಸಿ ಸಾತ್ವಿಕ ತ್ಯಾಗದೊಂದಿಗೆ ಶ್ರದ್ಧೆಯಿಂದ ನಡೆಸಿ ಅದನ್ನ ಸಮರ್ಪಿಸು ನನ್ನೊಬ್ಬನನ್ನೇ. ನಾನು ನಿನ್ನನ್ನ ಸಮಸ್ತ ಪಾಪಗಳಿಂದ ನಿನ್ನನ್ನು ಬಿಡಿಸ್ತೇನೆ, ನೀನು ಚಿಂತಿಸಬೇಡ. ಇದಂತೆ ನಾ ತಪಸ್ಯಾಯ ನಾ ಭಕ್ತಾಯ ಕದಾಚನ. ಹೇ ಅರ್ಜುನ, ಈಗ ನಾನು ನಿನಗೆ ಹೇಳಿದ ಈ ಪರಮ ರಹಸ್ಯವನ್ನ ತಪಸ್ಸಿಲ್ಲದವನಿಗೋ, ನನ್ನಲ್ಲಿ ಭಕ್ತಿ ಇಲ್ಲದವನಿಗೋ, ಅಕ್ಕರೆ ಇಲ್ಲದವನಿಗೋ, ನನ್ನನ್ನ ದ್ವೇಷ ಬುದ್ಧಿಯಿಂದ ನಿಂದಿಸ್ತಕ್ಕವನಿಗೋ ನೀನು ಇದನ್ನು ಹೇಳಲೇಬಾರದು ಅಂತಾನೆ ಕೃಷ್ಣ. ಭಗವದ್ಗೀತೆ ಉಪದೇಶ ಎಲ್ರಿಗೂನು. ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಇದು ಆ ಶ್ಲೋಕ ಪೂರ್ಣವಾಗಿ. ಆಸಕ್ತರಿಗೆ ಮಾತ್ರ ಹೇಳ್ಬೇಕು. ಆಸಕ್ತಿ ಇಲ್ಲ ಅಂದ್ರೆ ಸ್ವಂತ ಮಗನಿಗೂ ಬೇಡ, ಹೇಳಬಾರದು. ಇತಿ ಗುಹ್ಯತಮಂ ಶಾಸ್ತ್ರಂ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವ ಮಾಮೇ ವೈಷ್ಯತಿ ಅಸಂಶಯಃ. ಏಷ್ಯತಿ ಮಾಮೇವ ಏಷ್ಯತಿ. ಈ ಪರಮ ರಹಸ್ಯವನ್ನ ನನ್ನ ಭಕ್ತರಿಗೆ ಯಾವನು ಹೇಳ್ತಾನೋ ಅವನು ನನ್ನಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡಿ ನನ್ನನ್ನೇ ಸೇರುತ್ತಾನೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಡೆಫಿನೆಟ್ ಆಗಿ ಹೇಳ್ತಾನೆ. ನ ಅತ್ರ ಸಂಶಯ. ನ ಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭವಿ. ಮನುಷ್ಯರಲ್ಲಿ ಅಂಥವನಿಗಿಂತಲೂ ನನಗೆ ಅಧಿಕ ಪ್ರೀತಿಯನ್ನು ಉಂಟು ಮಾಡುವವನು ಬೇರೊಬ್ಬನಿಲ್ಲ. ಮುಂದೆಯೂ ನನಗೆ ಅಂತಹ ಪ್ರಿಯತಮನು ಬೇರೊಬ್ಬನು ಇರೋದೂ ಇಲ್ಲ. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದ ಮಾವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿ. ಧರ್ಮಯುಕ್ತವಾದ ನಮ್ಮಿಬ್ಬರ ಈ ಸಂವಾದವನ್ನ ಯಾವನು ಅಧ್ಯಯನ ಮಾಡ್ತಾನೋ ಅವನು ಆ ಜ್ಞಾನ ಯಜ್ಞದಿಂದಲೇ ನನ್ನನ್ನು ಆರಾಧಿಸ್ತಾ ಇದ್ದಾನೆ ಅನ್ನೋದನ್ನ ನಾನು ತಿಳಿತೇನೆ ಅಂತಾನೆ. ತತ್ವಜ್ಞಾನ ಎಷ್ಟು ಮುಖ್ಯ ಅಂದ್ರೆ ಇದನ್ನ ಭಕ್ತಿ ಶ್ರದ್ಧೆಯಿಂದ ಕೇಳಿದ ನಿಮ್ಮಗಳಿಗೂ ಕೂಡ ಇದರ ಫಲ ಉಂಟು. ಏನ್ ಫಲ ಅಂದ್ರೆ ಆ ಅಜ್ಞಾನದ ಇದನ್ನೆಲ್ಲ ಬಿಟ್ಟು ಭಗವಂತ ಮಾರ್ಗವನ್ನ ದದಾಮಿ ಬುದ್ಧಿ ಯೋಗಂ ತಂ ಅಂತ ಹೇಳದಂತೆ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯ ಕರ್ಮಣ. ಒಂದ್ ವೇಳೆ ಅಧ್ಯಯನ ಮಾಡದೇ ಇದ್ರು ಕೂಡ, ಯಾವ ಅಧ್ಯಯನ? ವೇದಾಧ್ಯಯನ. ಅಧ್ಯಯನ ಅಂದ್ರೆ ಅದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ಸ್ವರ ಸಹಿತವಾಗಿ ಪದಗಳನ್ನ ಗ್ರಹಿಸೋದು ಬ್ರಾಹ್ಮಣನಿಗೆ ಪ್ರಮುಖವಾದ ಕರ್ಮ. ಅಧ್ಯಯನ ಮಾಡದೇ ಇದ್ರು ಕೂಡ, ಅಥವಾ ಗೀತಾಧ್ಯಯನವನ್ನೇ ಆಗ್ಲಿ, ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಇದನ್ನ ಕಿವಿಯಲ್ಲಿ ಕೇಳಿದವನು ಕೂಡ ಪಾಪ ಮುಕ್ತನಾಗ್ತಾನೆ. ಗಮನವಿಟ್ಟು ಕೇಳ್ಬೇಕಷ್ಟೆ. ಇದರಲ್ಲಿ ತನ್ಮಯರಾಗಿರ್ಬೇಕು. ಅಯ್ಯೋ ಟೈಮ್ ಆಚೆ, ನಾಯ್ಪೋಚೆ, ಆ ಕಡೆ ಟೈಮ್ ನೋಡೋದು, ವಾಚ್ ನೋಡೋದು, ಆ ಕಡೆ ಈ ಕಡೆ ನೋಡೋದು, ಈ ತರ ಬೇರೆ ಬೇರೆ ಇರಬಾರ್ದು. ಯು ಶುಡ್ ಗೆಟ್ ಇನ್ವಾಲ್ವ್ಡ್ ಇನ್ ದಟ್. ಪೂರ್ಣವಾಗಿ ಕೇಳೋದ್ರಲ್ಲಿ. ಹಾಗೆ ಶ್ರದ್ಧೆಯಿಂದ ಇದನ್ನ ಕಿವಿಯಲ್ಲಿ ಕೇಳಿದವನು ಕೂಡ ಪಾಪ ಮುಕ್ತನಾಗಿ ಪುಣ್ಯಶಾಲಿಗಳಾದ ನನ್ನ ಭಕ್ತರ ಗುಂಪಿನಲ್ಲಿ ಸೇರ್ತಾನೆ. ತ್ವಯೈಕಾಗ್ರೇಣ ಕಚ್ಚಿದೇತ ಸುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಅಜ್ಞಾನ ಸಮೋಹ ಪ್ರಣಷ್ಟಸ್ಥೆ ಧನಂಜಯ. ಏ ಪಾರ್ಥ, ನೀನು ಇದುವರೆಗೆ ನಾನು ಹೇಳಿದ್ದನ್ನೆಲ್ಲ ಗಮನವಿಟ್ಟು ಕೇಳಿದ್ಯಾ? ಆದ್ರಿಂದ ಈಗಲಾದ್ರೂ ನಿನ್ನ ಅಜ್ಞಾನ ಎಂಬ ಕತ್ತಲೆ ನೀಗಿದೆ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ದ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಲಬ್ಧ ತ್ವತ್ಪ್ರಸಾದಾನ್ಮಯ ಅಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ಹೆಚ್ಚುತ, ನಿನ್ನ ಅನುಗ್ರಹದಿಂದ ನನ್ನ ಅಜ್ಞಾನ ಎಲ್ಲ ನೀಗಿತು, ಯಥಾರ್ಥವಾದ ತತ್ವವು ಕೂಡ ತಿಳಿಯಿತು ನನಗೆ, ನನ್ನ ಸಂದೇಹಗಳೆಲ್ಲ ತೊಲಗಿದುವ, ನನ್ನ ಮನಸ್ಸು ಸ್ಥಿರವಾಪಟ್ಟಿತು. ಇನ್ನು ನೀನ್ ಹೇಳಿದಂತೆ ಕೇಳ್ತೇನೆ. ಎಲ್ಲ ತಮಾಷೆಗೆ ವಿಡಂಬನೆಗೆ ಹೇಳ್ತಾ ಇದ್ದು. ಅಲ್ಲಿ ಮೇಲೆ ಬಂತಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ, ಆ ಒಂದು ಅರ್ಧ ಚೇರು ಅದು ತಗೊಂಡ್ಬಿಟ್ಟು ಯಥೇಚ್ಛಸಿ ತಥಾ ಕುರು, ಎಲ್ಲ ಧರ್ಮಗಳನ್ನು ಬಿಟ್ಬಿಡು, ನಿನ್ ಮನಸ್ಸಿಗೆ ಬಂದಂಗ್ ಮಾಡು. ಎರಡೂ ಅದ್ರಲ್ಲಿ ಇದೆ. ಭಗವದ್ಗೀತೆನಲ್ಲಿ ಹೇಳಿದೆ ಅಂತ. ಎಲ್ಲಿ ಹೇಳಿದೆ? ಯಾವ್ದು? ಆ ಚೂರು ಈ ಚೂರು ಸೇರಿಸ್ಬಿಟ್ಟು ವ್ಯಾಖ್ಯಾನ ಕೊಟ್ಬಿಡೋದು. ಅಲ್ಲೇ ಹೇಳಿದಾರಲ್ರಿ, ಎಲ್ಲ ಧರ್ಮನೂ ಬಿಡಿ, ನಿಮ್ ಮನಸ್ಸಿಗೆ ಬಂದಂಗ್ ಮಾಡಿ. ಯಥೇಚ್ಛಸಿ ತಥಾ ಕುರು ಹೇಳಲಿಲ್ವೇ? ಕೃಷ್ಣನ ಮಾತೇನೆ. ಹೀಗೆ ಇದನ್ನ ತಿರುಗಿಸಿ ಹೇಳುವಂತದ್ದು ನಾಸ್ತಿಕರು ಇವರುಗಳು ಅದರ ಬಗ್ಗೆ ಶ್ರದ್ಧೆ ಗೌರವ ಇಲ್ದಲೆ ಇರೋರು ಮಾಡುವಂತ ಕೆಲಸಗಳು. ಇಲ್ಲಿ ಅರ್ಜುನ ಹೇಳಿದ್ದು, ನನ್ನ ಮನಸ್ಸು ಇವಾಗ ನಿರ್ಮಲವಾಗಿದೆ, ಯಾವ ಸಂದೇಹಗಳು ಇಲ್ಲ.
ನೀನ್ ಹೇಳಿದಂತೆ ನಾನು ನಡೆಸ್ತೇನೆ. ಕ್ಷತ್ರಿಯ ಧರ್ಮ ಏನು? ಧರ್ಮಕ್ಕಾಗಿ ನೀನು ಯುದ್ಧವನ್ನು ಮಾಡು. ಅದನ್ನ ಮುಂದಕ್ಕೆ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮ ಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಹೇ ಧೃತರಾಷ್ಟ್ರ ಮಹಾರಾಜ, ಶ್ರೀಕೃಷ್ಣನಿಗೂ ಮಹಾತ್ಮನಾದ ಪಾರ್ಥನಿಗೂ ಯುದ್ಧರಂಗದಲ್ಲಿ ನಡೆದ ಅದ್ಭುತವಾದ ಮತ್ತು ರೋಮಾಂಚನ ಎನಿಸುವಂತಹ ಈ ಸಂವಾದವನ್ನ ನಾನು ಕೂಡ ಕೇಳಿದೆ. ನನ್ನ ಭಾಗ್ಯ ಏನು? ವ್ಯಾಸ ಪ್ರಸಾದಾತ್ ಶ್ರುತವಾನ್ ಇಮಂ ಗುಹ್ಯತಮಂ ಪರಂ. ಪರಮ ರಹಸ್ಯವಾದ ಈ ಯೋಗಶಾಸ್ತ್ರವನ್ನ ಶ್ರೀಕೃಷ್ಣ ತಾನೇ ಸಾಕ್ಷಾತ್ತಾಗಿ ಅರ್ಜುನಿಗೆ ಹೇಳ್ತಿರ್ಬೇಕಾದ್ರೆ ವೇದವ್ಯಾಸನ ಅನುಗ್ರಹದಿಂದ ಅದನ್ನೆಲ್ಲ ಕೇಳೋ ಭಾಗ್ಯ ನನಗೂ ಸಿಕ್ತು. ಅವ್ರು ಬರೀ ಯಾರೋ ಮಾಡಿದ್ದು, ಅದು ಕ್ಯಾಸೆಟ್ ನಲ್ಲಿ ರೆಕಾರ್ಡ್ ಇತ್ತು, ಆಮೇಲೆ ಕೇಳಿದ್ದು ಅಂತಲ್ಲ. ನೇರವಾಗಿ ಹಿ ವಾಸ್ ಆಲ್ಸೋ ಅರ್ಜುನನ್ ಜೊತೆಗೆ ಸಂಜೆನೂ ಕೇಳಿದ್ದು. ಸಾಕ್ಷಾತ್ ಕಥೆಯ ಸ್ವಯಂ ಸಾಕ್ಷಾತ್ ಆಗಿ ಅವನೇ ಹೇಳಿದ್ದು. ರಾಜನ್ ಸಂಸ್ಮೃತ್ಯ ಸಂವಾದಮಿಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹು. ಹೇ ರಾಜ ಧೃತರಾಷ್ಟ್ರ, ಅದ್ಭುತವಾದ ಮತ್ತು ಪುಣ್ಯಕರವಾದ ಈ ಕೃಷ್ಣ ಅರ್ಜುನರ ಸಂವಾದವನ್ನ ಆಗಾಗ ನಾನು ನೆನೆಸಿಕೊಂಡು ನನ್ನಲ್ಲೇ ನಾನು ಆನಂದ ಪಡ್ತೇನೆ. ಚರ್ವಿತ ಚರ್ವಣ ಅಲ್ಲ. ಈ ಹಸುಗಳು ಹುಲ್ಲನ್ನು ಮೇಯ್ಬೇಕಾದ್ರೆ ಎಲ್ಲ ಅಗದ್ಬಿಟ್ಟು ಮಾಡ್ಕೊಂಡ್ ಬರುತ್ತೆ. ಅವ್ರಿಗೆ ಗಂಟ್ಲು ಇದ್ರಲ್ಲೇನೋ 2 ಸ್ಯಾಕಗಳಿದೆ, ಚೀಲಗಳು ಅಗದಿದ್ದು. ಈ ಮೊದ್ಲು ತಿನ್ಬೇಕಾದ್ರೆ ಎಲ್ಲ ಒಳಗಡೆ ಹೋಗಿರುತ್ತೆ. ಆಮೇಲೆ ಕೂತ್ಕೊಳ್ಳುತ್ತವಲ್ಲ ದನದ ಕೊಟ್ಟಿಗೆನಲ್ಲಿ, ನಿಧಾನಕ್ಕೆ ಮೆಲ್ಕ್ ಹಾಕತ್ವೆ. ಮೆಲ್ಕ್ ಹಾಕೋದು ಅಂದ್ರೆ ಹಿಂಗೆ ದವಡೆನ ಇದ್ ಮಾಡ್ಕೊಂಡು ಒಂದು ಚೀಲದಲ್ಲಿ ಇರೋದನ್ನ ತಗೊಂಡು ಚೆನ್ನಾಗಿ ಅದನ್ನ ಅಗದು ಆಮೇಲೆ ಸೀದಾ ಅದು ಜೀರ್ಣ ಇದಕ್ಕೆ ಹೋಗುವಂತ ಡೈಜೆಸ್ಟಿವ್ ಇದಕ್ಕೆ. ಹಾಗೆ ನಾನು ಇದನ್ನ ಮತ್ತೆ ಮತ್ತೆ ಚರ್ವಿತ ಚರ್ವಣ ಅಂದ್ರೆ ಅಗದಿದ್ದನ್ನೇ ಮತ್ತೆ ಅಗಿಯೋದು. ಅಷ್ಟು ಸುಂದರವಾಗಿದೆ ಗೀತೆಯ ಅನುಸಂಧಾನ. ಸಂಜಯ ಹೇಳ್ತಾ ಇದ್ದಾನೆ, ಆಗಾಗ ಮತ್ತೆ ಮತ್ತೆ ನೆನೆಸ್ಕೊಂಡು ನಾನು ಆನಂದ ಪಡ್ತೇನೆ ಅದನ್ನ ಅಂತಾನೆ. ಗೀತೆಯ ಅನುಸಂಧಾನ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಮತ್ತು ಆ ಶ್ರೀಕೃಷ್ಣನ ಅತ್ಯದ್ಭುತವಾದಂತ ಆಗಿನ ವಿಶ್ವರೂಪವನ್ನ ನೆನೆಸಿಕೊಂಡ ಹಾಗೆಲ್ಲ ಈಗಲೂ ನನ್ನ ಮನಸ್ಸಿಗೆ ಮಹತ್ತಾದ ಆಶ್ಚರ್ಯ ಉಂಟಾಗತ್ತೆ. ಬಾರಿಗೂ ನನಗೆ ಸಂತೋಷ ಉಂಟಾಗತ್ತೆ. ಅರ್ಜುನನೊಂದಿಗೆ ನಾನು ಆ ವಿರಾಟ್ ವಿಶ್ವರೂಪ ದರ್ಶನವನ್ನ ಪಡೆದಿದ್ದು. ಕಡೆಗೆ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಹೇ ರಾಜ, ಕೊನೆಯ ಮಾತು ಏನು ಅಂದ್ರೆ, ಯೋಗೇಶ್ವರನಾದಂತ ಶ್ರೀಕೃಷ್ಣ ಯಾರ ಪಕ್ಷದಲ್ಲಿದ್ದಾನೋ, ಧನುರ್ಧಾರಿಯಾದ ಪಾರ್ಥ ಎಲ್ಲಿದ್ದಾನೋ ಆ ಪಕ್ಷಕ್ಕೆ ಲಕ್ಷ್ಮಿಯು, ವಿಜಯ, ಐಶ್ವರ್ಯ, ನೀತಿ ಎಂದೆಂದಿಗೂ ಸ್ಥಿರವಾಗಿ ಇರುತ್ತೆ. ಇದು ನನ್ನ ಅಭಿಪ್ರಾಯ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಇತಿ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯ. ಭಗವದ್ಗೀತೆನಲ್ಲಿ ಇತಿ ದ್ವಿಚತ್ವಾರಿಂಶತ್ ಅಧ್ಯಾಯ ಭಗವದ್ಗೀತಾ ಪರ್ವ ಶ್ರೀ ಭೀಷ್ಮ ಪರ್ವದಲ್ಲಿ ಬರುವಂತದ್ದು. ಮಹಾಭಾರತ ಭಗವದ್ಗೀತೆ 18 ಅಧ್ಯಾಯ 700 ಶ್ಲೋಕಗಳು. ಎಲ್ಲರಿಗೂ ಕಂಠಪಾಠವಾಗಿದ್ದು, ಎಲ್ಲರೂ ಸುಲಭವಾಗಿ ಏನು ಅಷ್ಟು ನಿಷ್ಣಾತರಾಗಿದ್ರು ಹಿಂದೆ. ಅಷ್ಟರ ಮಟ್ಟಿಗೆ ತಲ್ಲೀನತೆ ಇಲ್ಲ. ವಿಶ್ವದ ಎಲ್ಲ ಭಾಷೆಗಳಿಗೂ ಇದು ಅನುವಾದ ಆಗಿದೆ. ಭಗವದ್ಗೀತೆಗಿರುವಂತ ಹಿರಿಮೆ ಇದು. ಸಾರತಮವಾದದ್ದನ್ನ ಬಹಳ ಸುಲಭವಾಗಿ ಒಂದು ಸಂವಾದದ ರೂಪದಲ್ಲಿ ಕೃಷ್ಣ ಅರ್ಜುನನನ್ನ ವ್ಯಾಜವಾಗಿ ಇಟ್ಕೊಂಡು ಲೋಕಕ್ಕೆ ಕೊಟ್ಟ ಸಂದೇಶ. ಭಗವದ್ಗೀತೆ ಒಂದನ್ನ ಸರಿಯಾಗಿ ಯಥಾರ್ಥವಾಗಿ ತಿಳಿದು ಅದರಲ್ಲಿ ತಿಳಿಸಿದಂತೆ ಜೀವನ ಆಚರಿಸಿದ್ರೆ ಸುಲಭವಾಗಿ ಮೋಕ್ಷ ಸಾಮ್ರಾಜ್ಯ, ಕೃಷ್ಣ ಸಾಯುಜ್ಯವನ್ನೇ ಪಡಿಬಹುದು. ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಭೀಷ್ಮ ವಧ ಪರ್ವ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಧರ್ಮರಾಜನು ಭೀಷ್ಮನೇ ಮೊದಲಾದವರನ್ನ ನಮಸ್ಕರಿಸಿ ತಮ್ಮಂದಿರೊಡನೆ ರಥವನ್ನ ಏರಿದ್ದು, ಸನ್ನಾಹ ಸೂಚಕಗಳಾದ ರಣಭೇರಿಗಳನ್ನ ಮೊಳಗಿಸಿದ್ದು. ವೈಶಂಪಾಯನನು ಜನಮೇಜಯನನ್ನು ಕುರಿತು ಹೇಳ್ತಾ ಇದ್ದಾನೆ. ಕಂಟಿನ್ಯೂಟಿ ಕತೆ. ಹೇ ರಾಜೇಂದ್ರ, ಜನಮೇಜಯ ರಾಜ, ಶ್ರೀ ಭಗವಂತನ ಮುಖಾರವಿಂದದಿಂದ ತಾನಾಗಿ ಹೊರಟಂತಹ ಈ ಗೀತಾ ಸ್ತೋತ್ರ ನಿತ್ಯ ಪಾರಾಯಣ ಯೋಗ್ಯವಾದದ್ದು. ನಿತ್ಯ ಪಾರಾಯಣ ಪ್ರತಿ ದಿನ ಎಲ್ರೂ ಕೂಡ ಒಂದೊಂದು ಅಧ್ಯಾಯ ಓದಿ
ಭಗವದ್ಗೀತೆ ಕೇಳಿದ್ದು ಸಂಗ್ರಹವಾಗಿ, ಗೀತಾ ಭಾಷ್ಯವನ್ನು ಕೇಳಿ ಅದರಲ್ಲಿ ಅರ್ಥ ಇನ್ನೂ ವಿವರವಾಗಿ ಹೇಳ್ತಾರೆ. ಏನೇನ್ ಸಂದೇಹಗಳು ಬರುತ್ತೋ ಅದೆಲ್ಲ ಪೂರ್ಣವಾಗಿ ಪರಿಹಾರ ಮಾಡುವಂತಹದ್ದು. ಅದನ್ನು ಕೂಡ ನಾವು ನಡೆಸ್ತಾ ಇದ್ದೀವಿ ಇವಾಗ ಶನಿವಾರ ಭಾನುವಾರಗಳಲ್ಲಿ. ಜೊತೆಗೆ ನೀವು ಮುಖ್ಯವಾಗಿ ಮಾಡಬೇಕಾದ್ದೇನು ಅಂದ್ರೆ ಪ್ರತಿದಿನ ಒಂದು ಅಧ್ಯಾಯ ಚಾಪ್ಟರ್ ಓದ್ತಾ ಬನ್ನಿ. ಅದು ಸುಲಭವಾಗ್ಲಿ ಅಂತ ಈ ಬುಧವಾರ ಗುರುವಾರಗಳಲ್ಲಿ ಮಾಡಿದ್ದೆಲ್ಲ ರೆಕಾರ್ಡ್ ಇದೆ. ಆ ಯೂಟ್ಯೂಬ್ ನಲ್ಲಿ ಇದಕ್ಕೆ ಹೋದ್ರೆ ಗ್ರಾಮ ರಾಮಪ್ರಸಾದ್ ಅಂತ ಹಾಕಿದ್ರೆ ಅದ್ರಲ್ಲಿ ಬರುತ್ತೆ. ಅವತ್ತಿಂದು ಡೇಟ್ ವೈಸ್ ಮಾಡಿದೆ ಅದು. ಅದನ್ನ ತಗೊಂಡ್ರೆ ಕಂಟಿನ್ಯೂಟಿ ಸಿಗುತ್ತೆ. ಜೊತೆಗೆ ಅವರುಗಳು ಒಂದ್ಸಲಿ ನಾ ಹೇಳಿದ್ದನ್ನು 2 ಸಲ ರಿಪೀಟ್ ಮಾಡಿರ್ತಾರೆ. ಕಲಿಯೋ ವಿಧಾನ ಇದು. ದಿವ್ಯ ಪ್ರಬಂಧ ಕಲಿಬೇಕಾದ್ರೆ ಹೇಗೋ ಹಾಗೆ ಕಂಠಪಾಠ ಮಾಡ್ಬೇಕು, ಕಂಠಗತವಾಗ್ಬೇಕು, ಬೈ ಹಾರ್ಟ್. ದಿವ್ಸಾಗ್ಲೂ ಒಂದೊಂದು ಅಧ್ಯಾಯ. ಇವತ್ತು ಮೊದಲನೇದಾಯ್ತು, ನಾಳೆ 2, 18 ದಿವಸ ಆಯ್ತು ಅಂದ್ರೆ ಮತ್ತೆ ಮೊದಲನೇದು 18ನೇ ಅಧ್ಯಾಯ ಆದ್ಮೇಲೆ ಮೊದಲನೇದಕ್ಕೆ ಬರೋದು. ಅದಕ್ಕೆ ನಿತ್ಯ ಪಾರಾಯಣ ಅಂತ ಹೆಸರು. ಎಷ್ಟು ಸಲ ಯಾವ ರೀತಿ ಆಯ್ತು ಏನ್ ಲೆಕ್ಕ, ಏನ್ ಬೇಕೇ ಇಲ್ಲ, ಮಾಡ್ತಾ ಇರ್ಬೇಕು ನಿರಂತರವಾಗಿ. ಈಗ ರಾಮ ಪಟ್ಟಾಭಿಷೇಕ 108 ನಡೆಸಿದ್ರೆ ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಂತ ನಡೆಸುವಂತ ಬಹಳ ಧನ ಜನ ಎಲ್ಲ ಇದು ಕೂಡ ಬೇಕು, ಸಹಕಾರ ಇವುಗಳೆಲ್ಲ ಅದು ನಡಿಬೇಕಾದ್ರೆ. ರಾಮನ ಕಾಲದಲ್ಲಿ ಹೆಂಗ್ ಪಟ್ಟಾಭಿಷೇಕ ನಡೀತೋ ಹಾಗೆ 4 ಸಮುದ್ರದ್ದು ಎಲ್ಲ ಪುಣ್ಯ ನದಿ ತೀರ್ಥಗಳನ್ನೆಲ್ಲ ತರಿಸಿ ಎಲ್ಲ ಅಧ್ಯಾತ್ಮ ಗ್ರಂಥಗಳನ್ನ ಪಾರಾಯಣ ಪೂರ್ಣವಾಗಿ, ಭಾಗವತ, ಮಹಾಭಾರತ, ಶ್ರೀಮದ್ ರಾಮಾಯಣ, ರಹಸ್ಯ ತ್ರೈಸಾರ, ಶ್ರೀ ಭಾಷ್ಯ ಎಲ್ಲದರ ಕಾಲಕ್ಷೇಪ ಇದ್ರದ್ದು ನಡೆಯೋದು ಅನ್ನೋ ಪಾರಾಯಣಗಳು ಅವೆಲ್ಲ ನಡೆಸಿ, ಪ್ರತಿದಿನ ಹೋಮ ಇವುಗಳನ್ನ ನಡೆಸಿ, ಒಮ್ಮೆ 24 ಜನ ನಿತ್ಯ ಪಾರಾಯಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆ ತನಕ, ಒಂದೊಂದು ದಿವಸ ಇತ್ತಿಷ್ಟು ಅಂತ 9 ದಿವಸದಲ್ಲಿ ನವಹ ಪಾರಾಯಣ. ಇನ್ನೊಂದ್ಸಲಿ 120 ಜನರು. ಅದರಲ್ಲಿ ನನಗೆ ನನ್ನ ಜೀವನದಲ್ಲಿ 2-3 ಸಲ ಈ ಭಾಗ್ಯ ಸಿಕ್ಕಿದ್ದು. ಸಾಮ್ರಾಜ್ಯ ಪಟ್ಟಾಭಿಷೇಕಗಳು. ಪ್ರತಿದಿನ 1 ಚಾಪ್ಟರ್ ರಾಮಾಯಣ, 1 ಚಾಪ್ಟರ್ ಭಗವದ್ಗೀತೆ, 1 ಚಾಪ್ಟರ್ ಮಹಾಭಾರತ, 1 ಚಾಪ್ಟರ್ ಭಾಗವತ. ಪ್ರಾತಃ ದ್ಯೂತ ಪ್ರಸಂಗೇನ, ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ, ರಾತ್ರೋ ಚೋರ ಪ್ರಸಂಗೇನ, ಕಾಲೋ ಗಚ್ಚತಿ ಧೀಮತ. ಸಮಯದ ಸದುಪಯೋಗ ಆಗ್ಬೇಕು ಅಂದ್ರೆ ವಾಶಿತ್ತುಂ ಪೂಷಿತ್ತುಂ ಪೋಕಿನೇನ್ ಪೋದು ಹೇಳಿದ್ರು ಇಲ್ವ ಆಳ್ವಾರ್. ನನ್ನ ಜೀವನ ಇಲ್ಲಿ ಮನುಷ್ಯ ಜೀವನ, ಅದರಲ್ಲಿ 8 ದಿವಸ ಕಣ್ ಚೆನ್ನಾಗಿರುತ್ತೋ, ಓದೋಕಾಗುತ್ತೋ. ಸೊಲ್ಲಲಾಂ ಪೋದೆ ಒಂದ್ ನಾಮಮೆಲ್ಲಾಂ ಸೊಲ್ಲಿನೇನ್. ಯಾವಾಗ ಬಾಯಿನಲ್ಲಿ ಮಾತು ಬರ್ತಾ ಇದೆಯೋ ಆ ಸಂದರ್ಭದಲ್ಲಿ ನಿನ್ನೆಲ್ಲ ಹೇಳಿದ್ದೇನೆ, ನಾನ್ ಕರ್ಮದ ಪ್ರಕಾರ. ಆಮೇಲೆ ವಾಯ್ಸೇ ಹೋಯ್ತೋ, ಧ್ವನಿ ಪೆಟ್ಟಿಗೆನೇ ಇಲ್ವೋ, ಕಣ್ ಕಾಣಿಸುತ್ತೋ, ಯಾವ ಇಂದ್ರಿಯಗಳು ಏನೇನಾಗುತ್ತೋ ಎಲ್ಲ ಕರ್ಮಯುತವಾಗಿ. ಅದಕ್ಕೆ ಅಪ್ಪೋದಿಕ್ ಇಪ್ಪೋದೇ ಶೊಲಿ ವೈತೇನ್. ಆ ಕಡೆಗಾಲದಲ್ಲಿ ಹೆಂಗಿರುತ್ತೋ ಏನೋ, ಇದನ್ ನೀನು ಮನಸ್ಸಿನಲ್ಲಿ ಇಟ್ಕೊಂಡು ಎನ್ನೈ ಕಾಕ್ಕವೇಣು ಮರಂಗತ್ತರವಣೈ ಪಳ್ಳಿಯಾನೆ, ಯು ಮಸ್ಟ್ ಪ್ರೊಟೆಕ್ಟ್ ಮೀ, ಪೆರಿಯಾಳ್ವಾರು. ಅದಕ್ಕಾಗಿ ಎಲ್ಲ ಚೆನ್ನಾಗಿದ್ದಾಗ ಸುಮ್ನೆ ಬರೀ ಟಿವಿ ಸೀರಿಯಲ್ಲೇ ಅದ್ರಲ್ಲಿ ಬೇಡ ನೋಡಿ, ಅದನ್ನು ಬೇಡ ಅಂತ ಹೇಳೋಲ್ಲ. ಯಾಕೆಂದ್ರೆ ಶರೀರಕ್ಕೆ ವೈವಿಧ್ಯತೆ ಬೇಕು. ಆದ್ರೆ ಅದೇ ಆಗ್ಬಾರ್ದು. ಅದ್ರಲ್ಲೂ ಕೂಡ ಒಳ್ಳೇದು ಬರುತ್ತಲ್ಲ, ಅವುಗಳನ್ನ ನೋಡಿ ಓದಿ. ನೀವುಗಳು ಶ್ಲೋಕ ಸಂಸ್ಕೃತ ಕಷ್ಟ ಅಂದ್ರೆ ಕನ್ನಡದ ಅರ್ಥ ಓದಿ, ಅದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಗ್ರಹಿಸಿ. ಮೊದಲು ಶ್ರವಣ ಅಥವಾ ಪಠಣ ಓದೋದು, ಆಮೇಲೆ ಮನನ, ಅದು ಏನ್ ಹೇಳಿದ್ದು ಅನ್ನೋದನ್ನ ವಿಚಾರ ಮಾಡಿ. ನಿಧಿಧ್ಯಾಸನ, ಅದು ನಿಮ್ಮ ಜೀವನಕ್ಕೆ ಹೆಂಗೆ ಅಳವಡಿಸ್ಕೋಬಹುದು, ಎಷ್ಟು ಮಟ್ಟಿಗೆ ನೀವು ಅದನ್ನ ಪಾಲಿಸಬಹುದು. ಹಾಗೆ ಮಾಡ್ತಾ ಬಂದ್ರೆ ಒಬ್ಬೊಬ್ಬರ ಜೀವನವು ಸಾರ್ಥಕವಾಗತ್ತೆ. ಮನುಷ್ಯ ಜನ್ಮ ಪಡೆದಿದ್ದಕ್ಕೆ ಇನ್ನೆಲ್ಲ ಕರ್ಮಯುತವಾಗಿ ಬರೋ ಸುಖ ದುಃಖ ಇವೆಲ್ಲ ಬಿಟ್ಬಿಡಿ. ಎಲ್ಲ ಸಂಸಾರನ್ ಬಿಟ್ಬಿಡಿ ಅಂದ್ರೆ ಯಾರ ಹತ್ರನು ಮಾತಾಡೋದೇ ಬೇಡ. ಏನು ಇರೋಕ್ಕೆಲ್ಲ ಮನುಷ್ಯನಾಗಿ ಇರೋಕ್ಕಾಗಲ್ಲ ಅಂತಿಲ್ಲ. ಎಲ್ರ ಜೊತೆ ಇದ್ದು ಕೂಡ ಇರದಂತಿರ್ಬೇಕು. ಪದ್ಮ ಪತ್ರಮಿವಾಂಬಸಾಮ್, ಎಲ್ಲ ಗೀತೆ ಸಂದೇಶ. ಯಾವುದರಲ್ಲೂ ಅಂಟ್ಕೊಳ್ಳೋದು ಬೇಡ. ನಮ್ಮ ಆತ್ಮದ ಉದ್ಧಾರ, ಅದಕ್ಕಾಗಿ ಎಷ್ಟು ಬಗ್ಗೆ ನೀವು ಸಮಯ ಇಟ್ಟಿದ್ದೀರಿ. ನಿಮ್ಮ ಉದ್ಧಾರಕ್ಕೆ ಎಷ್ಟು ಎದ್ದೆದ್ದು ಬೀಳುತ್ತೀಹೆ, ಗುದ್ದಾಡಿ ಸೋಲುತ್ತೀಹೆ, ಗದ್ದಲವ ಮಾಡಿ ಪ್ರಸಿದ್ಧನಾಗುತ್ತೀಹೆ, ಉದ್ಧರಿಸುವನು ಜಗ ಎನ್ನುವ ಸಕನೆ. ನಿನ್ನ ಉದ್ಧಾರ ಎಷ್ಟಾಯ್ತು? ಲೋಕೋದ್ಧಾರ ಬೇಡ ನಿನ್ಗೆ. ಇನ್ನೊಬ್ಬರನ್ನ ರಿಪೇರಿ ಮಾಡೋದು, ಕರೆಕ್ಷನ್ ಮಾಡೋದು, ನಾನು ಅವ್ರಿಗೆ ಜ್ಞಾನವನ್ನು ಕೊಡ್ತೀನಿ, ಈ ಮೂರ್ಖತನ ಎಲ್ಲ ಬೇಡ. ನಮ್ಮ ಮಟ್ಟಿಗೆ ನಾವೆಷ್ಟು ಮಟ್ಟಿಗೆ ಇದರಿಂದ ಉಪಕೃತರಾಗ್ತೀವಿ.
ಈಗ ಇದೆಲ್ಲ ಗೀತೆಯನ್ನು ಮುಗಿಸಿದ್ವಿ, ಎಲ್ಲ ಆಯ್ತು. ನಾನೇನೋ ನಿಮಗೆಲ್ಲ ಏನು ತಿಳಿದೆ ಇದನ್ನು ತಿಳಿಸ್ಬಿಟ್ಟೆ ಅನ್ನೋ ಮೂರ್ಖತನ ನನಗಿಲ್ಲ. ನನಗೊಂದ್ಸಲಿ ಇದರ ಅನುಸಂಧಾನ ಮಾಡೋ ಅವಕಾಶ ಸಿಕ್ತಲ್ಲ ಅಂತ ನಾನು ಸಂತೋಷ ಪಡ್ತೇನೆ. ಭಗವಂತನಿಗೆ ಧನ್ಯವಾದ. ಅದು ನನ್ನ ಜೀವನದಲ್ಲಿ ಅಳವಡಿಸೋದಕ್ಕೆ ಭಗವಂತ ಅವಕಾಶ ಮಾಡಿ ಕೊಡ್ಲಿ. ಅವನು ಏನ್ ಹೇಳಿದ್ನೋ ಆ ಸಂದೇಶಗಳನ್ನ ನಾನು ಯಥಾರ್ಥವಾಗಿ ಗ್ರಹಿಸುವಂತಾಗ್ಲಿ. ಇದು ಮುಖ್ಯವಾಗಿ ಆಗ್ಬೇಕಾದ್ದು. ಈ ಗೀತಾ ಸ್ತೋತ್ರ ನಿತ್ಯ ಪಾರಾಯಣ ಯೋಗ್ಯವಾದದ್ದು. ಬೇರೆ ಶಾಸ್ತ್ರಗಳನ್ನು ಓದೋದ್ರಿಂದ ಈ ಫಲ ಏನು? ಗೀತಾಶಾಸ್ತ್ರ ಎಂಬುದೇ ಸಕಲ ಶಾಸ್ತ್ರ ಸಾರ. ಈ ಜ್ಞಾನ ಶ್ಲೋಕದಲ್ಲೇ ಭಗವದ್ಗೀತೆ ಎಷ್ಟ ಬಂತು? ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರಿಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸೃತ. ಭಗವಂತನ ಮುಖ ಪದ್ಮದಿಂದ ಬಂದಂತ ಅಮೃತ ವಚನಗಳು, ಇದಕ್ಕಿಂತ ಶ್ರೇಷ್ಠವಾದ ಅಮೃತ ಸಿಗತ್ಯ? ಹರಿಯೇ ಸರ್ವದೇವ ಸ್ವರೂಪಿಯು, ಗಂಗೆಯು ಸರ್ವತೀರ್ಥಮಯಿ ಗಂಗಾ. ನೋಡಿ ಆ ಶ್ಲೋಕದ್ದೇ ಅನುವಾದಗಳು ಇವೆಲ್ಲ. ಗಂಗೆಯು ಸರ್ವತೀರ್ಥ ಸ್ವರೂಪಿಣಿ, ಪ್ರಣವ ಮಂತ್ರ ಸರ್ವವೇದಮಯಿ ಗಂಗಾ. ಗೀತೆ, ಗಂಗೆ, ಗಾಯತ್ರಿ, ಗೋವಿಂದ ಎಂಬಿಯಲ್ಲಿ ಎಲ್ಲದರಲ್ಲೂ ಕೂಡ ಗಕಾರದಿಂದ ಆರಂಭಿಸುವ 4 ಪದಗಳು ಮನಸ್ಸಿನಲ್ಲಿ ನೆಲೆಸಿದವರಿಗೆ ಪುನರ್ಜನ್ಮ ಅನ್ನೋದೇ ಇಲ್ಲ. ಈ ಗೀತೆಯಲ್ಲಿ ಶ್ರೀಕೃಷ್ಣ 620 ಶ್ಲೋಕಗಳನ್ನು ಹೇಳಿದ, ಅರ್ಜುನ 57 ಶ್ಲೋಕಗಳನ್ನು ಹೇಳಿದ, ಸಂಜಯನು 67 ಶ್ಲೋಕಗಳನ್ನು ನೋಡಿದ್ದಾನೆ. ಧೃತರಾಷ್ಟ್ರ ಹೇಳಿದ ಶ್ಲೋಕ ಒಂದೇ ಒಂದು, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ. ಆದ್ರಿಂದ ಒಟ್ಟಿಗೆ ಭಗವದ್ಗೀತೆನಲ್ಲಿ 745 ಶ್ಲೋಕಗಳಿದೆ ಅಂತ ಹೇಳಲ್ಪಟ್ಟಿದೆ ಅಂದ್ರು. ಅದಕ್ಕೆ ಇನ್ನೊಂದು ಇದು ಇದೆ, ಸೂತ್ರ ಸಪ್ತಶತಿ ಅನ್ನೋದು ಭಗವದ್ಗೀತೆಯಲ್ಲಿ 700 ಶ್ಲೋಕಗಳು ಪ್ರಸಿದ್ಧವಾದದ್ದು ಅಂತ. ಈ ಚರ್ಚೆಗಳು, ಈ ಐತಿಹಾಸಿಕವಾಗಿ ಅದರಲ್ಲಿ ಶ್ಲೋಕವೇ ಅಷ್ಟು ಶ್ಲೋಕವೇ ಈ ಚರ್ಚೆ ಬೇಡ. ಅವ್ನು ಏನ್ ಹೇಳಿದಾನೆ ಅದನ್ನ ನೀವು ಹೇಗೆ ಅನುಸರಿಸ್ಕೋಬಹುದು ಅದನ್ನ ಮುಖ್ಯವಾಗಿ ನೋಡ್ಬೇಕು. ಈಗ ಋಷಿಗಳು, ಅವನ್ ಯಾವಾಗ ಹುಟ್ಟಿದ್ದು, ಅವ್ನ್ ಸತ್ತಿದ್ ಯಾವಾಗ, ತಿಥಿ ಯಾವಾಗ, ಒಂದು ವಿಶ್ವಾಮಿತ್ರನೋ ಇಲ್ಲ ಭಾರದ್ವಾಜನೋ, ಈಗ ಬೇಕಾ ನಮಗೆ? ಅವನು ಹುಟ್ಟಿದ್ದು ಯಾವ್ದೋ ಕಾಲದಲ್ಲಿ, ಅದು ಕ್ರಿಶ್ಚಿಯನ್ ಇದ್ರ ಪ್ರಕಾರ ಬಿಫೋರ್ AD-ನೋ, ಅವನ್ ಸತ್ ಮೇಲೆ, ಆಫ್ಟರ್ ಡೆತ್, BC, ಬಿಫೋರ್ ಕ್ರಿಸ್ತು. ಇದು ಕಟ್ಕೊಂಡು ಏನಾಗ್ಬೇಕು ಒಂದೇ. ಋಷಿಗಳು ಏನ್ ಕೊಟ್ಟಿದ್ದಾರೆ, ಅವರ ಸಾಧನೆ ಏನು, ಅದನ್ನ ಗಮನಿಸ್ಬೇಕೆ ಹೊರತು ಅವ್ರ ಹುಟ್ಟು ಅವ್ರ ಸಾವು ಇದು ಬೇಕಾಗಿಲ್ಲ ನಮಗೆ. ಅದನ್ನ ಲೆಕ್ಕ ಇಟ್ಟಿಲ್ಲ. ಯಾಕೆಂದ್ರೆ ಇದು ಗೌಣ ಬೇಕಿಲ್ಲ. ಒಬ್ಬರ ಸಾಧನೆ ಏನು ಅಂದ್ರೆ ಅವರು ಸಮಾಜಕ್ಕೆ ಕೊಟ್ಟ ಕೊಡುಗೆ ಏನು. ಗಾಯತ್ರಿ ಅದನ್ನ ಸಾಕ್ಷಾತ್ಕರಿಸಿಕೊಂಡಂತವನು ವಿಶ್ವಾಮಿತ್ರ. 40,000 ವರ್ಷ 4 ದಿಕ್ಕುಗಳಲ್ಲಿ ಮಾಡಿ ಸಾಧಿಸಿದ್ದೇನು? ಕೋಪವನ್ನ ನಿಗ್ರಹಿಸಿದ್ದು. ಬ್ರಹ್ಮರ್ಷಿ ಪದ ಅದು ಸಾಕ್ಷಾತ್ ವಸಿಷ್ಠನಿಂದನೇ ಬರ್ಬೇಕು ಅಂತ ಬ್ರಹ್ಮ ಬಂದ್ ಹೇಳಿದ್ರು ಕೂಡ ಇಲ್ಲ ನನ್ಗೆ ಸಮಾಧಾನ ಇಲ್ಲ, ವಸಿಷ್ಠ ನನ್ನನ್ನ ಬಂದ್ ಕರಿಬೇಕು ಅಂತ. ಏನಿದು ಬಾಲಿಶ ಅಂತ ಅನಿಸ್ಬಹುದು, ಆದ್ರೆ ಅವನ ಪ್ರಯತ್ನ. ಅದಕ್ಕಾಗಿ ಇಂದ್ರ ಬಂದು 1,000 ವರ್ಷ ಉಪವಾಸ ಮಾಡಿದ್ದ. ಇನ್ನೇನು ನಿವೇದನ ತಿಳ್ಬೇಕು, ಬ್ರಾಹ್ಮಣನಾಗಿ ರೂಪದಲ್ಲಿ ಬಂದು ನನಗೆ ತುಂಬಾ ಹಸುವಾಗಿದೆ ಕೊಡು ಅಂತ 1,000 ವರ್ಷ ಉಪವಾಸ ಮಾಡಿ ಆಮೇಲೆ ಅದನ್ನ ಕೊಟ್ಟಾಗ್ಲೂ ಇವನು ಕೋಪ ಬರ್ಲಿಲ್ಲ. ಜಯಿಸಿದ್ನು. ಅವನು ವಿಶ್ವಕ್ಕೆ ಮಿತ್ರ. ಅಯ್ಯೋ ಅವನು ವಿಶ್ವಾಮಿತ್ರ ರೀ, ಅಪಚಾರ ಮಾಡ್ತೀರಿ ಆ ರೀತಿನಲ್ಲಿ. ಯಾರೋ ಕೋಪದಿಂದಾನೋ ಶೀಘ್ರ ಕೋಪಿ ಅವನಿಗೆ ಇದನ್ನ ಹೇಳಿದ್ರೆ, ಇಲ್ಲ ಅವನು ನಾರದ ಅಂತ ಅನ್ನೋದು, ಇವೆಲ್ಲ ಕೇಳಿದ್ಮೇಲೆ ದಯವಿಟ್ಟು ಉಪಯೋಗಿಸ್ಬೇಡಿ. ಇದು ಯಾಕೆಂದ್ರೆ ವಾಚಿಕ ಅಪಚಾರ ಇದು. ಪ್ರಹ್ಲಾದ, ನಾರದ, ಪರಾಶರ, ಪುಂಡರೀಕ, ವ್ಯಾಸ, ಅಂಬರೀಷ, ಶುಕ, ಶೌನಕ, ಭೀಷ್ಮ, ದಾಲ್ಭ್ಯಾನ. ಯಾನೋ ಪೋಲಿ ಹಲ್ಕ ಕೆಲಸ ಮಾಡ್ತಿದ್ದಾನೆ, ಕೃಷ್ಣ ಕಣೋ ಅವನು ಅಂತ. ಕೃಷ್ಣ ಆ ಕೆಲಸ ಮಾಡಿದ್ದಾನೆ ಅಂತ ಎಲ್ಲರೂ ಇದೆಯಾ? ಸರಿಯಾಗಿ ನೀವು ಕೃಷ್ಣನ ತಿಳಿದ್ರ ಅವನ ಮೇಲೆ ಯಾರೋಪ ಸರಿನೇ. ಹಾಗೆ ಮಹರ್ಷಿಗಳಿಗೂ ಅಷ್ಟೇನೆ. ನಾರದನನ್ನು ಕಲಹಪ್ರಿಯ ಅಂತ ಹೇಳೋದು, ಲೋಕ ಕಲ್ಯಾಣ. ದೂರ್ವಾಸನೂ ಅಷ್ಟೇ, ಅವನ ಕೋಪಗಳೆಲ್ಲ ಲೋಕ ಕಲ್ಯಾಣಕ್ಕೆ ತೋರಿಸೋದೇ ಹೊರ್ತು ಯಾರನ್ನು ಅಯ್ಯೋ ಅವನು ದೂರ್ವಾಸ ಮಹರ್ಷಿ ಕಣ್ರಿ. ಪದ ಉಚ್ಚೋದನೆ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದಿರ್ಬೇಕು. ಅವರಲ್ಲಿ ಅಪಚಾರ ಮಾಡಬಾರ್ದು. ದೂರ್ವಾಸ ಮಹರ್ಷಿ ಕ್ಷೀರ ಸಮುದ್ರದಿಂದ ಬಂದವನು, ಲಕ್ಷ್ಮಿಯ ಸೋದರ ಅವನು. ಅವನು ಮಾಡಿದ್ದೆಲ್ಲಾರು ಅನರ್ಥಗಳಿದೆಯೋ? ಇದು ಸರಿಯಾಗಿ ತಿಳಿದವ್ರಿಗೆ ಬರುವಂತ. ಅದರಿಂದ ಭಾಗವತರು ಇವರೆಲ್ಲ ಭಗವಂತನ ಕಂಡವರು, ಅವರ ಬಗ್ಗೆ ಗೌರವ. ಅವರೆಲ್ಲ ಪ್ರಾತಃ ಸ್ಮರಣೀಯರು, ಬೆಳಗ್ಗೆ ನೆನೆಸ್ಕೋಬೇಕಾದವರು.
ಅವರನ್ನು ಯಾವ್ಯಾವ್ದಕ್ಕೂ ಹೋಲಿಸೋದಲ್ಲ. ಇಸ್ಪೀಟ್ ಕಚೇರಿಗೆ ರಾಮಾಯಣ ನಡೀತಾ ಇರೋದು ಅನ್ನೋದು ರಾಮಾಯಣಕ್ಕೆ ಅವಮಾನ ಮಾಡುವಂತಹದ್ದು. ಇನ್ಯಾರೋ ಮಲಗಿದಾದ್ರಿಂದ ರಂಗನಾಥ ರಾಮಾಯಣ, ಏನ್ ರಂಗನಾಥ ಇವರಂತೆ ತಾಮಸಿಯಾಗಿ ಬಿದ್ದಿದ್ದಾನೆ ಅಲ್ಲಿ? ಯೋಗ ನಿದ್ರೆಯಲ್ಲಿ ಇದ್ದಾನೆ, ಲೋಕದ ಇದು ನಡೆಸುವಂತಹದ್ದು. ಯೋಗ ನಿದ್ರಾಮುಪಾಗುರು ಉರಹಲ್ 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 ಒಣ್ ಸುಡರಾಳಿಯೇ ಶಂಗೆ ಎಲ್ಲ ಹೊಟ್ಟೋಗ್ತೀವಿ ನಾವು. ಶಂಖ ಚಕ್ರಗಳೇ ನೀವುಗಳೆಲ್ಲ ಅವನು ಯೋಗ ನಿದ್ರೆಯಿಂದ ಇದ್ದಾನೆ, ಎಲ್ಲ ನೀವು ನೋಡ್ಕೊಳ್ಳಿ ಲೋಕದ ಅಂತ ಅಂದ್ಬಿಟ್ಟು ಬರುವಂತಹದ್ದು ಆ ಪಾಶುರದ ಅರ್ಥ. ಒಟ್ಟಿನಲ್ಲಿ ಇಲ್ಲಿ ಸಂಖ್ಯೆ ನಮಗ್ ಪ್ರಧಾನ ಅಲ್ಲ, ಸಾಮಾನ್ಯವಾಗಿ ಪ್ರಸಿದ್ಧವಾಗಿರೋದು 700 ಶ್ಲೋಕ ಅಂತ ಇವ್ರು ಎಲ್ಲ ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರನಿಂದ ಎಷ್ಟೋ, ಸಂಜೆಯಿಂದ ಎಷ್ಟೋ, ಅರ್ಜುನ ಕೇಳಿದ ಪ್ರಶ್ನೆಗಳೇನೋ, ಕೃಷ್ಣ ಆನ್ಸರ್ ಮಾಡಿದ್ದೆಷ್ಟೋ ಎಲ್ಲಾನು ಕೂಡ. ಹೀಗೆ ಭಾರತ ಎಂಬ ಅಮೃತವನ್ನ ಕಡೆದು ಅದರ ಸರ್ವಸಾರ ರೂಪವಾದ ಗೀತೆಯನ್ನು ತೆಗೆದು ಅದನ್ನು ಕೃಷ್ಣ ಅರ್ಜುನನ ಮುಖದಲ್ಲಿ ಹೋಮ ಮಾಡಿದ. ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತೆ ಅಂತ ಹೇಳಿ ಆಮೇಲೆ ವೈಶಂಪಾಯನನು ಧೃತರಾಷ್ಟ್ರನಿಗೆ ಸಂಜೆನ ಹೇಳಿದ ಯುದ್ಧ ವಿವರವನ್ನ ಹೇಳ್ತೊಡಗಿದ. ಮುಂದಕ್ಕೆ ಕಂಟಿನ್ಯೂಟಿ ಆಯ್ತು. ಇದು ಎಲ್ಲ ಒಂದೇ ದಿವಸದಲ್ಲಿ ನಡೀತಾ ಇದು. ಸೇನೆಯವರು ಉಭಯೋರ್ ಮಧ್ಯೆ ಅಂತ ನಿಲ್ಲಿಸ್ಬಿಟ್ಟು ಏನೇನೋ ಚರ್ಚೆಗಳು, ಅರ್ಥಹೀನವಾದಂತಹದ್ದು, ಇವೆಲ್ಲ ಬೇಕೇ ಇಲ್ಲ. ಸಮಯದ ವ್ಯರ್ಥ ಇದು ಆಲಾಪನೆಗಳಷ್ಟೇ. 700 ಶ್ಲೋಕ ಹೇಳೋಕೆ ಎಷ್ಟೊತ್ತು ಬೇಕು? ಅಷ್ಟೋ ತನಕ ಬೇರೆ ಇರಲ್ಲ ಏನ್ ಮಾಡ್ತಾ ನಿಂತಿದ್ರು? ಕುದುರೆಗಳು, ಆನೆಗಳು, ಕಾಲಾಳುಗಳು, ಚತುರಂಗ ಸೇನೆ ಸುಮ್ನೆ ನಿಂತಿದ್ರಾ? ಇಲ್ಲ ತೂಗಿಸ್ತಾ ಇದ್ರಾ? ಅವಾಗ ಒಬ್ರೊಬ್ರ ಮೇಲೆ ಬೀಳ್ಲಿಲ್ವಾ? ಕಾಲ್ ನೋವ್ಲಿಲ್ವಾ ಅವ್ರಿಗೆ? ಭಗವದ್ಗೀತೆ ಕೃಷ್ಣ ಅರ್ಜುನ ಹೇಳಿದ್ದು ಇವೆಲ್ಲ ಚರ್ಚೆಗಳು ಅನವಶ್ಯಕ, ಬಿಟ್ಬೋಣ ಅದನ್ನೆಲ್ಲ. ಅದ್ರಲ್ಲಿ ಹೇಳಿದ್ದು ಏನೋ ಮುಖ್ಯವಾಗಿ ನಮಗೆ ಜೀವನದಲ್ಲಿ ಅಳವಡಿಸ್ಕೊಂಡು ಕೃಷ್ಣನ ಸಂದೇಶವನ್ನ ತಿಳಿದು ಮಾಡ್ಕೊಂಡ್ರೆ ಉದ್ಧಾರವಾಗ್ತೀವಿ. ಐತಿಹಾಸಿಕವಾಗಿ ಏನೋ ಅದನ್ನೇನೋ ರಿಸರ್ಚ್ ಮಾಡಿ ಸಂಶೋಧನೆ ಎಲ್ಲ ಮೂರ್ಖತನಗಳಷ್ಟೇ. ಸಂಜಯನ ಧೃತರಾಷ್ಟ್ರನ ಕುರಿತು, ಹೇ ರಾಜೇಂದ್ರ, ಆಮೇಲೆ ಧನುರ್ಬಾಣಗಳನ್ನ ಧರಿಸಿದ ಧನಂಜಯನನ್ನ ನೋಡಿ ಮಿಕ್ಕ ಮಹಾರಥರು ತಿರುಗಿ ಸಿಂಹನಾದ ಮಾಡಿದ್ರು. ಆಯ್ತು, ಗೀತೋಪದೇಶ ಆಯ್ತು. ಮುಂದಕ್ಕೆ ಸಿಂಹನಾದ, ಶಂಖನಾದವನ್ನು ಮಾಡಿದ್ದಾರೆ. ಪಾಂಡವರು, ಸೋಮಕರು, ಇನ್ನು ಇವರನ್ನು ಅನುಸರಿಸಿ ಬಂದಿದ್ದ ಇತರ ವೀರರು ಸಮುದ್ರದಿಂದ ಉತ್ಪನ್ನವಾದ ಉತ್ತಮ ಶಂಖಗಳನ್ನು ಊದಿದ್ರು. ಬೇರಿ, ಕಹಳೆ, ಪಟಹ ಮುಂತಾದ ವಾದ್ಯಗಳ ಧ್ವನಿ ಎಲ್ಲ ಕಡೆಯಲ್ಲೂ ತುಂಬಿ ದೊಡ್ಡ ಶಬ್ದ ಆಯ್ತು. ಹಾಗೆ ಗಂಧರ್ವರು, ದೇವತೆಗಳು, ಪಿತೃಗಳು, ಸಿದ್ಧ ಚಾರಣ ಸಮೂಹಗಳು ಯುದ್ಧವನ್ನು ನೋಡುವ ಅಭಿಲಾಷೆಯಿಂದ ಆಕಾಶದಲ್ಲಿ ಬಾನಿನಲ್ಲಿ ಒಟ್ಟುಗೂಡಿದ್ರು. ಋಷಿ ಶ್ರೇಷ್ಠರೆಲ್ಲರೂ ಕೂಡ ದೇವೇಂದ್ರನನ್ನೇ ಮುಂದಿಟ್ಟುಕೊಂಡು ಆ ದೊಡ್ಡ ಯುದ್ಧವನ್ನು ನೋಡುವುದಕ್ಕೆ ಬಂದು ಸೇರಿದ್ರು. ಗಂಗಾ ಯಮುನೆಗಳ ಪ್ರವಾಹ ವೇಗ ಒಂದರೊಡನೊಂದು ಹೇಗೆ ಸೇರುತ್ತೋ ಹಾಗೆ ಅವೆರಡು ಸೈನ್ಯಗಳು ಯುದ್ಧ ಸನ್ನದ್ಧಾಗಿ ಒಂದನ್ನೊಂದು ನೋಡುತ್ತಾ ನಿಶ್ಚಲವಾಗಿ ನಿಶ್ಶಬ್ದವಾಗಿ ಮುಂದುವರೆದಾಗ ಚಿತ್ರಗಳಲ್ಲಿ ಬರೆದ ಬೊಂಬೆಗಳಂತೆ ಕಾಣ್ತಾ ಇದ್ವು. ಹೇಳದ ಚಿತ್ತಿರನ್ ಬೋಲ್ ನಿನ್ನನವೇ. ಗೋವಿಂದನ ಗೀತಾಗಾನ ಕೇಳಿದಾಗ ಹಸುಗಳ ಕರುಗಳು ಹಾಲು ಕೆಚ್ಚಲಲ್ಲಿ ಕುಡಿತಾ ಇದ್ದಿದ್ದು ಹಂಗೆ ಬಿಟ್ಬಿಟ್ಟುವಂತೆ. ಅವುಗಳ ಬಾಯಿ ತುದಿಯಿಂದ ಆ ನೊರೆ ಹಾಲು ಡ್ರಾಪ್ ಆಗಿ ಬೀಳ್ತಾ ಇದೆ. ಬಹಳ ಸುಂದರವಾಗಿ ಕೃಷ್ಣನ ವೇಣುಗಾನವನ್ನು ಕೊಂಡಾಡ್ತಾರೆ ಪೆರಿಯಾಳ್ವಾರ್. ಆ ರೀತಿ ಇಲ್ಲಿ ಎಲ್ಲ ಬೊಂಬೆಗಳಂತೆ ಕಾಣ್ತಾ ಇದ್ವು. ಆಗ ಯುಧಿಷ್ಠಿರ ಸಮುದ್ರ ಸಮಾನನಾಗಿ ಅಡಿಗಡಿಗೆ ಜ್ವಲಿಸುತ್ತಾ ಯುದ್ಧ ಸನ್ನದ್ಧಗಳಾದ 2 ಸೈನ್ಯಗಳನ್ನ ಕಂಡು ತನ್ನ ಮೈ ಮೇಲಿನ ಕವಚಗಳನ್ನ ಬಿಚ್ಚಿ ಆಯುಧಗಳನ್ನ ರಥದಲ್ಲಿಟ್ಟು ವೇಗದಿಂದ ಕೆಳಗೆ ಇಳಿದು ತನ್ನ ಕೈಗಳ ಎರಡನ್ನೂ ಜೋಡಿಸಿ ಶತ್ರು ಸೈನ್ಯದಲ್ಲಿರುವ ಪಿತಾಮಹನನ್ನ ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಪೂರ್ವಾಭಿಮುಖವಾಗಿ ಶತ್ರು ಸೈನ್ಯದ ಕಡೆಗೆ ಕಾಲು ನಡೆಯಿಂದಲೇ ನಡೆದ. ಆ ಧರ್ಮರಾಜನ ನೋಡಿ ಅರ್ಜುನನು ತಟ್ಟನೆ ರಥದಿಂದ ಕೆಳಗಿಳಿದು ಇನ್ನು ಇತರ ಸಹೋದರನ್ನೇ ಆತನ ಹಿಂಬಾಲಿಸಿದ. ಶ್ರೀಕೃಷ್ಣನು ಅವರನ್ನು ಹಿಂಬಾಲಿಸಿದ. ಹಾಗೆ ಪಾಂಡವರ ಕಡೆಯವರು, ಇತರ ರಾಜರು ಧರ್ಮರಾಜನ ಹಿಂದೆ ಹೊರಟ್ರು. ಆಗ ಅರ್ಜುನನು ಧರ್ಮರಾಜನ ಕುರಿತು, ಅಣ್ಣ ಏನಿದು, ನಮ್ಮನ್ನೆಲ್ಲ ಬಿಟ್ಟು ಇದ್ಕಿದ್ದ ಹಾಗೆ ಶತ್ರು ಸೈನ್ಯವನ್ನು ಕುರಿತು ಪಾದಚಾರಿಯಾಗಿ ಮುಂದೆ ಹೋಗ್ತಾ ಇದೀಯಾ? ಯಾಕೆ? ಏನ್ ನಿನ್ನ ಉದ್ದೇಶ ಅಂತ ಕೇಳದ. ಆಗ ಭೀಮಸೇನ, ರಾಜೇಂದ್ರ, ಶತ್ರು ಸೇನೆಯವರು ಯುದ್ಧ ಕವಚವನ್ನ ಆಯುಧಗಳನ್ನು ತೊಟ್ಟಿರುವಾಗ ನೀನು ಅವೆರಡನ್ನು ಕಳೆದು ನಮ್ಮೆಲ್ಲರನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದೀಯಾ ಎಂದ. ಆಮೇಲೆ ನಕುಲ, ಅಣ್ಣ ನೀನು ಹೀಗೆ ಶತ್ರು ಮಧ್ಯಕ್ಕೆ ಹೋಗೋದನ್ನ ನೋಡಿ ನಮಗ್ ಭಯವಾಗಿದೆ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ ತಿಳಿಸು ಎಂದ. ಸಹದೇವ ಹೇಳ್ದ, ಹೇ ಭರತಕುಲತಿಲಕ, ಧರ್ಮರಾಜ, ಅತಿ ಪರಾಕ್ರಮಿಗಳಾದ ವೀರರು ನಮ್ಮ ಕಡೆಯಲ್ಲಿ ಸೇರಿರುವಾಗ ಇವರನ್ನ ತ್ಯಜಿಸಿ ಶತ್ರು ಸೇನೆಗೆ ಎದುರಾಗಿ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಎಂದು ಕೇಳಿದ. ಯುಧಿಷ್ಠಿರ ಈ ಒಂದಕ್ಕೂ ಉತ್ತರ ಕೊಡದೆ ಮೌನದಿಂದ ಮುಂದೆ ಹೋಗ್ತಾನೇ ಇದ್ದ. ಆಗ ಇಂಗಿತಜ್ಞನಾದ ಶ್ರೀಕೃಷ್ಣ ಅವರನ್ನ ನೋಡಿ ಕಿರುನಗೆಯಿಂದ ಪ್ರಹಸನ್ನಿವ ಭಾರತ ಮದ್ದಲಾಗೆ
ಅವನ್ ನಗುನೇ ಬಹಳ ಕೃಷ್ಣಂದು. ಪಾಂಡುಪುತ್ರರೇ, ಆತನ ಅಭಿಪ್ರಾಯ ನಾನು ಬಲ್ಲೆ, ಧರ್ಮರಾಜನ ಮನಸ್ಸಲ್ಲಿ ಏನಿದೆ ಇದು ನನಗೆ ಗೊತ್ತು. ಯುದ್ಧದ ಆರಂಭಕ್ಕೆ ಮೊದಲು ಈತನು ಭೀಷ್ಮ, ದ್ರೋಣ, ಕೃಪಾ, ಶಲ್ಯರೇ ಮೊದಲಾದ ಹಿರಿಯರೆಲ್ಲರನ್ನ ಅನುಮತಿ ಪಡೆದು ಬರುವ ಉದ್ದೇಶದಿಂದ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಯುದ್ಧ ಮಾಡ್ತಾನೆ. ಅವ್ರ ಮೇಲೆ ಯುದ್ಧ ಮಾಡೋದು. ಏನು ವಿಧಿ ವಿಧಾನಗಳು ಅಂತ, ಎಷ್ಟು ಸುಂದರವಾಗಿದೆ ನಮ್ಮ ಸಂಸ್ಕೃತಿನಲ್ಲಿ ಅಂತ. ಈಗ ಯಾರೋ ಏನೋ ಒಂದನ್ನ ಹೇಳಿ ನೀವು ಅಂತಂದ್ರೆ ಮೊದಲು ಅವ್ರು ಹೇಳುವಂತವ್ರು ಅವರ ಆಚಾರ್ಯರನ್ನ ನೆನೆಸ್ಕೊಂಡು ಗುರು ಪರಂಪರೆಯನ್ನ ನಮಿಸಿ, ಒಂದೇ ಎರಡೇ ವೃತ್ತಾಂತಗಳು ಎಷ್ಟು ಕಡೆ ಬೇಕು ನಿಮ್ಗೆ. ಅರ್ಜುನ ಇವನು ಸೀತೆಯನ್ನ ನೋಡಿ ಬಂದ, ಆಂಜನೇಯ ಮೊದಲು ಕಪಿಗಳೆಲ್ಲ ಹೋಗಿ ಸೀತೆಯನ್ನ ನೋಡ್ ಬಂದ್ವಿ ಮಾಡಿದ್ವಿ ಅಂತೆಲ್ಲ ಹೇಳಿದ್ರು. ಮುಂದಕ್ಕೆ ಏನು ಅಂದ್ರೆ ಅವನ ಆಂಜನೇಯ ಹೇಳ್ತಾನೆ ಅಂತ. ಆಂಜನೇಯ ಅಲ್ಲಿ ಹೇಳ್ಬೇಕಾದ್ರೆ ದಕ್ಷಿಣ ದಿಕ್ಕಿಗೆ ಲಂಕೆಗೆ ಕೈ ಮುಗಿದು ಸೀತೆಯನ್ನು ನೆನೆಸ್ಕೊಂಡು ಆಮೇಲೆ ತನ್ನ ಇದು ಅವಳ ಭೇಟಿಯಾಗಿದ್ದು ಎಲ್ಲದನ್ನೇ ತಿಳಿಸಿದ್ದು. ಪ್ರತಿಯೊಬ್ರು ಅಷ್ಟೇ, ಶುಕ ಮಹರ್ಷಿ ಸಂವಾದದಲ್ಲಿ ಮೊದಲು ಭಗವಂತನಿಗೆ ಅಥವಾ ಯಾರು ಅವನಿಗೆ ತಿಳಿಸಿದ್ರು ಅವರಿಗೆ ನಮಸ್ಕಾರ ಮಾಡಿ ಮುಂದಕ್ಕೆ ಹೋಗೋದು. ಹಾಗೆ ಯುದ್ಧದ ಆರಂಭದಲ್ಲಿ ಪಿತಾಮಹ ತನಗೆ ಗುರುವಾಗಿದ್ದವನು ಕಲಿಸಿದಾತಂ ವರ್ಣ ಮಾತ್ರಂ ಗುರು, ಆ ಗುರುವಿನ ಬಗ್ಗೆ ಗೌರವ, ಶ್ರದ್ಧೆ, ನಂಬಿಕೆ, ಅವನ ಆಶೀರ್ವಾದ ತಗೊಂಡು ಆಮೇಲೆ ಮುಂದಕ್ಕೆ ಹೋಗುವಂತದ್ದು. ಖಂಡಿತ ಇವೆಲ್ಲ ಫಲಕಾರಿಗಳು. ಇದು ನಿಜವಾಗ್ಲೂ ಎಲ್ರು ರೂಢಿಸ್ಕೊಳ್ಬೇಕಾದದ್ದು. ಅವರೆಲ್ಲರ ಅನುಮತಿಯನ್ನು ಪಡೆದು ಬರುವ ಉದ್ದೇಶದಿಂದ ಹೀಗೆ ಹೋಗ್ತಾ ಇದ್ದಾನೆ. ಹಿರಿಯರ ಅನುಮತಿಯನ್ನ ಪಡೆಯದೆ ಅವರನ್ನ ಎದುರಿಸತಕ್ಕವನು ನಿಶ್ಚಯವಾಗಿ ನಿಂದಾರ್ಹ ಎಂಬ ಪೂರ್ವಕಾಲದ ನೀತಿ ಒಂದುಂಟಲ್ವೇ. ಶಾಸ್ತ್ರವೀತ ರೀತಿಯಲ್ಲಿ ಹಿರಿಯರಿಂದ ಅನುಮತಿಯನ್ನ ಪಡೆದು ಮಹಾಬಲಶಾಲಿಯಾದೊಡನೆ ಯುದ್ಧಕ್ಕೆ ನಿಂತರೂ ಕೂಡ ಆತನಿಗೆ ಜಯ ನಿಶ್ಚಯ ಎಂದು ನನ್ನ ಅಭಿಪ್ರಾಯ ಎಂದ. ಶ್ರೀಕೃಷ್ಣ ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಕೌರವ ಸೇನೆಯಲ್ಲಿ ಸಂತೋಷದಿಂದ ಹಾಹಾಕಾರ ಇದ್ದಿತು. ಅವ್ರೇನು ಅನ್ಕೊಂಡ್ಬಿಟ್ರು, ಓಹೋ ಪಾಂಡವರೆಲ್ಲ ಸರೆಂಡರ್ ಆಗಿ ಬರ್ತಾ ಇದ್ದಾರೆ, ನಾವು ನಿಮ್ ಕಾಲಿಗೆ ಬೀಳ್ತೀವಿ, ನಮ್ಮನ್ನ ಬದುಕಿಸ್ಬಿಡಿ ಅಂತ ಅನ್ಕೊಂಡು ಅದಕ್ಕಾಗಿ ಅವರ ಹಾಹಾಕಾರಗಳು ಕೌರವರ ಸೇನೆಯಲ್ಲಿ ಸಂತೋಷದಿಂದ. ಆದ್ರೆ ಈ ಕಡೆ ಇವರೆಲ್ಲ ಬಾಯೆತ್ತದೆ ಸುಮ್ಮನೆ ಇದ್ರು. ದುರ್ಯೋಧನ ಸೇನೆಯಲ್ಲಿದ್ದವರು ದೂರದಿಂದಲೇ ಯುಧಿಷ್ಠರನ್ನ ನೋಡಿದ್ರ ಈತನು ಕುರುಕುಲಕ್ಕೆ ಕಳಂಕಬುತನು, ಇವನು ನಮಗೆ ಭಯಪಟ್ಟು ತನ್ನ ಸಹೋದರನೊಡನೆ ನಾಚಿಕೆ ಇಲ್ಲದೆ ಭೀಷ್ಮನ ಬಳಿಗೆ ಶರಣಾರ್ಥಿಯಾಗಿ ಬರ್ತಾ ಇದ್ದಾನೆ. ಇದು ಸುಳ್ಳಲ್ಲ. ಧನಂಜಯ, ಭೀಮ, ನಕುಲ, ಸಹದೇವರು ರಕ್ಷಕರಾಗಿರುವಾಗ ಧರ್ಮರಾಜನಿಗೆ ಈ ಭಯ ಯಾಕೆ ಬಂತು? ಲೋಕ ನೋಡೋ ರೀತಿ ಇವನ ಉದ್ದೇಶ ಏನಿತ್ತು? ಇಲ್ಲಿ ಒಂದು ಬಹಳ ಮುಖ್ಯವಾದ ಸಂದೇಶ ಏನು ಅಂತಂದ್ರೆ, ಯಾರೋ ಏನೋ ಹೋಗ್ತಾ ಇದ್ದಾರೆ, ಅಯ್ಯೋ ನೋಡಿ ಅವ್ರು ಹೋಗ್ತಾ ಇದಾರಲ್ಲ, ಇವರೇ ಇನ್ಫರೆನ್ಸ್ ಕೊಟ್ಬಿಡೋದು. ಈಗ ಯಾರೋ ಒಂದು ಪುರುಷ ಒಂದು ಸ್ತ್ರೀ ಹುಟ್ಟಿದೆ, ಓ ಆಗ್ಲೇ ಲವ್ ಅಫೇರ್ ಅಂತ ಕಾಣಿಸುತ್ತೆ, ಅವ್ರ ತಂದೆ ಮಗಳೇ ಆಗಿರ್ಬೋದು. ಇವ್ರ ಲೋಕ ಯಾಕೆ ಕೊಚ್ಚೆ ಬುದ್ಧಿ ಬರಿಬೇಕು ಮನಸ್ಸಿನಲ್ಲಿ? ಕುತ್ಸಿತವಾದದ್ದು. ಹೋಗಿ ವಿಚಾರಿಸಿದ್ರ ಅವ್ರನ್ನ, ನೀವ್ ಯಾರು, ಯಾಕೆ ಹೋಗ್ತಾ ಇದ್ದೀರಿ, ಏನ್ ಮಾತಾಡ್ತಿದ್ದೀರಿ ಅಂತ? ನೀವ್ ಯಾಕೆ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡೋದು ಅಂದ್ರೆ ಡಿಸೈಡ್. ಅಯ್ಯೋ ನಮಗ್ ಗೊತ್ತು, ನಾವು ಕಣ್ಣಾರೆ ನೋಡಿದ್ವಿ ಅವರಿಬ್ರು ಹೋಗಿದ್ದು, ಅವರಲ್ಲಿ ಏನೋ ಇದೆ. ಈ ಕೆಟ್ಟ ಥಾಟ್ಗಳು, ಮನಸ್ಸಿನ ಕಶ್ಮಲ, ಅವರ ಸ್ವಭಾವಗಳನ್ನ ತೋರಿಸುವಂತದ್ದು. ಅದರಿಂದ ಯಾರ ಬಗ್ಗೆನೂ ಕೂಡ ನಾವೇ ಏನನ್ನು ನಿರ್ಣಯ ಮಾಡೋದು ಬೇಡ. ಹಾಗೆ ನಿಮಗೆ ಏನಾದ್ರು ಸಂದೇಹ ಇದ್ರೆ ಅವರ ನೇರವಾಗಿ ಹೋಗಿ ಕೇಳಿ. ಯು ಡೋಂಟ್ ಇನ್ಫರ್. ನಂಗೆ ಗೊತ್ತು ಅವ್ರು ಬಂದಾಗ್ಲೇ ನಾನು ಅನ್ಕೊಂಡೆ ಅವ್ರು ಇದಕ್ಕೆ ಬಂದಿರೋದು ಅಂತ. ಎಲ್ಲ ಜೋರಾಗೂ ಬೇಗ ಹೇಳ್ಬಿಡೋದು. ಆಮೇಲೆ ವಾಸ್ತವವಾಗಿ ಬಂದಾಗ ಇವ್ರ ಮಾತಿಗೆ ಇಲ್ವೇ ಇಲ್ಲ, ಅಲ್ಲಿ ಮುಖಾನೇ ಇಲ್ಲ ಅಲ್ಲಿ. ಯಾಕೆ? ಏನೋ ಮನಸ್ಸಿಗೆ ಬಂದಿದ್ದೆಲ್ಲ ಹೇಳಿದ್ದಾಯ್ತು. ಅಜ್ಞಾನದ ಪ್ರದರ್ಶನ. ಇಲ್ಲಿ ಕೌರವರ ಕಡೆಯ ಸೇನೆಯನ್ನವ್ರು ಮಾಡ್ತಿರೋದೇ ಕೆಲಸ. ಅವನಿಗೆ ಯಾಕೆ ಈ ಭಯ ಬಂತು? ಆದರೂ ಸತ್ವವಿಲ್ಲದ ಈತನ ಮನಸ್ಸು ಯುದ್ಧಕ್ಕೆ ಭಯಗೊಂಡಂತಿದೆ. ಇದರಿಂದ ಈತನು ವಾಸ್ತವದಲ್ಲಿ ಕ್ಷತ್ರಿಯ ವಂಶಜನ ಅಲ್ಲ ಅಂತಾನೆ ತೋರುತ್ತೆ. ಇವನು ಕ್ಷತ್ರಿಯನಾಗಿ ಹುಟ್ಟಿದ್ದವನ ಅಲ್ಲ, ಅವನ ಹುಟ್ಟಿಗೆನೆ ತಂದ್ಬಿಟ್ರು ಕಡೆಗೆ ಎಂದು ಒಬ್ಬರನ್ನೊಬ್ಬರು ಮಾತನಾಡಿಕೊಂಡ್ರು. ಸಮಯ ಆಯ್ತು, ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ, ಆಮೇಲೆ ಮುಂದುವರ್ಸೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.